ಮೊದಲಿಗೆ ಅವರ ಪ್ರೌಢ ವಿದ್ಯಾರ್ಥಿನಿಯಾಗಿ ಕಂಡದ್ದು. ಆಗ ಅವರ ವ್ಯಕ್ತಿತ್ವ ನಿಮಗೆ ಹೇಗೆ ಕಂಡಿತ್ತು? ಆಮೇಲಿನ ಬಾಳಿನಲ್ಲಿ ಅದು ಹೇಗೆ ಬೆಳೆಯಿತು? ಅದರ ಕೆಲವು ಮಜಲುಗಳನ್ನ ದಯವಿಟ್ಟು ನಮಗೆ ತಿಳಿಸ್ಕೊಡ್ತೀರಾ? ನಾನು ಇಂಗ್ಲಿಷ್ ಪರವಾಗಿಲ್ಲ, ಯಾವ ಭಾಷೆಯಲ್ಲಿ ಬೇಕಾದ್ರೆ ಕನ್ನಡದಲ್ಲೇ ಹೇಳೋಕೆ ಕಷ್ಟ. ಇಲ್ಲ, ಪರವಾಗಿಲ್ಲ. ನಾನು ಫಾರ್ಮಲ್ ಆಗಿ ಹೇಳ್ಬಿಟ್ಟೆ, ಈ ಶುಡ್ ನಾಟ್ ಬಿ ಎ ಪಾಯಿಂಟರ್. ನೀವ್ ಹೇಳಿ, ನಾನು ಆಮೇಲಿಂದ ನಾನು ನಿಮ್ಮ ದಾರಿಗೆ ಬರ್ತೀನಿ. ಅದೇ ನ್ಯಾಚುರಲ್ ಆಗಿರುತ್ತೆ. ಆವಾಗಲೇ ಐ ವಾಸ್ ಇಂಪ್ರೆಸ್ಡ್. ಯಾಕೆಂದ್ರೆ ಡಾಕ್ಟರ್ ಗೋವಿಂದ್ ಸಾಬ್ ಇವರು ಡೈರೆಕ್ಟರ್, ಎಲ್ಲದಕ್ಕೂ ಇವ್ರನ್ನೇ ಕನ್ಸಲ್ಟ್ ಮಾಡೋರು. ಇವ್ರು ಎಲ್ಲದಕ್ಕೂ ಅವ್ರಿಗೆ ಸಹಾಯ ಮಾಡೋರು. ಈಗ ಒಂದು ಎಂಬ್ಲಬ್ ಮಾಡಬೇಕು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್, ಇವರೇ ಅದಕ್ಕೆ ಆಫರ್ ಮಾಡಿ ಒಂದು ಎಂಬ್ಲಬ್ ಮಾಡಿಕೊಟ್ರು. ಈ ತರ ಎಲ್ಲಕ್ಕೂ ಹಿ ವಾಸ್ ವೆರಿ ಕ್ಲೋಸ್ ಟು ದ ಡೈರೆಕ್ಟರ್. ಅಂಡ್ ಒಂಥರ ಐ ವಾಸ್ ಇಂಪ್ರೆಸ್ಡ್. ಅಂಡ್ ಹಿ ವಾಸ್ ಪಾಪ್ಯುಲರ್. ತುಂಬಾ ಚೆನ್ನಾಗಿ ಪಾಠ ಮಾಡೋರು. ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲರಿಗೂ ತುಂಬಾ ಇಷ್ಟ. ಅವ್ರ ಕ್ಲಾಸಸ್ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಆ ಥರ ಜನರಲಿ ಒಂದು ಒಳ್ಳೆ ಇಂಪ್ರೆಷನ್ ಸಿಕ್ತು ಆವಾಗಲೇ. ನೀವು ಅಲ್ಲಿ ಡಿಗ್ರಿ ಬಂದಿದ್ದಮ್ಮ? ಅಲ್ಲ, ನಾನು MA ಆದ್ಮೇಲೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕ್ಲಿನಿಕಲ್ ಸೈಕಾಲಜಿ ಅದಕ್ಕೆ ಸೇರ್ಕೊಂಡೆ. ಅದಕ್ಕೆ ಮುಂಚೆ ನೀವು ಎಲ್ಲಿ ಓದಿದ್ದಮ್ಮ? ಚೆನ್ನೈ ಮಾಸ್ಟರ್ಸ್ ಮಾಡಿದ್ದು ಪ್ರೆಸಿಡೆನ್ಸಿ ಕಾಲೇಜ್. ಆವಾಗಲೇ ಸೈಕಾಲಜಿ ಓದಿದ್ರ? ಸೈಕಾಲಜಿ ಅದೇ ಕ್ವಾಲಿಫಿಕೇಶನ್ ಇದ್ದಿದ್ದೆ ಅದಕ್ಕೆ ಫಾರ್ ಕ್ಲಿನಿಕಲ್ ಸೈಕಾಲಜಿ ಡಿಪ್ಲೊಮಾ. ಅದಕ್ಕೆ ಇಲ್ಲಿ ಬಂದು ಯಾರ ಮನೇಲಿ ಇದ್ರಿ? ಇಲ್ಲಿ ಹಾಸ್ಟೆಲ್ ಎಲ್ಲ ಏರ್ಪಾಡು ಮಾಡಿದ್ರು, ನರ್ಸಸ್ ಹೋಮ್ ಅಂತ. ವಿಕ್ಟೋರಿಯಾ ಹಾಸ್ಪಿಟಲ್ ಹಿಂದೆ ಒಂದು ಜಾಗ ಇತ್ತು ಹಾಸ್ಟೆಲ್. ಸೊ ಅಲ್ಲಿ ಏರ್ಪಾಡು ಮಾಡಿದ್ರು. ನಾವು 5 ಜನ ಒಂದು ರೂಮ್ ನಲ್ಲಿ ಇದ್ವಿ ಅವಾಗ. ಸ್ವಲ್ಪ ದಿವಸ ಏನೋ ಕೆಲವು ತಿಂಗಳುಗಳು ಒಂದು ರೂಮ್. 21 ವರ್ಷ ಇದ್ದಿರ್ಬಹುದೇನೋ. 20 ವರ್ಷ ಅಷ್ಟೇ, 20 ವರ್ಷ. ಸೊ ಇನ್ನೂ 4 ಜನ ಇದ್ರು, ಒಟ್ಟಿಗೆ ಇದ್ವಿ ಒಂದೇ ರೂಮ್ ನಲ್ಲಿ. ಆಮೇಲೆ ಅವ್ರುಗಳು ಬೇರೆ ಮನೆ ಮಾಡ್ಕೊಂಡು ವಿಲ್ಸನ್ ಗಾರ್ಡನ್ಸ್ ಹತ್ರ ಆಗತ್ತೆ, ಹೋಗಿ ನಡ್ಕೊಂಡು ಹೋಗಿ ಬರ್ಬೋದು, ಬಸ್ ಕಾಯೋದು ತಪ್ಪತ್ತೆ ಅಂತೇಳಿ ಒಬ್ಬೊಬ್ಬರೇ ಮನೆ ಮಾಡಕ್ ಶುರು ಮಾಡಿದ್ರು. ಒಬ್ಬೊಬ್ಬರು ಅವ್ರ ಅಮ್ಮ, ಇನ್ನೊಬ್ಬರು ಅವರ ಎಂಟ್ರಿ ಆಗೋಗುತ್ತೆ ಅನುಕೂಲವಾಗಿ ಇರುವ ಹಂಗೆ ಏನೋ ಏರ್ಪಾಡು ಮಾಡ್ಕೊಂಡ್ರು. ಆವಾಗ ನಾನು ನಮ್ಮ ಚಿಕ್ಕಮ್ಮನ ಕೇಳಿದೆ, ಬರ್ತೀಯಾ, ಅಲ್ಲೊಂದು ಮನೆ ಮಾಡಿದ್ರೆ ಬಂದು ನನ್ನ ಜೊತೆ ಇರ್ತೀಯಾ ಅಂತ. ಇರ್ತೀನಿ ಅಂತಂದ್ರು. ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಒಂದು ಮನೆ ಮಾಡಿ ಅಲ್ಲಿ ನಮ್ಮ ಚಿಕ್ಕಮ್ಮ ನಾನು ಇದ್ವಿ. ಎಷ್ಟು ವರ್ಷದ ಕೋರ್ಸ್ದಾಗಿತ್ತು? 2 ವರ್ಷ. 2 ವರ್ಷ. ಸೊ ಫಸ್ಟ್ ಒಂದು 5-6 ತಿಂಗಳಿಗೆ 8 ತಿಂಗಳೇನೆ ಹಾಸ್ಟೆಲಲ್ಲೇ ಇದ್ದಿದ್ದಾಯ್ತು. ಆಮೇಲೆ ಮನೆ ಮಾಡಿ ವಿಸರ್ಗಂಡಲ್ಲಿ ನಾನು ನಮ್ಮ ಚಿಕ್ಕಮ್ಮ ಇದ್ವಿ. ಸೊ ಆವಾಗ ಆಮೇಲೆ ಅವರು ಒಂದೊಂದ್ಸತಿ ಮನೆಗೆ ಬರಕ್ ಶುರು ಮಾಡಿದ್ರು. ಯಾಕಂದ್ರೆ ನಾನು ಅವ್ರ ಸ್ಟೂಡೆಂಟ್ ಆದ್ಮೇಲೆ ಅವರು ಇಂಟ್ರೆಸ್ಟ್ ತೋರಿಸಿದ್ರು. ನಮ್ಮ ಮನೆಗೆ ಕರೆದ್ರೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಮತ್ತೆ ಅವರು ಅವಾಗ ಡ್ರೆಸ್ ಹೇಗಿರ್ತಾ ಇತ್ತು? ಅವ್ರ ಡ್ರೆಸ್ ಹೇಗಿತ್ತು? ಇದೇ ಡ್ರೆಸ್ಸೇನೆ, ಕಚ್ಚೆ ಪಂಚೆ ಜುಬ್ಬ. ಪಂಚೆ ಬಿಡ್ತಾ ಇದ್ರ? ಯಾವಾಗ್ಲೂ ನಾನ್ ನೋಡ್ದಾಗಿಂದ ಕಚ್ಚೆ ಪಂಚೆ ಜುಬ್ಬಾನೆ. ಹೌದಾ? ಅದೇ ರೋಸ್ ಕಲರ್ ಕೋಟು ಅದಕ್ಕೆ ಮುಂಚೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ದಾಗ ಪ್ಯಾಂಟ್ ಶರ್ಟ್ ಹಾಕುತ್ತಾ ಇದ್ರು ಏನೋ, ಗೊತ್ತಿಲ್ಲ, ಇದ್ದಿರಬಹುದು. ಇದು ಯಾವ ಇಸ್ವಿನಲ್ಲಮ್ಮ ನೀವು? 16 ಅಲ್ಲ? 56. 70 ವರ್ಷದ ಕೆಳಗೆ. 58 2 years ಕೋರ್ಸ್. ಫಸ್ಟ್ ಇಯರ್ ನನಗೆ ಪರ್ಸನಲ್ ಆಗಿ ಏನು ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ, ಸುಮ್ಮನೆ ಬಂದು ಪಾಠ ಮಾಡೋರು ಅಷ್ಟೇ. ಬಟ್ ಸೆಕೆಂಡ್ ಇಯರ್ ನಾವು ಒಂದು ಡಿಸರ್ಟೇಷನ್ ಅಂತ ಮಾಡಬೇಕಾಗಿತ್ತು. ಒಂದು ಸಬ್ಜೆಕ್ಟ್ ತಗೊಂಡು ರಿಸರ್ಚ್ ಮಾಡಿ ಡಿಸರ್ಟೇಷನ್ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ನಾನು ಫಸ್ಟು ಡಾಕ್ಟರ್ ಗೋಪಾಲ್ ಸ್ವಾಮಿಗಳಿದ್ದು ಪ್ರೊಫೆಸರ್ ಆಗಿ, ಅವ್ರನ್ನ ಹೋಗಿ ಕೇಳಿದೆ, ನೀವು ಗೈಡ್ ಮಾಡ್ತೀರಲ್ಲ ಅಂತ. ಇಲ್ಲಮ್ಮ, ನನ್ನ ಕೈಲಾಗಲ್ಲ ಇವಾಗ ಅದೆಲ್ಲ ಅಂತ. ಮತ್ತೆ ಯಾರನ್ನ ಕೇಳಲಿ ಅಂತ. ರಾಮಚಂದ್ರ ರಾವ್ ಇದಾರಲ್ಲ, ಹೋಗಿ ಕೇಳಿ ಮಾಡ್ತಾರೆ ಸರಿ ಅಂತ. ಅವಾಗ ಹೋಗಿ ಕೇಳಿದೆ, ನಾನು ಡೆಸರ್ಟೇಷನ್ ಮಾಡಬಹುದಾ ಸರಿ ಅಂತ. ಸೊ ಆವಾಗ ನಾನು ಇನ್ನು ಸ್ವಲ್ಪ ಸಂಪರ್ಕ ಜಾಸ್ತಿ ಆಯಿತು. ಯಾಕೆಂದ್ರೆ ನಾನು ಡೆಸರ್ಟೇಷನ್ ಬಗ್ಗೆ
ವಿಚಾರಿಸ್ಕೋಬೇಕಾಗಿತ್ತು, ಅವನ್ನ ಗೈಡ್ ಮಾಡಬೇಕಾಗಿತ್ತು. ಸೊ ಅವಾಗ ಒಂದು ಸ್ವಲ್ಪ ಜಾಸ್ತಿ ಹೋಗಿ ಬಂದು ಮಾಡೋದು ಜಾಸ್ತಿ ಆಯ್ತು. ಟಾಪಿಕ್ ಏನಂತ ಜ್ಞಾಪಕ ಇದೆಯಮ್ಮ ನಿಮ್ಮ ಡಿಸರ್ಟೇಷನ್? TAT, ಥಿಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್ ಅಂತ. ಹಾ. ಅದು ಅವರು ಹೊಸದಾಗಿ ಇಂಡಿಯನ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿದ್ರು. ಅದೆಲ್ಲ ವೆಸ್ಟರ್ನ್ ಇತ್ತು. ಅದು ಏನೋ ಒಂದು ಪಿಕ್ಚರ್ಸ್ ತೋರಿಸೋದು ಒಂದು ಸಿಚುವೇಶನ್, ಅದನ್ನ ತೋರಿಸ್ಬಿಟ್ಟು ಪೇಷಂಟ್ಸ್ಗೆ ಅಥವಾ ಯಾರು ತಗೋತಾರೋ ಟೆಸ್ಟ್ ಅವರು ಅದರ ಬೇಸ್ ಮಾಡಿ ಒಂದು ಕತೆ ಬರೀರು. ಅದೇ ಏನ್ ಸಿಚುವೇಶನ್, ಅದು ಇವ್ರು ಯಾರು ಅವ್ರು ಯಾರು ಏನಾಗ್ತಾ ಇದೆ ಅಲ್ಲಿ ಅಂತ ಅವರು ಒಂದು ಶಾರ್ಟ್ ಸ್ಟೋರಿ ತರ ಹೇಳ್ಬೇಕು, ಇಂಟರ್ಪ್ರೆಟ್ ಮಾಡಬೇಕು. ಅದು ಟೆಸ್ಟ್. ಅದು ಒಂದು 10-12 ಪಿಕ್ಚರ್ಸ್ ಇದೆ, ಅದನ್ನ ಅದೆಲ್ಲ ಮುಂಚೆ ವೆಸ್ಟರ್ನ್ ಪಿಕ್ಚರ್ಸ್ ಇದೆ. ಅಂದ್ರೆ ಅವರ ಡ್ರೆಸ್, ಅವರ ಕಲ್ಚರ್ ಅಂತೆಲ್ಲ. ಅದನ್ನ ಇವ್ರು ಏನ್ ಮಾಡಿದ್ರು, ಇಂಡಿಯನ್ ಡ್ರೆಸ್ಸು, ಇಂಡಿಯನ್ ಸಿಚುವೇಶನ್ಸ್, ಅಂದ್ರೆ ಸೀರೆ ಉಟ್ಕೊಳ್ಳೋದು, ಪಂಚೆ ಉಟ್ಕೊಳ್ಳೋದು, ಜುಬ್ಬ ಹಾಕೊಳ್ಳೋದು, ಆ ಥರದೇ ಪಿಕ್ಚರ್ಸ್ ಮಾಡಿ ಇವರೇ ಚಿತ್ರ ಬರೆದು ಸ್ಕೆಚ್ ಮಾಡಿ ಅದೊಂದು 10-12 ಇದು ಪ್ಲೇಟ್ಸ್ ಇರುತ್ತೆ, ಅದನ್ನ ಪ್ರಿಂಟ್ ಮಾಡಿಸಿದ್ರು. ಸೊ ಅದಕ್ಕೆಲ್ಲ ಡಾಕ್ಟರ್ ಗೋವಿಂದ ಸ್ವಾಮಿ ಸಪೋರ್ಟ್ ಇದ್ದಿರ್ಬೇಕು. ಸೊ ಅವರು, ಯಾಕಂದ್ರೆ ಅವ್ರಿಗೂ ಇಂಡಿಯನ್ ಸೈಕಾಲಜಿ ಮೇಲೆ ತುಂಬಾ ಆಸಕ್ತಿ ಇತ್ತು. ಸೊ ಇವ್ರಿಗೆ ಇಂಡಿಯನ್ ಸೈಕಾಲಜಿನೇ ತುಂಬಾ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ಅವ್ರಿಗೆ ಅವ್ರು ಎನ್ಕರೇಜ್ ಮಾಡಿದ್ರು. ಸೊ ಆ ಥರ ಪಿಕ್ಚರ್ಸ್ ಎಲ್ಲ ಪ್ರಿಂಟ್ ಮಾಡಿಸಿ. ಸೊ ನಾನು ಫಸ್ಟ್ ಸ್ಟೂಡೆಂಟ್ ಟು ಡೂ ರಿಸರ್ಚ್ ಆನ್ ದಟ್, ಆನ್ ಥಿಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್ ಇಂಡಿಯನ್ ವರ್ಷನ್. ಸೊ ಅವಾಗ ಅವರ ಪಿಕ್ಚರ್ಸ್ ಎಲ್ಲ ತೋರಿಸಿ ಹೇಗೆ ಟೆಸ್ಟ್ ಮಾಡೋದು ಅಂತ ಅದೆಲ್ಲ ಗೊತ್ತಿತ್ತು. MA ಅದೆಲ್ಲ ಓದ್ಕೊಂಡಿತ್ತು. ಸೊ ಅದು ದಟ್ ವಾಸ್ ಮೈ ಡೆಸರ್ಟೇಷನ್. ಮತ್ತೆ ಆಗ ಅವರು ಸುದರ್ಶನ್ ಅವರೇ ಬರೆದಿದ್ದಾರೆ ಬುದ್ಧಿಸ್ಟ್ ರೈಟಿಂಗ್ಸ್ ಕಲೆಕ್ಷನ್ ಇಂಗ್ಲಿಷ್ಗೆ ಅವ್ರು ಬರೆದಿದ್ದು, ಫೌಂಡೇಶನ್ ಇಂದ ಬಂದಿದ್ದು, ಪ್ರತಿಷ್ಠಾನದಿಂದ. ಅಲ್ಲಿ ಅವ್ರ ಮನೆಯವರೆಲ್ಲ ಬೌದ್ಧ ಸನ್ಯಾಸಿನೇ ಆಗ್ಬಿಡ್ಬೋದು ರಾಯರು ಅಂತೆಲ್ಲ ಅಂದುಕೊಂಡಿದ್ರು. ಮದ್ವೆ ಮಾಡ್ಕೊಂತ ಹೇಳ್ತಾನೆ ಇದ್ರು, ಬಲವಂತ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರಿಗೆ ಜಾಸ್ತಿ ಅವಾಗ್ಲೇ ಇದು ನಾರದ ಮಹಾತ್ಮ ಅವ್ರನ್ನ ಮೀಟ್ ಮಾಡಿ, ಸೊ ಅದು ತುಂಬಾ ಇನ್ಫ್ಲೂಯೆನ್ಸ್ ಇತ್ತು ಬುದ್ಧಿಸಮ್ ಬಗ್ಗೆ. ಅಂಡ್ ಅವರದ್ದೆಲ್ಲ ಮೊದಲಿಂದ ಅಕಾಡೆಮಿಕ್ ಇದು ಆಟಿಟ್ಯೂಡೇನೆ. ಮದುವೆ ಮಾಡ್ಕೋಬೇಕು, ಸಂಸಾರ, ಅದರ ಮೇಲೆ ಇಂಟ್ರೆಸ್ಟ್ ಇರ್ಲೇ ಇಲ್ಲ. ಅದೇ ಆಗಿದ್ದಾಗ ನೀವು ಅವ್ರ ಸಂಕಲ್ಪನ ಅಲ್ಲಾಡಿಸ್ಬಿಟ್ರಲ್ಲಮ್ಮ, ಹೇಗಾಯ್ತು? ಏನೋ ಅವ್ರಿಗೆ ಇಷ್ಟ ಆಯ್ತು, ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತು ಅವಾಗ, ಅಷ್ಟೇ. ಸೊ ಅವ್ರು ಕೇಳಿದ್ರು, ನಾನು ಆಯ್ತು ಅಂತ. ಅವರೇ ಪ್ರಪೋಸ್ ಮಾಡಿದ್ರು. ಸೊ ನಾನು ಆಯ್ತು ಅಂತಂದೆ. ಬಟ್ ನಾನು ತುಂಬಾ ಒಂಥರ ಸಿಂಪಲ್ ಟನ್. ಸಿಂಪಲ್ ಅಮ್ಮ, ಅಷ್ಟೇ ಸಿಂಪಲ್ ಅಲ್ಲ. ಅಂದ್ರೆ ಅದು ಯಾವ ತರ ಆಗತ್ತೆ ಅಂತ ನಾನು ಅಷ್ಟು ಅನಲೈಸ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನು ಮಾಡ್ಲಿಲ್ಲ. ಅವರು ತುಂಬಾ ಆರ್ಥೋಡಾಕ್ಸ್ ಆಗಲಿ ಮಾಧವರು, ಉತ್ತರಾದಿ ಮಠದವರು. ಅವ್ರಿಗೆ ಇಷ್ಟ ಆಗ್ಲೇ ಇಲ್ಲ ಈ ಮದುವೆ. ತುಂಬಾ ಅಬ್ಜೆಕ್ಟ್ ಮಾಡಿದ್ರು. ಮುಖ್ಯವಾಗಿ ಅವ್ರಮ್ಮ, ಅವ್ರ ಅಮ್ಮನಿಗೆ ಇಷ್ಟವೇ ಆಗಿಲ್ಲ, ತುಂಬಾ ಅಬ್ಜೆಕ್ಟ್ ಮಾಡಿದ್ರು. ಸೊ ಅದು ಆಗತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೆ ಗುಂಟೂರಲ್ಲಿ. ಅವಾಗ ಈ ಕೋರ್ಸ್ ಆದ್ಮೇಲೆ ನೇಟಿವ್ ಪ್ಲೇಸ್ ಅಂತಲ್ಲ, ಬಟ್ ನಮ್ಮಮ್ಮ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರಿನ್ಸಿಪಾಲ್ ಆಫ್ ಗವರ್ಮೆಂಟ್ ವಿಮೆನ್ಸ್ ಕಾಲೇಜ್. ಸೊ ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಸೊ ಅವ್ರು ರೆಗ್ಯುಲರ್ ಆಗಿ ಕಾಗದಗಳು ಬರೀತಾ ಇದ್ರು, ಮಾಡ್ತಾ ಇದ್ರು. ಬಟ್ ಇಂಗ್ಲಿಷ್ ನಲ್ಲಿ ನನಗೆ ಅವಾಗ ಕನ್ನಡ ಬರ್ತಾ ಇದ್ರು, ಇಂಗ್ಲಿಷಲ್ಲೇ ಬರೀತಾ ಇದ್ರು. ಸೊ ಅದು ಕರೆಸ್ಪಾಂಡೆನ್ಸ್ ನಡೀತಾ ಇತ್ತು. ಬಟ್ ಅವ್ರು ಹೇಳ್ತಾ ಇದ್ರು, ಇಲ್ಲ, ಸಮ್ಟೈಮ್ ಐ ಕನ್ವಿನ್ಸ್ ದೆಮ್, ಸೂನರ್ ಆರ್ ಲೇಟರ್ ದೇ ವಿಲ್ ಅಗ್ರಿ ಅಂತ ಒಂದು ಧೈರ್ಯ ಅವ್ರಿಗೆ. ತಂದೆನೂ ಇದ್ರು, ಬಟ್ ತಂದೆನೂ ಅಬ್ಜೆಕ್ಟ್ ಮಾಡಿದ್ರು. ಅವರು ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ. ಅವರೆಲ್ಲ ಇಲ್ಲಿದ್ರ ಅಥವಾ ಊರಿನಲ್ಲಿ ಹಣಸೋಗೇನೆಲ್ಲ ಇದ್ರ? ಇಲ್ಲ, ಇಲ್ಲೇ ಇದ್ರು. ಸರ್ವೇಯರ್ ಸ್ಟ್ರೀಟ್ ಅಲ್ಲಿ ಅವ್ರ ಮನೆ, ಬಸವನಗುಡಿಯಲ್ಲೇ ಮನೆ. ಸೊ ಅಲ್ಲಿಂದ 11 ರೂಟ್ ಬಸ್ ತಗೊಂಡು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವ್ರು ಬರ್ದಿದ್ದಾರೆ, ವೆಂಕಟಪ್ಪನವ್ರ ಬಗ್ಗೆ ಪುಸ್ತಕದಲ್ಲಿ ಬರ್ದಿದ್ದಾರೆ.
ಅಂದ್ರೆ ಪರಿಚಯ ಆಗಿ ನೀವು ಡಿಪ್ಲೊಮಾ ಮುಗಿದ ಮೇಲೆ ಐ ಥಿಂಕ್ 1959 ಮದುವೆ ಆಗಿದ್ದಲ್ವಾ? ಹೌದು, ಹಾ. ನಾನು 58 ಮುಗಿಸಿದೆ. ಮುಗಿಸಿದ್ಮೇಲೆ ನಾನು ನಮ್ಮ ತಂದೆ ರಾಜಮಂಡ್ರಿನಲ್ಲಿ ಹಿ ವಾಸ್ ಪ್ರಿನ್ಸಿಪಾಲ್ ಆಫ್ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್. ಫಿಸಿಕ್ಸ್, ನಮ್ಮಮ್ಮ ಕೆಮಿಸ್ಟ್ರಿ. ಸೊ ಇಬ್ರು ಪ್ರಿನ್ಸಿಪಾಲ್ಸ್ ಆಗಿದ್ರು. ಸೊ ನಾನು ಸ್ವಲ್ಪ ದಿವಸ ಇಲ್ಲಿ, ಸ್ವಲ್ಪ ದಿವಸ ರಾಜಮಂಡ್ರಿ, ಅವ್ರು ಕರೆದಾಗ ಅಲ್ಲಿ ಹೋಗ್ತಾ ಇದ್ದೆ. ಸ್ವಲ್ಪ ದಿವಸ ಕುಂಬ್ಳೂರಲ್ಲಿ ಇರ್ತಾ ಇದ್ದೆ. ಸೊ ಆವಾಗ ನಾನು ಕೇಳ್ಬೇಕಾಗಿತ್ತು ಅವ್ರನ್ನ, ಇದು ದಟ್ ಇಸ್ ಪ್ರಾಕ್ಟಿಕಲ್ ಆರ್ ನಾಟ್. ಅಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು. ಇಟ್ ವಾಸ್ ಜಸ್ಟ್ ಆಪೋಸಿಟ್, ಹೆಟ್ರೋಡಾಕ್ಸ್ ಫ್ಯಾಮಿಲಿ. ನಮ್ಮ ಮನೇಲಿ ಪೂಜೆ ಪುರಸ್ಕಾರ ಎಂಥದ್ದು ಇಲ್ಲ. ಅಲ್ಲ, ನಾವು ಕಾಸರನಾಡು ಅಂತ ಮಾಲರ್ಗು ನಾರ್ತ್ ಆಲ್ಮೋಸ್ಟ್ ಆನ್ ದ ಇದು ಬಾರ್ಡರ್ ಆಫ್ ಒರಿಸ್ಸಾ ಕಡೆಗೆ ಬರುತ್ತೆ. ಅವರು ಪರ್ಲಾಕಿ ಮಿಡಿ ಅಂತ, ಅದು ಬಾರ್ಡರ್. ಇವಾಗ ಒರಿಸ್ಸಾಗೆ ಸೇರಿದೆ. ರಾಮಮೂರ್ತಿ ಅವರೆಲ್ಲ. ಸೊ ಅಲ್ಲಿ ಅವರು ನಮ್ಮ ತಂದೆ. ನಮ್ಮ ಅಮ್ಮ ಅವರು ಗುಂಟೂರು ಕಡೆ ಇರ್ಬೇಕು. ನಮ್ಮ ತಾತ ಆದಿಪುಡಿ ಸೋಮನಾಥ ರಾವ್ ಅಂತ, ಹಿ ವಾಸ್ ಎ ಗ್ರೇಟ್ ಸ್ಕಾಲರ್. ಅವ್ರು ಮುಂಚೆ ಇದು ಪಿಠಾಪುರ ಜಮೀನ್ದಾರ್ ಇದ್ರಲ್ಲ, ಮಹಾರಾಜ ಅಂತಲೇ ಅವರು. ಸೊ ಅಲ್ಲಿ ಪಿಠಾಪುರಂನಲ್ಲೂ ಆಸ್ಥಾನವಿದ್ವ. ಸೊ ಅವರು ಸಂಸ್ಕೃತ, ತೆಲುಗು, ಇಂಗ್ಲಿಷು, ಕನ್ನಡ ಎಲ್ಲ ಭಾಷೆಗಳು ತುಂಬಾ ಗ್ರೇಟ್ ಸ್ಕಾಲರ್. ಸೊ ಕನ್ನಡದಲ್ಲೂ ಪುಸ್ತಕ ಬರೆದಾರ ಅವರು. ಅದೇನು ಅವ್ರ ಫ್ರೆಂಡ್ಸ್ ಇದ್ರು ಇಲ್ಲಿ. ಸೊ ವರ್ಷದಲ್ಲಿ 1 ತಿಂಗಳು ಬೆಂಗಳೂರಿಗೆ ಬಂದು ಅವ್ರ ಫ್ರೆಂಡ್ಸ್ ಮನೆಯಲ್ಲೇ ಇದ್ದು ಓಡಾಡ್ತಾ ಇದ್ರು. ಈ ವರ್ಷ ಆರ್ಯ ಸಮಾಜ, ಅವ್ರ ಆರ್ಯ ಸಮಾಜ. ನಮ್ಮ ತಂದೆ ಕಡೆ ಅವರೆಲ್ಲ ಬ್ರಹ್ಮ ಸಮಾಜ. ರಾಯರಿಗೆ ಬ್ರಹ್ಮ ಸಮಾಜದ ತಿರುಗು ಅದೆಲ್ಲ ಈ ಕಡೆಯಿಂದಲೂ ಬಂತಾ? ಇದನ್ನ ಒಂಥರ ಹಿ ವಾಸ್ ಓಪನ್ ಮೈಂಡೆಡ್. ಅವ್ರ ತಂದೆ ತಾಯಿ ಅಷ್ಟು ಆರ್ಥೋಡಾಕ್ಸ್ ಆಗಿದ್ರು, ಅವರು ಅಷ್ಟು ಆರ್ಥೋಡಾಕ್ಸ್ ಅಲ್ಲ, ಓಪನ್ ಮೈಂಡೆಡ್. ಸೊ ಆರ್ಯ ಸಮಾಜದ ಕಡೆನೂ ಇತ್ತು, ಬ್ರಹ್ಮ ಸಮಾಜ ಕಡೆನೂ ಇತ್ತು. ಸೊ ನಮ್ ಫ್ಯಾಮಿಲಿ ಆ ತರದ್ದು. ದಿನ ಪೂಜೆ ಪುರಸ್ಕಾರ ಅದೇನಿಲ್ಲ, ಐಡಲ್ ವರ್ಷಿಪ್ ಅದೆಲ್ಲ ಏನೂ ಇಲ್ಲ. ಸೊ ನಮ್ ತಂದೆ ದೇವಸ್ಥಾನಕ್ಕೂ ಹೋಗ್ತಾ ಇರ್ಲಿಲ್ಲ. ನಮ್ಮಮ್ಮ ಹೋಗೋರು ಆಗಾಗ ಯಾವಾಗ್ಲ ಅಪರೂಪಕ್ಕೆ. ಬಟ್ ಅದರ್ವೈಸ್ ಆ ತರ ಫ್ಯಾಮಿಲಿ ಅಲ್ಲ ನಮ್ದು. ಇಲ್ಲಿ ಮಡಿ ಆಚಾರ ಅದು ಎಲ್ಲಿ ಅದು ವರ್ಕ್ ಆಗತ್ತೋ ಇಲ್ಲೋ ಅಂತ ನಾನು ಆ ಥರ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಲೇ ಇಲ್ಲ. ಜಸ್ಟ್ ಎಗ್ರಿ ಅಷ್ಟೇ. ಅವ್ರು ಇಷ್ಟಪಟ್ರಲ್ಲ, ನನಗೆ ತುಂಬ ಇಂಪ್ರೆಸ್ ಆಯಿತು ಅವ್ರ ಪರ್ಸನಾಲಿಟಿ. ಬಿಕಾಸ್ ಅಷ್ಟು ವಿದ್ವಾಂಸರು, ಅವ್ರ ಸಂಸ್ಕೃತ ಬರ್ತಾ ಇತ್ತು. ಫಿಲಾಸಫಿ ಬಗ್ಗೆ, ಸ್ಪಿರಿಚುಯಾಲಿಟಿ ಬಗ್ಗೆ ಚಿತ್ರ ಬರೀತಾ ಚಿತ್ರ ಬರೀತಾರೆ. ನನಗೂ ಆರ್ಟ್ ಇಂಟ್ರೆಸ್ಟ್. ಸೊ ಚಿತ್ರ ನಮ್ಮ ಸೋದರ ಮಾವನೇ ವೈದಿಕ. ಅವರು ಅಣ್ಣಾಮಲೈ ಯೂನಿವರ್ಸಿಟಿನಲ್ಲಿ ಸಂಗೀತ ಭೂಷಣ ಕೋರ್ಸ್ ಇತ್ತು, 4 year ಕೋರ್ಸ್. ಅದನ್ನು ತಗೊಂಡವರು ಚಿದಂಬರಂ ಅಣ್ಣಾಮಲೈ ಯೂನಿವರ್ಸಿಟಿನಲ್ಲಿ ತಗೊಂಡು, ಆಮೇಲೆ ಫಾರ್ ಸಮ್ ಟೈಮ್ ಹಿ ವಾಸ್ ಇನ್ AAR ಸ್ಟಾಫ್ ಅಸಿಸ್ಟೆಂಟ್. ಆಮೇಲೆ ಅವ್ರು ಕೆಲಸ ಬಿಟ್ಬಿಟ್ಟು ಬರೀ ಟ್ಯೂಷನ್ಸೇ ಇಟ್ಕೊಂಡಿದ್ರು. ಸೊ ಅವರು ನನಗೂ ಸೋದರ ಚೆನ್ನೈನಲ್ಲಿ. ಸೊ ಆಮೇಲೆ ಹಾಗಾಗಿ ವೀಣೆ ಏನೋ ಬರ್ತಾಯಿತ್ತು ನನಗೂ. ಇವ್ರಿಗೂ ವೀಣೆ ನುಡಿಸ್ತಾ ಇದ್ರು ಅಂತ ಕೇಳಿದೆ. ಸೊ ಕಾಮನ್ ಇಂಟ್ರೆಸ್ಟ್ ಎಲ್ಲ ಇಷ್ಟೊಂದಿದೆ ನನಗೂ ಒಂದು ಸ್ವಲ್ಪ ಈ ಫಿಲಾಸಫಿ, ಸ್ಪಿರಿಚುಯಾಲಿಟಿ ಇದರ ಕಡೆ ಒಂದು ಸ್ವಲ್ಪ ಒಲವು ಜಾಸ್ತಿ. ಏಕೆಂದರೆ ನಮ್ಮ ಚಿಕ್ಕಮ್ಮನಿಗೆ ಶಿ ವಾಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಫಾಲೋವರ್ ಆಫ್ ಜೆ ಕೃಷ್ಣಮೂರ್ತಿ. ಜೆ ಕೃಷ್ಣ ಅವ್ರ ಲೆಕ್ಚರ್ಸ್ಗೆಲ್ಲ ಹೋಗೋರು, ಡಿಸ್ಕಷನ್ಸ್ಗೆಲ್ಲ ಹೋಗೋರು. ಸೊ ನನಗೆ ಒಂಥರ ಆ ಥರ ಅವರು. ನಾನು ಸ್ವಲ್ಪ ದಿವಸ ನಮ್ಮ ಚಿಕ್ಕಮ್ಮನ ಮನೇಲಿದ್ದಾಗ ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಸ್ವಲ್ಪ ಓದಿ ಹೇಳ್ತಾಯಿದ್ರು. ನನಗೇನೋ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಾನು ಓದಿದ್ದು ಶಾರದಾ ವಿದ್ಯಾಲಯ, ರಾಮಕೃಷ್ಣ ಮಿಷನ್. ಸೊ ಅದು ಆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ನನಗೆ ಅದು ಇಂಪ್ರೆಸ್ ಆಯಿತು. ಅವ್ರಿಗೆ ಆ ಥರ ಇಂಟ್ರೆಸ್ಟ್ ಇದೆಯಲ್ಲ, ಬುದ್ಧಿಸಮು, ಜೈನಿಸಮು,
ಉಪನಿಷತ್ತುಗಳು. ನನಗೆ ಉಪನಿಷತ್ತೆಲ್ಲ ಓದಬೇಕು, ತಿಳ್ಕೋಬೇಕು ಅಂತ ಆಸೆ. ಸೊ ಅದೆಲ್ಲ ಆಮೇಲೆ ಅವರು ಅದೆಲ್ಲ ನಿಮಗೂ ಹೇಳ್ಕೊಟ್ರಮ್ಮ? ಇಲ್ಲಿ ಮನೇಲಿ ಕ್ಲಾಸ್ ಮಾಡ್ತಾಯಿದ್ರು. ಆವಾಗ ಎಲ್ಲ ನೀವು ಕೂತ್ಕೋತಾ ಇದ್ರ ಅವರ ಅರ್ಲಿ ಕ್ಲಾಸಸ್ಸಲ್ಲೆಲ್ಲ? ಆ ಥರ ಎಷ್ಟು ವರ್ಷ ಸಾಮಾನ್ಯ ಅವ್ರ ಕ್ಲಾಸಸ್ಸಲ್ಲಿ ನೀವು ಆ್ಯಕ್ಚುಲಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು? ಪೂರ್ತಿ ಫ್ರಮ್ ಬಿಗಿನಿಂಗ್ ಟು ಎಂಡ್ 35 ಇಯರ್ಸ್ ರೆಗ್ಯುಲರ್ ಆಗಿ ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡ್ತಾಯಿದ್ರು. ಎಕ್ಸೆಪ್ಟ್ ಟುವರ್ಡ್ಸ್ ದ ಎಂಡ್ ಅವರು ಶಿವಸೂತ್ರಗಳು ಅದು ಹೇಳ್ತಾಯಿದ್ರು. ಆಮೇಲೆ ಇದು ಯಾವುದು ಬ್ರಹ್ಮಸೂತ್ರ ಭಾಷ್ಯ ಶುರು ಮಾಡಿದರು. ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದು ಬ್ರಹ್ಮಸೂತ್ರ, ಬಿಕಾಸ್ ಇಟ್ಸ್ ಮೋರ್ ಅಕಾಡೆಮಿಕ್, ಎಲ್ಲ ಸಾಧನೆಗೆ ಓರಿಯೆಂಟೇಷನ್ ಅಲ್ಲ. ಸೊ ಅದು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆವಾಗ ಬಿಟ್ಬಿಟ್ಟೆ. ಬಟ್ ಅಲ್ಲಿವರೆಗೂ ಐ ವಾಸ್ ಅಟೆಂಡಿಂಗ್, ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡ್ತಾಯಿದ್ದೆ. ಸೊ ನನಗೆ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟು, ಬಿಕಾಸ್ ಹಿ ವಾಸ್ ಇಂಟ್ರೆಸ್ಟೆಡ್ ದಟ್ ಓರಿಯೆಂಟೆಡ್ ದಟ್ ವೇ. ನನಗೆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನೀವು ಬಿಡುವು ಸಿಕ್ತಾಗಲಿಲ್ಲ ಅವ್ರ ಜೊತೆ ಈ ಥರದ ವಿಷಯಗಳನ್ನು ಮಾತಾಡೋಕ್ಕಾಗ್ತಾನೆ ಇತ್ತು ಅನ್ಸುತ್ತೆ? ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಅವರು ವಾಸ್ ಟು ಬಿಸಿ. ಈವನ್ ಫ್ರಮ್ ದೋಸ್ ಅರ್ಲಿ ಡೇಸ್, ಯಾಕೆಂದರೆ ಕೆಲಸ ಬಿಟ್ಟ ಮೇಲೆ 65, ಬಟ್ 59 to 65 ಆ ಒಂದು 5-6 ವರ್ಷ ಪೀರಿಯಡಲ್ಲಿ ಆವಾಗ ಎಲ್ಲಿ ಮಕ್ಕಳು ಸಂಸಾರ ಅದರದ್ದು. ಉಮಾ ಅವರು ಹುಟ್ಟಿದ್ದು ಯಾವಾಗ? ಉಮಾ ಹುಟ್ಟಿದ್ದು 60. ಸುದರ್ಶನ 61 ಡಿಸೆಂಬರ್, 60 ಫೆಬ್ರವರಿ ಉಮಾ ಹುಟ್ಟಿದ್ದು. ನಮ್ಮ ಮದುವೆ ಅದು 59 ಮಾರ್ಚ್. ಆ ಟೈಮ್ನಲ್ಲಿ ನನಗೆ ಈ ಥರ ಅಕಾಡೆಮಿಕ್ ಇದು ಇಂಟ್ರೆಸ್ಟ್ ಅಷ್ಟಿರಲಿಲ್ಲ, ಟೈಮ್ ಇರಲಿಲ್ಲ. ಈ ಮನೆಗೆ ಬಂದಿದ್ಯಾವಾಗ? 64 ಗೃಹ ಪ್ರವೇಶ ಆಯಿತು, ಜುಲೈ. ಮನೆಗೆ ಬಂದಿದ್ದು ನವೆಂಬರ್ 60. ಈ ಮನೆಯನ್ನು ಕಟ್ಟುವಾಗ ಇಷ್ಟು ಒಳ್ಳೆ ಪ್ಲ್ಯಾನ್ ಮಾಡಿದ್ದು ಅದನ್ನೆಲ್ಲ ಅವರೇ ಮುತುವರ್ಜಿ ವಹಿಸಿ? ಇಲ್ಲ ಇಲ್ಲ, ಅದೆಲ್ಲ ಜಾಸ್ತಿ ನಂದಿದೆ. ಓ, ಇದರ ಪ್ಲ್ಯಾನ್ ಮಾಡಿದ್ದು ಮತ್ತಿದ್ದು ಇಂಟ್ರೆಸ್ಟ್ ತೊಗೊಂಡಿದ್ದು ನಾನೇ. ಅಂದರೆ ಕಟ್ಟಿಸ್ತಾ ಇದ್ದಾಗ ಅವ್ರು ಬಂದು ನೋಡ್ತಾ ಇದ್ರ ಅಥವಾ ನೀವೇ ಬಂದು ನೋಡ್ತಾ ಇದ್ರ? ಇಲ್ಲ, ಅಷ್ಟು ನೋಡ್ತಾ ಇರಲಿಲ್ಲ ನಾವು ಇಬ್ಬರು. ಅವರು ಬ್ಯುಸಿ ಆಗಿದ್ರು, ನಾನು ಬ್ಯುಸಿ ಆಗಿದ್ದೆ. ನಮ್ಮ ಮನೇಲಿ ಒಬ್ಬರು ಶ್ರೀಪತಿ ಅಂತಿದ್ರು. ಈ ವಾಸ್ ಎ ಸಬ್ ಓವರ್ಸಿಯರ್. ಸೊ ಅವ್ರಿಗೆ ಒಂದು ಸ್ವಲ್ಪ ಇದರ ಬಗ್ಗೆ ಕನ್ಸ್ಟ್ರಕ್ಷನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅವ್ರು ರಿಟೈರ್ ಆಗಿದ್ರು. ಸೊ ಅವರು ಅದಕ್ಕೆ ಇಂಟ್ರೆಸ್ಟ್ ಮಾಡಿದ್ರು, ನೋಡ್ಕೊ ಒಂದು ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್. ಸೊ ಅವ್ರು ನೋಡ್ಕೋತಾ ಇದ್ರು, ನಾನು ಯಾವಾಗಲಾರು ಒಂದೊಂದು ಸರ್ತಿ ಬರ್ತಾಯಿದ್ದೆ. ನಿಮ್ಮ ಅತ್ತೆ ಮಾಮರು ನಿಮ್ಮ ಜೊತೆನೇ ಇದ್ರಾ? ಹಾಂ, ಅವ್ರ ಜೊತೆಲೇ ಇದ್ದೆ ನಾನು. ಅದೇ ಅಡಿಗೆ ಎಲ್ಲ ಯಾರು ಮಾಡ್ತಾ ಇದ್ರು? ನಮ್ಮ ಅತ್ತೆಯವರೇ ಮಾಡ್ತಾರೆ, ಮಡಿ ಅಲ್ವಾ. ಹೌದು. ನೀವು ಯಾವಾಗ ಸೌಟ್ ಹಿಡಿದಿರಿ ತಾಯಿ? ಇಲ್ಲಿ ಬಂದ ಮೇಲೆ. ಇಲ್ಲ, ಅಲ್ಲಿದ್ದಾಗಲೂ ನಾನು ಸಪ್ರೇಟಾಗಿ ಬೇರೆ ಒಂದು ಸ್ಟವ್ ಇಟ್ಕೊಂಡು ಕೆಲವು ಮಾಡ್ತಾಯಿದ್ದೆ. ಕಾಫಿ ಮಾಡೋದು, ಹಾಲು ಕಾಸಿ, ಮೊಸರು ಹಾಕೋದು, ಪಲ್ಯ ಮಾಡೋದು, ಇದೆಲ್ಲ ಕೆಲವೆಲ್ಲ ನಾನೇ ಮಾಡ್ತಾಯಿದ್ದೆ ಸಪ್ರೇಟಾಗಿ, ಬೇರೆ ಒಂದು ಕಟ್ಟೆ. ಕಮ್ಯುನಿಕೇಷನ್ಗೆ ನಿಮಗೆ ಕನ್ನಡ ಅಷ್ಟೊತ್ತಿಗೆ ಬರ್ತಿತ್ತ? ಒಂದು ವರ್ಷ ನಾನು ಮಾತಾಡ್ತಾ ಇರಲಿಲ್ಲ. ಐ ವಾಸ್ ಅಬ್ಸರ್ವಿಂಗ್ ಆ್ಯಂಡ್ ಸುಮ್ಮನೆ ಅಲ್ಲಿ ಕೇಳ್ತಾ ಇದ್ದೆ. ಇವರು ನಾನು ಹೇಳ್ಕೊಡ್ತಾಯಿದ್ರು. ಹೇಗೆ ಅಂತಂದರೆ ಫಸ್ಟ್ ಕನ್ನಡದಲ್ಲಿ ಹೇಳೋದು, ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಸೊ ಹಾಗಾಗಿ ಹೇಳಿ 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 ಬೇಗ ಕಲಿತ್ಬಿಟ್ಟೆ. ಒಂದು ವರ್ಷದಲ್ಲಿ ಫ್ಲೂಯೆಂಟ್ ಇನ್ ಕನ್ನಡ. ಅವರು ತೆಲುಗು ಹಾಗೆ ಬರ್ತಾ ಇದ್ದಾರೆ ಅದಕ್ಕೆ? ತೆಲುಗು ಅವ್ರು ಕಲೀಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಅದೇ ಈ ಬೆಂಗಳೂರು ತೆಲುಗು ಏನೋ ಒಂದು ಸ್ವಲ್ಪ ಬರ್ತಾರೆ. ನಾವು ಮಾತಾಡಿದ್ದು ಒಂದೆರಡು ಸತಿ ಕೇಳಿದ್ದೀನಿ ಹೀಗೆ ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ. ಅದೇ ಯಾರ ಜೊತೆ ತೆಲುಗು ಫ್ಲೂಯೆಂಟಾಗಿ ಏನು ಮಾತಾಡ್ತಾ ಇರ್ತಾರೆ, ಬಟ್ ಅರ್ಥ ಆಗ್ತಾ ಇತ್ತು. ಅವ್ರು ತಮಿಳು ಮಾತಾಡ್ತಿದ್ರಲ್ಲ? ಇದು ತಮಿಳು ಇಲ್ಲ, ಅಷ್ಟಿಲ್ಲ. ಅವ್ರಿಗೆ ಅಲ್ಲಿ ಸಂಗೀತಗಾರರೆಲ್ಲ ತುಂಬ ಇಷ್ಟ, ಅರಿಯಕೊಡಿ ಅಂತ ತುಂಬ ಇಷ್ಟ. ಅದೇ ಸ್ವಲ್ಪ ಮಟ್ಟಿಗೆ ಬರ್ತಾ ಇತ್ತು ಅಷ್ಟೇ. ನೀವು ಅವ್ರ ಜೊತೆ ಎಲ್ಲಾದ್ರೂ ಪ್ರವಾಸ ಎಲ್ಲ ಮಾಡಿದ್ರಮ್ಮ? ಎಲ್ಲಿ? ವಿತಿನ್ ಇಂಡಿಯಾ? ಇಲ್ಲಿ ಕರ್ನಾಟಕದಲ್ಲೇ ಜಾಸ್ತಿ ಪ್ರವಾಸ ಮಾಡಿದ್ದು. ಅವ್ರಿಗೆ ಟ್ರಾವೆಲಿಂಗ್ ಇಷ್ಟನೇ ಇರಲಿಲ್ಲ. ಹೌದಾ? ಎಲ್ಲೂ ಹೋಗೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಏಕೆಂದರೆ ಅವರ ವ್ಯಾಸಂಗಕ್ಕೆ ಅಡ್ಡಿ ಬರುತ್ತಲ್ಲ, ಅವರು ಓದೋದು ಬರೆಯೋದು ಎಲ್ಲ ಇರುತ್ತಲ್ಲ, ಅದಕ್ಕೆ ಅಡ್ಡಿ ಬರುತ್ತೆ ಪ್ರವಾಸ ಅಂದರೆ. ಅದು ಅಲ್ಲದೆ ಅವ್ರಿಗೆ ಟಿಕೆಟ್ ಬುಕ್ ಮಾಡಬೇಕು, ಟ್ರೈನ್ಗೆ ಹೋಗಬೇಕು, ಬಸ್ಗೆ ಹೋಗಬೇಕು, ಅದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ಅದೇ ಇಷ್ಟು ದೊಡ್ಡ ಅಕಾಡೆಮಿಷಿಯನ್ನು, ರೈಟರು, ಮತ್ತು ಮೊರೇಷಿಯಸ್ ಆಗಿ ಓದ್ತಾ ಇದ್ದರು. ಫ್ಯಾಮಿಲಿನಲ್ಲಿ ಅವ್ರು ಹೇಗೆ ನಡ್ಕೋತಾ ಇದ್ರು?
ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಮತ್ತೆ ಮಕ್ಕಳು ಬೆಳೆದು ಇಲ್ಲಿ ಇದ್ದಾಗ ಹೇಗೆ? ಅವ್ರಿಗೆ ಮಕ್ಕಳು ತುಂಬ ಇಷ್ಟ. ಹಾಂ ಹಾಂ ಅದರಿಂದ ಉಮಾ ಸುದರ್ಶನ್ಗೆ, ಆಮೇಲೆ ನಮ್ಮ ಮೂವೊಂದು ಮಕ್ಕಳು ಹಾಂ ಮೈತ್ರಿಯ ಸೌಮಿತ್ರಿ, ಆಮೇಲೆ ಇವರಿಬ್ಬರು ಆತ್ರೇಯ ಪ್ರದ್ಯುಮ್ನ, ಎಲ್ಲ ಮಕ್ಕಳಿಗೂ ಕತೆ ಹೇಳೋದು, ಹೌದಾ? ಆಟ ಆಡಿಸೋದು, ಆಚೆ ಕರ್ಕೊಂಡು ಹೋಗೋದು ಬರೋದು, ಅದೆಲ್ಲ ಸ್ಕೆಚಸ್ ಎಲ್ಲ ಬರೆಯೋದು, ಕತೆ ಹೇಳೋದು ತುಂಬ ಇಷ್ಟ. ಹೆಸರೆಲ್ಲ ಅವ್ರಿಗೆ ಇಟ್ಟಿದ್ದು ಯಾರು? ಅವರೇ. ಹಾಂ ಹಾಂ ಅವ್ರದೇ ಸೆಲೆಕ್ಷನ್ಸಾ? ಅವ್ರದ್ದೇ ಸೆಲೆಕ್ಷನ್. ಇಲ್ಲ, ಅಯ್ಯೋ ಪ್ರದ್ಯುಮ್ನ ನನಗೆ ಆ ಹೆಸರು ಇಷ್ಟ ಆಯಿತು. ಸೊ ಪ್ರದ್ಯುಮ್ನ. ಆತ್ರೇಯ ಆಯುರ್ವೇದದ ಮಹರ್ಷಿ ಆತ್ರೇಯ ಕೃಷ್ಣ. ಅದಕ್ಕೆ ಆತ್ರೇಯ ಅಂತ ಹೆಸರಿಟ್ಟರು. ಮೈತ್ರೇಯ ಅಫ್ಕೋರ್ಸ್ ಬುದ್ಧನ ಮೈತ್ರೇಯ ರೂಪ ಅಂತ. ಆಮೇಲೆ ಸೌಮಿತ್ರಿ. ಸೌಮಿತ್ರಿ ಅಂದರೆ ಅವರ ಅಜ್ಜ ಲಕ್ಷ್ಮಣರು. ಹಾಂ ಗೊತ್ತು, ಜೆ ಆರ್ ಲಕ್ಷ್ಮಣರಾಯ. ಸೌಮಿತ್ರಿ ಅಂದರೆ ಲಕ್ಷ್ಮಣ ಅಂತಾರೆ. ಸೊ ಅದಕ್ಕೆ ಸೌಮಿತ್ರಿ. ಅಂದರೆ ಅವ್ರ ದಿನಚರಿ ಹೇಗಿರ್ತಾ ಇತ್ತು ಅಂತ ಸ್ವಲ್ಪ ಹೇಳ್ತೀರಾ? ಡೈಲಿ ರೊಟೀನ್. ಅವರು ವೆರಿ ಡಿಸಿಪ್ಲಿನ್. ಅಂದರೆ ಬೆಳಗ್ಗೆ ಬೇಗ ಎದ್ದು ಅವರೇ ಪ್ರಾಣಾಯಾಮ ಮಾಡೋರು. ಇಷ್ಟೊತ್ತಿಗೆ ಸಾಮಾನ್ಯ ಹೇಳ್ತಾ ಇದ್ರು? ಸುಮಾರು 6 ಗಂಟೆ ಹೊತ್ತಿಗೆ ಹಾಂ ಎದ್ದು, ಇಲ್ಲಿ ಆ ಬೆಂಚ್ ಇತ್ತಲ್ಲ ಆವಾಗಲೂ ಇತ್ತು. ಹಾಂ ಹೌದು. ಸೊ ಅದರ ಮೇಲೆ ಕೂತ್ಕೊಂಡು ದಿನ ಸುಮಾರು 20 ನಿಮಿಷ ಅರ್ಧ ಗಂಟೆ ಪ್ರಾಣಾಯಾಮ ಮಾಡೋರು. ಅಷ್ಟೊತ್ತಿಗೆ ನಾನು ಕಾಫಿ ಮಾಡಿ, ನಾವು ಇಲ್ಲಿ ವರೆಂಡ ನಮ್ಗೆ ತುಂಬ ಇಷ್ಟ. ಓಪನ್ ವರೆಂಡ, ಗಾಳಿ ಬೆಳಕು ಚೆನ್ನಾಗಿದೆ, ಇಲ್ಲೇ ಕಾಫಿ, ಅದೊಂದು ರಿಚುವಲ್. ಅವರು ಪ್ರಾಣಾಯಾಮ ಮುಗಿಸೋಕ್ಕೆ ನಾನು ಕಾಫಿ ಮಾಡ್ಕೊಂಡು ಬರೋದು. ಸೊ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಕಾಫಿ ಕುಡಿಯೋದು. ಎದ್ದ ಮೇಲೆ ಅವರೇ ಹಾಸಿಗೆ ಎಲ್ಲ ಹಾಸ್ಕೊಡೋರು ದಿನ. ಆಮೇಲೆ ಕಾಫಿ ಕುಡ್ದಾದ್ಮೇಲೆ ಅವ್ರು ಸ್ನಾನ ಗೀನ ಮಾಡಿ ಒಂದು 10 ನಿಮಿಷ ದೇವ್ರ ಮೇಲೆ ಕೂತ್ಕೊಳ್ಳೋರು. ಕೂತ್ಕೊಂಡು ಮತ್ತೆ ಗಾಯತ್ರಿ ಜಪ ಮಾಡ್ತಾಯಿದ್ರು, ಅಥವಾ ಅದೇ ಮಾಧ್ವ ಹೇಳ್ಕೊತಾ ಇದ್ರು ಕೇಳಿದ್ದೆ. ಅದು ಗೊತ್ತಿಲ್ಲ, ಬಟ್ ಮಾಧ್ವ ಇದು ಕೆಲವು ಶ್ಲೋಕಗಳಿದೆ, ಅದೆಲ್ಲ ಹೇಳ್ಕೊತಾ ಇದ್ರು ಓದ್ಕೊಳಂತೆ. ಅಂದರೆ ಎಲ್ಲ ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನೂ ಹೇಳ್ಕೊತಾ ಇಲ್ಲ, ಕೆಲವು ಒಂದೊಂದ್ಸತಿ ಕೇಳಿಸೋದು. ಇಲ್ಲದಿದ್ದರೆ ಅಲ್ಲಿ ಆಮೇಲೆ ರೆಡಿ ಆಗಿಬಿಡೋರು. ಸ್ನಾನ ಮಾಡಿ ದೇವ್ರ ಮುಂದೆ ಒಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ರೆಡಿ ಆಗಿಬಿಡೋರು. 8 ಗಂಟೆ ಹೊತ್ತಿಗೆ ರೆಡಿ ಆಗಿಬಿಡೋರು. ರೆಡಿ ಅಂದರೆ ಹೇಗೆ? ಡ್ರೆಸ್, ಫಾರ್ಮಲ್ ಡ್ರೆಸ್, ಕಚ್ಚೆ ಪಂಚೆ ಜುಬ್ಬ ಎಲ್ಲ ಫಾರ್ಮಲ್ ಡ್ರೆಸ್. ಪ್ರೋಗ್ರಾಮ್ ಇರಲಿ ಇಲ್ಲದೆ ಹೋಗಲಿ ಹಿ ವುಡ್ ಬಿ ರೆಡಿ ಫಾರ್ ದ ಡೇ. ಯಾಕೆಂದರೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಬರೋರು ಹೋಗೋರು ಇರ್ತಾಯಿದ್ರು, ಯಾರ ಬಂದವರು ಮಾತಾಡ್ಸೋದು ಆ ಥರ. ಇಲ್ಲ ಅವರ ಓದೋದು ಬರೆಯೋದು ಅದೆಲ್ಲ. ಅವರು ಬ್ರೇಕ್ಫಾಸ್ಟು ಎಲ್ಲ ಯಾವ ಥರ ಇರ್ತಾ ಇತ್ತು? ಅದೇ 8:30 9 ಗಂಟೆ ಹೊತ್ತಿಗೆ ತುಂಬ ರೆಗ್ಯುಲರ್ ಹ್ಯಾಬಿಟ್ಸು. ಆವಾಗ ಬ್ರೇಕ್ಫಾಸ್ಟು 8:30 9 ಆ ಟೈಮ್, ಅಬೌಟ್ ದಟ್ ಟೈಮ್. ಆಮೇಲೆ ನೀವು ಮುಂಚೆ ಕೆಲವು ಕಡೆ ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ, ನೀವೇ ಕಾರ್ ಡ್ರೈವ್ ಮಾಡಿಕೊಂಡು? ಅವ್ರ ಲೆಕ್ಚರ್ಸ್ಗೆ ಅದಕ್ಕೆ ಕರ್ಕೊಂಡು. ಅದು ಯಾವಾಗಲಿಂದ ಅದು ಕಾರ್ ಡ್ರೈವ್ ಮಾಡಿ ಅವ್ರನ್ನ ಡ್ರೈವಿಂಗ್ ಕಲಿತು? ಬಂದದ್ದು 1971 ಅಂತ ಕಾಣುತ್ತೆ ಕಾರ್ ಬಂದದ್ದು. ನಮ್ಮ ತಂದೆಯವ್ರದ್ದೇ ಕಾರು, ಅವ್ರು ಕೊಟ್ಟರು. 2 ಇಯರ್ಸ್ ಆದ್ಮೇಲೆ ಅವರು ಒಂದು ಫ್ಯಾಕ್ಟ್ರಿ ನಡೆಸ್ತಾಯಿದ್ರು ಮೆಡ್ರಾಸಲ್ಲಿ, ಫಿಸಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ, ರಿಟೈರ್ ಆದಮೇಲೆ. ಸೊ ಆ ಕಂಪನಿ ಕಾರು ಆಫ್ಟರ್ 2 ಇಯರ್ಸ್ ದೇ ಕ್ಯಾನ್ ಸೆಲ್ ಇಟ್. ಅದಕ್ಕೆ 2 ಇಯರ್ಸ್ ಆದಮೇಲೆ ಆ ಕಾರು ನಾನು ಕೊಟ್ಕೊಟ್ರು. ಯಾಕೆ ನಮ್ಮ ಹತ್ರ ಕಾರ್ ಇರಲಿಲ್ವಲ್ಲ, ಅದಕ್ಕೆ ಕಾರ್ ಕೊಟ್ಕೊಟ್ರು. ಆವಾಗ ನಾನು ಅದಕ್ಕೆ ಮುಂಚೆನೇ ರಾಜಮಂಡ್ರಿಲಿದ್ದಾಗ ಕಾರ್ ಡ್ರೈವಿಂಗ್ ಕಲಿತಿದ್ದೆ. ನಮ್ಮ ತಂದೆನೇ ಹೇಳಿಕೊಟ್ರು, ಕಾರ್ ಡ್ರೈವಿಂಗ್ ಬರ್ತಾಯಿತ್ತು. ಸೊ ಕಾರ್ ಕೊಟ್ಟರು. ಸ್ವಲ್ಪ ದಿವಸ ಡ್ರೈವರ್ನ ಇಟ್ಕೊಂಡು ಇಲ್ಲಿ ಅಭ್ಯಾಸ ಮಾಡ್ತಾಯಿದ್ದೆ. ಯಾಕೆಂದರೆ ಮಧ್ಯ ತುಂಬ ಗ್ಯಾಪ್ ಇತ್ತಲ್ಲ. ಕಾರ್ ಬರೋದಕ್ಕೂ ನಾನು ಕಲಿತಿದ್ದು ಯಾವಾಗ ಮದುವೆಗೆ ಮುಂಚೆ 58 ಕಾಣುತ್ತೆ. ಇದು 71 ಕಾರ್ ಬಂತು. ಮಧ್ಯ ನಂಗೆ ಅಭ್ಯಾಸ ಇರಲಿಲ್ವಲ್ಲ, ಸೊ ಡ್ರೈವರ್ನ ಇಟ್ಕೊಂಡು ಕೆಲವು ದಿವಸ ಅಭ್ಯಾಸ ಮಾಡಿಕೊಂಡ್ರೆ ಕಾರು. ಆಮೇಲೆ ಸರಿ ಡ್ರೈವರ್ ಬೇಕಾಗಿಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ನೀವೇ ದಿವಸ ಅಡುಗೆ ಮಾಡ್ತಾ ಇದ್ರ ಮನೆಯಲ್ಲಿ? ನಾನೇ ಮಾಡ್ತಾ ಇದ್ದೆ. ಆಮೇಲೆ ಆ ಪ್ರಶ್ನೆಗೆ ಬರ್ತೀನಿ. ಅದೇ ಏನಂದರೆ ಅವ್ರಿಗೆ ಯಾವ ಥರ ಅಡುಗೆ ಇಷ್ಟ ಇರ್ತಾ ಇತ್ತು, ಯಾವ ಥರ ತಿಂಡಿ ಇಷ್ಟ ಇರ್ತಾ ಇತ್ತು?
ಅವ್ರಿಗೆ ಆ್ಯಸ್ ಯೂಶುವಲ್ ಎಲ್ಲ ಥರನೇ ಕರದ ತಿಂಡಿ ಎಲ್ಲ ಇಷ್ಟ. ಸೊ ಕರದ ತಿಂಡಿಗಳು ನಾನು ಆಗಾಗ ಮಾಡ್ತಾನೇ ಇದ್ದೆ. ಚಕ್ಲಿ, ಕೋಡುಬಳೆ, ಚಕ್ಲಿ, ಕೋಡುಬಳೆ, ಮುಚ್ಚೋರೆ, ತೇಂಗಳು ಇದೆಲ್ಲ ಮಾಡ್ತಾನೆ ಇದೆ. ಆಗಾಗ ಅವ್ರಿಗೆ ಇಷ್ಟ ಅಂತೇಳಿ ಮಾಡ್ತಾಯಿದ್ದೆ. ಆಮೇಲೆ ಹಪ್ಪಳ ಸಂಡಿಗೆಲ್ಲ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಇಷ್ಟ. ಹುಳಿ ಮಾಡಿದರೆ ಸಂಡಿಗೆ ಕರಿಯೋದು, ಹಪ್ಪಳ ಕರಿಯೋದು ಅಂದರೆ ಅವ್ರಿಗೆ ಇಷ್ಟ ಅಂತ ನಾನು ಮಾಡ್ತಾಯಿದ್ದೆ. ಹಂಗೆ ಅವ್ರು ಕೇಳಿ ಇಲ್ಲ ಮಾಡಿಸ್ಕೊತಾ ಇದ್ದಿದ್ದಿಲ್ಲ. ಅವ್ರಿಗೆ ಇಷ್ಟ, ಅದಕ್ಕೆ ನಾನು ಕರೀತಾ ಇದ್ದೆ, ಮಾಡ್ತಾಯಿದ್ದೆ. ಎಲ್ಲರಿಗೂ ಇಷ್ಟ ಅವ್ರಿಗೆ ಮದುವೆಗೆ. ಸ್ವೀಟ್ ಇಷ್ಟಪಡೋರ? ಹಾಂ, ಎಲ್ಲ ಹಂಗೆ ಪರ್ಟಿಕ್ಯುಲರ್ ಆಗಿ ಸ್ವೀಟು ಅಂತಲ್ಲ, ಬಟ್ ಒಟ್ಟಲ್ಲಿ ಸ್ವೀಟ್ ಮಾಡಿರ್ತೀರ. ಅಂದರೆ ಅವರಿಗೆ ನಾರ್ತ್ ಇಂಡಿಯನ್ ಆ ಥರದ್ದು ಯಾವುದು? ಇಲ್ಲ, ಚಪಾತಿ ಇಷ್ಟ ಇರಲಿಲ್ಲ. ಬಟ್ ಆದರೂ ವಾರಕ್ಕೊಂದ್ಸತಿ ಮಾಡ್ತಾಯಿದ್ದೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಇಷ್ಟ. ರಾಗಿ ಮುದ್ದೆ ಆ ಥರದ್ದು ಇಲ್ಲ, ಅವಾಗೇನು ಮಾಡ್ತಾ ಇರಲಿಲ್ಲ ಅಷ್ಟು. ನೀವು ಬೇರೆ ಆಂಧ್ರದವರು, ನಿಮಗೂ ರಾಗಿ ಮುದ್ದೆ ಹೊಸದಲ್ವಾ? ಅಂದರೆ ಅವರಿಗೆ ನೀವೊಮ್ಮೆ ಹೇಳಿದ್ರಿ, ಸಂಗೀತ ಡೈನಿಂಗ್ ಟೇಬಲಲ್ಲಿ ಕೂತು ಬ್ರೇಕ್ಫಾಸ್ಟ್ ಮಾಡುವಾಗ ಊಟ ಹೊತ್ತು ಸಂಗೀತ ಕೇಳ್ತಾ ಇದ್ರು ಅಂತ. ಕೇಳ್ತಾ ಇದ್ದೆ. ಅವ್ರ ಸಂಗೀತ ಕೇಳೋದು ತುಂಬ ಇಷ್ಟ ಆಯಿತು. ಸೊ ರೇಡಿಯೋ ಹಾಕೋದು, ಇಲ್ಲ ಕ್ಯಾಸೆಟ್ಸು ತೊಗೊಂಡು, ಕ್ಯಾಸೆಟ್ ಪ್ಲೇಯರ್ನ, ಸಿ ಡಿ ಪ್ಲೇಯರ್ ಒಂದು ಮಾಡಿಸ್ತಾರೆ ಸುದರ್ಶನ್, ನನ್ನ ಫ್ರೆಂಡಿಗೆ ಹೇಳಿ. ಸೊ CDಸು, ಕ್ಯಾಸೆಟ್ಸು ಕೇಳ್ತಾ ಇದ್ವಿ, ರೇಡಿಯೋ ಕೇಳ್ತಾ ಇದ್ವಿ. ಅವ್ರು ಲಹರಿ ಬಂದು ಅವರು ಹಾಡ್ಕೋತಾ ಇದ್ರ? ಇಲ್ಲ ಹಾಡ್ತಾ ಇರಲಿಲ್ಲ. ಜಾಯ್ನಿಂಗ್ ಇಸ್ ವಾಯ್ಸ್ ಅಲಾಂಗ್ ವಿತ್? ಇಲ್ಲ ಹಾಡ್ತಾ ಇರಲಿಲ್ಲ. ಬಾತ್ರೂಮ್ ಸಿಂಗಿಂಗ್ ಕರೆದು ಏನು ಇರ್ತಿರ್ಲಿಲ್ವಾ? ಇಲ್ಲ. ಅವ್ರಿಗೆ ಯಾವ್ದಾದ್ರು ಇಷ್ಟವಾಗಿದ್ದ ರಾಗ ಏನಾದರೂ ಹೇಳಿದ್ರ ನಿಮಗೆ? ಈ ರಾಗಗಳು ಇಷ್ಟ, ಈ ಕಂಪೋಸಿಷನ್ಸ್ ಇಷ್ಟ ಅಂತ ಏನಾದ್ರು? ಅವ್ರಿಗೆ ಈ ಕ್ಲಾಸಿಕಲ್ ರಾಗಗಳು ಇಷ್ಟ. ಕಲ್ಯಾಣಿ, ಕಾಂಬೋಜಿ, ಶಂಕರಾಭರಣ ಇವೆಲ್ಲ ಇಷ್ಟ. ಕೇದಾರಗೌಡ, ಭೈರವಿ ಅದೆಲ್ಲ ಇಷ್ಟ. ಈ ಹರಿದಾಸರ ಕಂಪೋಸಿಷನ್ಸ್ ಮೇಲೆ ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ಹರಿದಾಸರ ಕಂಪೋಸಿಷನ್ಸ್ ಅನ್ನು ಇದೇ ರಾಗಗಳಲ್ಲೇ ಕೇಳಿ ಇಷ್ಟಪಡ್ತಾ ಇದ್ರ? ಇಲ್ಲ, ಅದು ಪುರಂದರದಾಸರ ಟೈಮ್ನಲ್ಲಿ 32 ರಾಗ, 36 ರಾಗಗಳು, ಅದೇ ಅಷ್ಟು ಬಳಕೆಯಲ್ಲಿ ಇದ್ದಿದ್ದು. ಸೊ ಅದರಲ್ಲಿ ಕೇದಾರಗೌಡ ಇದೆಲ್ಲ ಇತ್ತೇನೋ. ಅವ್ರಿಗೆ ಈ ದೇವ್ರ ನಾಮಗಳು ಒರಿಜಿನಲ್ ಅವರು ಯಾವ ಥರ ದಾಸರುಗಳು ಹಾಡ್ತಾಯಿದ್ರು ಆ ಥರ ಹಾಡೋದೇ ಅವ್ರಿಗಿಷ್ಟ. ಫಂಕ್ಷನಲ್ ಮ್ಯೂಸಿಕ್ ಥರ, ಅಂದರೆ ಹಿಂದಿನ ಕಾಲದ್ದು ಮ್ಯೂಸಿಕ್, ಅದನ್ನು ರಿಟೈನ್ ಮಾಡ್ಕೋಬೇಕು ನಾವು. ಹೊಸದಾಗಿ ಬೇರೆ ಬೇರೆ ರಾಗಗಳಲ್ಲಿ ಹಾಡೋದು, ಆರ್ಟ್ ಮ್ಯೂಸಿಕ್ ಥರ ಎಲಾಬ್ರೇಟ್ ಮಾಡಬಾರ್ದು. ಒಂಥರ ಲೈಟ್ ಮ್ಯೂಸಿಕ್. ಅವರು ಯಾವ ಥರ ಹರಿದಾಸರು ಯಾವ ಥರ ಹಾಡ್ತಾಯಿದ್ರು ಆ ಥರ ಅದನ್ನು ನಾವು ರಿಟೈನ್ ಮಾಡ್ಕೋಬೇಕು, ಅದನ್ನೇ ನಾವು ಇಟ್ಕೋಬೇಕು ಅಂತ ಸ್ವಲ್ಪ ಕನ್ಸರ್ವೇಟಿವ್ ಇದು. ಅವ್ರಿಗೆ ಹಿಂದೂಸ್ತಾನಿ ಅಷ್ಟು ಹಿಡಿಸ್ತಾ ಇದ್ರು. ಕರ್ನಾಟಕ ಮ್ಯೂಸಿಕ್ಕೇ ತುಂಬ ಇಷ್ಟ. ನಿಮಗೆ ಹಿಂದೂಸ್ತಾನಿ ಇಷ್ಟ ಆಗ್ತಾ ಇತ್ತಾ? ಅಷ್ಟೇನು ಕೇಳಿ ಅಭ್ಯಾಸ ಇಲ್ಲ. ಸೊ ಅವಾಗ ನಾವು ಆ ಥರ ಬೆಳೆದವರು. ನಮಗೆ ಹಿಂದಿ ಇಷ್ಟ ಇಲ್ಲ. ರಾಯರಿಗೆ ಹಿಂದಿ ಬರ್ತಿತ್ತ? ಸ್ವಲ್ಪ ಮಟ್ಟಿಗೆ, ಅಂದರೆ ಓದ್ಕೊಳ್ಳೋದು ಮಾಡ್ಕೊತಾ ಮತ್ತೆ ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ಸರಿ. ಮಾತಾಡೋದು ಫ್ಲೂಯೆಂಟಾಗಿ ಮಾತಾಡ್ತಾ ಇರಲಿಲ್ಲ, ಬಟ್ ಅರ್ಥ ಎಷ್ಟು ಬೇಕೋ ಅಷ್ಟು ಬರ್ತಾ ಇತ್ತು ಕಾಣುತ್ತೆ, ನನಗೆ ಗೊತ್ತಿಲ್ಲ. ಆಮೇಲೆ ಊಟ ಎಷ್ಟೊತ್ತಿಗೆ ಮಾಡ್ತಾ ಇದ್ರು ಸಾಮಾನ್ಯ? ಮಧ್ಯಾಹ್ನದ ಊಟ ಸಾಮಾನ್ಯಗೆ 2 ಗಂಟೆನೇ. ಆಮೇಲೆ ಏನಾದರೂ ಸ್ವಲ್ಪ ಮಲಗಿ ವಿಶ್ರಾಂತಿ ತಗೊಳ್ಳೋದು? ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾ ಇದ್ರು. ಮುಂಚೆಯಿಂದಾನು ಇತ್ತ? ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತಲ್ಲ. ವಾಕ್ ಎಲ್ಲ ಹೋಗ್ತಾ ಇದ್ರಲ್ಲ, ಅದು ಯಾವಾಗ? ಈವ್ನಿಂಗು ಮಾರ್ನಿಂಗ್ ಟೈಮ್ಸ್? ಈವ್ನಿಂಗ್ ದಿನ ನಾವು ವಾಕ್ ಹೋಗ್ತಾ ಇದ್ವಿ. ನೀವು ಜೊತೆಗೆ ಹೋಗ್ತಾ ಇದ್ರಿ? ನಾವಿಬ್ಬರು ಹೋಗ್ತಾ ಇದ್ವಿ. ಹಾಗೆ ಕೆಲಸಗಳು, ತರಕಾರಿ ತೊಗೊಂಬರೋದು, ಆಮೇಲೆ ರೇಷನ್ಸ್ ತೊಗೊಂಬರೋದು, ಅದೆಲ್ಲ ಸೇರಿಸ್ಕೊಂಡು ಅವರು ಅಂಗಡಿಗೆ ಹೋಗಿ ನನ್ನ ಜೊತೆಲೇ ಬರೋದು. ನನ್ನ ಜೊತೆಲೇ ಬರ್ತಾಯಿದ್ರು. ತರಕಾರಿ ತರಕ್ಕೆ, ರೇಷನ್ಸ್ ತರಕ್ಕೆ ಎಲ್ಲ ಬರ್ತಾ ದಿನ ಸಾಯಂಕಾಲ ವಾಕ್ ಹೋಗ್ತಾ ಇದ್ವಿ. ತುಂಬ ವರ್ಷಗಳು ನಡೀತು. ಬಟ್ ಆಮೇಲೆ ಯಾವಾಗ ಅವ್ರಿಗೆ ಋಗ್ವೇದ ಇದೆಲ್ಲ ಶುರು ಮಾಡಿದ್ರು ಆವಾಗ ಅವ್ರಿಗೆ ಅಷ್ಟು ಪುರ್ಸೊತ್ತಾಗ್ತಾ ಇರಲಿಲ್ಲ, ಅಷ್ಟು ಎನರ್ಜಿನೂ ಇರ್ತಾ ಇರಲಿಲ್ಲ. ಸೊ ಆವಾಗ ವಾಕ್ ಮಾಡೋದು 70 ವರ್ಷ ಆದಮೇಲೆ 70 ವರ್ಷ ಆದಮೇಲೆ ಕಮ್ಮಿ ಆಗೋಯ್ತು ವಾಕ್ ಮಾಡೋದು. ಇಲ್ಲದೇ ಇದ್ದರೆ ಈ ಮಕ್ಕಳು ಚಿಕ್ಕವರಾಗಿದ್ದಾಗ
ಪ್ರಾಮ್ನಲ್ಲಿ ಕೂಡಿಸ್ಕೊಂಡು ಸಾಯಂಕಾಲ ಅವ್ರನ್ನೂ ಒಂದು ರೌಂಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಬೆಳಗ್ಗೆನೂ ಅಷ್ಟೇ. ಈಗ ನನ್ನ ಸೊಸೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಮಗುನ ಕರ್ಕೊಂಡು ನಾವು ವಾಕ್ ಮಾಡ್ತಾಯಿದ್ವಿ, ಪ್ರಾಮ್ನಲ್ಲಿ ಕೂಡಿಸ್ಕೊಂಡು ಇಲ್ಲೆಲ್ಲ ಸುತ್ತಾಡಿ. ಮುಂಚೆ ಎಲ್ಲ ತುಂಬ ನಡೀತಾ ಇದ್ವಿ. ಆಲ್ಮೋಸ್ಟ್ ಜಯನಗರ ಫಸ್ಟ್ ಬ್ಲಾಕು, ಸೆಕೆಂಡ್ ಬ್ಲಾಕ್, ಬೆಂಗಳೂರು ಅಷ್ಟು ರಶ್ ಆಗೂ ಇರಲಿಲ್ಲ, ಇಲ್ಲ, ಆರಾಮಾಗಿತ್ತು ನಡೀಲಿಕ್ಕೆ. ಸೊ ಎಲ್ಲ ಕಡೆ ಗಾಂಧಿ ಬಜಾರ್ಗೂ ಎಷ್ಟೋ ಸತಿ ನಡ್ಕೊಂಡು ಹೋಗ್ತಾ ಇದ್ವಿ. ಸಂಜೆ ಹೊತ್ತಿಗೆ ಅವರು ಕಾಫಿ ಟೀ ಏನಾದ್ರು ಕುಡಿತಾ ಇದ್ರ? ಹಾಂ, ಸಂಜೆ ಟೀ ಕುಡಿತಾ ಇರಲಿಲ್ಲ? ಟೀ ಅಷ್ಟಿಲ್ಲ, ಕಾಫಿನೇ. ಕಾಫಿನೇ. ಬೆಳಗ್ಗೆ ಒಂದ್ಸತಿ ಕಾಫಿ, ತಿಂಡಿ ಆದಮೇಲೆ ಕಾಫಿ, ಸಾಯಂಕಾಲ 5 ಗಂಟೆ ಹೊತ್ತಿಗೆ ಮತ್ತೆ ಕಾಫಿ ಅಷ್ಟೇ. 3 ಸತಿ ಕಾಫಿ ಕುಡಿಯೋರು. ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡ್ತಿದ್ರು? ಊಟ 8, 8:30. ಅದು ಬೆಳಗಿನ ಊಟದ ಥರವೇನೆ. ಅವ್ರು ಡಯಟ್ ಅಂತ ಏನಾದ್ರು ಮಾಡ್ಬೇಕಾಗಿ ಬಂತ ಯಾವಾಗಲಾದ್ರು? ಡಯಟ್ ತರಹ ಅಂತ ಇಂಥದ್ದೇನೆ ಅಂತ? ಇಲ್ಲ, ಡಯಟಿಂಗ್ ಏನೂ ಇಲ್ಲ, ಏನು ಮಾಡ್ತಾ ಇದ್ವಿ. ಏನು ಸಾಮಾನ್ಯ ಇಷ್ಟ ಆಯಿತು ಅದನ್ನು ತಿಂದು ನೀವು ಮಾಡಿದ್ದನ್ನ? ಕಡೆಯಲ್ಲಿ ಅವ್ರಿಗೆ ಡಯಾಬಿಟೀಸ್ ಬಂದಿತ್ತು ಅಂತ ಕಾಣುತ್ತೆ. ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಇಲ್ಲ, ನನಗೇನೂ ಇಲ್ಲ ಅಂತ ಸಾಧಿಸೋರು. ನಾನು ಡಯಾಬಿಟೀಸ್ ಇದ್ದರೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗ್ತಾ ಇತ್ತಾ ಅಂತ. ಬಟ್ ಆದರೂ ಸ್ವಲ್ಪ ಸಣ್ಣ ಆಗ್ತಾಯಿದ್ರು, ಆಗ್ತಾಯಿದ್ರು. ವಾಕ್ ಹೋಗೋಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೊ ಇದೆಲ್ಲ ನೋಡಿ ಡಯಾಬಿಟೀಸ್ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಟೆಸ್ಟ್ ಮಾಡಿಸ್ಕೋಬೋದಲ್ಲ, ಔಷಧಿ ತೊಗೋಬೋದಲ್ಲ. ಇಲ್ಲ ಇಲ್ಲ, ನನಗೇನಿಲ್ಲ ಅಂತ ಒಪ್ಕೋತಾನೇ ಇರಲಿಲ್ಲ. ಟೆಸ್ಟ್ ಮಾಡಿಸ್ಕೊಳ್ಳೇ ಇರಲಿಲ್ಲ. ಬಟ್ ಇತ್ತು ಡಯಾಬಿಟಿಸ್ ಅಂದರೆ ಗೊತ್ತಾಗ್ತಾಯಿತ್ತು ಸ್ವಲ್ಪ. ಮತ್ತು ಮಿಕ್ಕಂತೆ ಅವರ ಆರೋಗ್ಯ ಚೆನ್ನಾಗೇ ಇತ್ತ? ಹಾಂ, ಅಲ್ಲಿವರೆಗೂ ಚೆನ್ನಾಗೇ ಇತ್ತು. ಸುಮಾರು 70 ವರ್ಷದ ತನಕ ಚೆನ್ನಾಗೇ ಇದ್ರು. ಆಮೇಲೆ ಏನೋ ಸ್ವಲ್ಪ ಅವರು ಕರ್ನಾಟಕದಿಂದ ಆಚೆಗೆ ಪ್ರವಾಸ ಜಾಸ್ತಿ ಹೋಗ್ಲಿಲ್ವಾ ಹಾಗಿದ್ರೆ? ಇಲ್ಲ, ಅವರಾಗೆ ಹೋಗಲಿಲ್ಲ. ಬಟ್ ಮುಂಬೈನವ್ರು ಕರೆದಿದ್ರು, ಮೈಸೂರು ಅಸೋಸಿಯೇಷನ್ ಅವರು ತುಂಬ ವರ್ಷಗಳು ಕರೆದ ಮೇಲೆ ಒಂದು ಸತಿ ಒಪ್ಕೊಂಡ್ರು. ಸೊ ಅವರೇ ಎಲ್ಲ ಪ್ಲೇನು ಬುಕ್ ಮಾಡಿ ಎಲ್ಲ ಮಾಡಿ ಕರ್ಕೊಂಡು ಹೋದರು. ನಾವು ಆವಾಗ ಇವರು ಶ್ರೀಕೃಷ್ಣ ಅಂತ ಜಸ್ಟ್ ಅವ್ರ ಮನೇಲೇ ಇಳಿಸ್ಕೊಟ್ರು. ಅವ್ರ ಮನೇಲೇ ಇದ್ವಿ ಒಂದು 2-3 ದಿವಸ. ಆಮೇಲೆ ಅವ್ರಿಗೆ ಪ್ರಶಸ್ತಿ ಬಂತಲ್ಲ, ಯಾವುದೋ ಸಂಸ್ಕೃತ, ಗಂಗೇಶ್ವರ ಭಾರತೀಯ ವಿದ್ಯಾಭವನ ಅವರು ರೆಕಮೆಂಡ್ ಮಾಡಿ ಇವ್ರಿಗೆ ಕೊಡಿಸಿದ್ರು. ಇವರು ಆಗ ಹೋಗಿದ್ರ? ಆವಾಗ ಕರೆಸ್ಕೊಟ್ರು ಮುಂಬೈ. ಸೊ ಅಲ್ಲಿ ಹೋಗಿ 2 ದಿವಸ 3 ದಿವಸ. ಚೆನ್ನೈಗೆ ಹೋಗಿ, ಚೆನ್ನೈಗೆ ನಮ್ಮಮ್ಮ ಪ್ರತಿ ವರ್ಷ ಸಂಕ್ರಾಂತಿಗೆ ಎಲ್ಲರೂ ಸೇರೋಣ ಮಕ್ಕಳು ಅಂತೇಳಿ ಪ್ರತಿ ಸಂಕ್ರಾಂತಿ ಕರೆಯೋರು. ಸೊ ನಾವು ಹೋಗ್ತಾ ಇದ್ವಿ. ಆದರೂ 2 ದಿವಸ ಅಷ್ಟೇ, ಜಾಸ್ತಿ. ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಏನಾದರೂ ಓಡಾಡಿದ? ಎಲ್ಲೂ ಇಲ್ಲ, ಎಲ್ಲೂ ಹೋಗಿಲ್ಲ. ತಿರುಪತಿಗೆ ಹೋಗ್ತಾ ಇದ್ವಿ. ತಿರುಪತಿಗೆ ವರ್ಷಕ್ಕೊಂದ್ಸತಿ ಮುಂಚೆ ಹೋಗ್ತಾ ಇದ್ವಿ. ಆಮೇಲೆ ಅದು ಕಮ್ಮಿ ಆಯಿತು. ಬಟ್ ತಿರುಪತಿನವರು ಬೋರ್ಡಲ್ಲಿ ಇದ್ರು. ಅವಾಗೇನೋ ಕೇಸ್ ಆಗ್ತಾಯಿತ್ತು. ಅದೇ ಇವ್ರದ್ದು ಅಂದರೆ ಟ್ರೆಡಿಷ್ನಲ್ ಪ್ರೀಸ್ ವೈಖಾನಸರು ಇರಬೇಕಾ, ಪಂಚರಾತ್ರ ಇರಬೇಕಾ, ವೈಖಾನಸರೇ ಆಗಬೇಕಾ. ಅದು ಅವ್ರದ್ದೊಂದು 3-4 ಫ್ಯಾಮಿಲೀಸ್ ಇತ್ತು. ಅವ್ರದ್ದೇ ಬೈ ರೊಟೇಷನ್, ಒಂದು ಫ್ಯಾಮಿಲಿ ಆದಮೇಲೆ ಒಂದು ಫ್ಯಾಮಿಲಿ ಇದೆ, 1 ವರ್ಷನೋ 2 ವರ್ಷನೋ ಒಂದೊಂದು ಫ್ಯಾಮಿಲಿ ಆ ಥರ ಇತ್ತು. ಅದನ್ನು ತೆಗೆದು ಬಿಡಬೇಕು. ಅದು ಇಟ್ ಶುಡ್ ಬಿ ಮೇಡ್ ಮೋರ್ ಡೆಮೊಕ್ರೆಟಿಕ್. ನಾವು ಸೆಲೆಕ್ಟ್ ಮಾಡ್ಕೋಬೇಕು ಪ್ರೀಸ್ನ. ಇದು ಹೆರಿಡಿಟರಿ ಪ್ರೀಸ್ಟ್ ಬೇಡ. ಏಕೆಂದರೆ ಅವರು ಸುಮ್ಮನೆ ತಂದೆಯಿಂದ ಮಗನಿಗೆ ಕೆಲಸ ಕೊಡಿಸೋದು ಬೇಡ. ಏಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ, ಅವ್ರ ಕ್ವಾಲಿಫಿಕೇಷನ್ ಇದೆಯೋ ಇಲ್ಲೋ, ಅವರು ಅದು ತಪ್ಪಿಸ್ಬೇಕು ಅಂಥೇಳಿ ಏನೋ ಕೋರ್ಟ್ನಲ್ಲಿ ಕೇಸ್ ಆಗ್ತಾಯಿತ್ತು. ಆವಾಗ ಅವ್ರು ಬರ್ತಾಯಿದ್ರು, ತುಂಬ ಬರ್ತಾಯಿದ್ರು. ಇವ್ರ ಕೈಲಿ ವೈಖಾನಸದ ಬಗ್ಗೆ ಅದೆಲ್ಲ ಕೇಳ್ಕೊಳ್ಳಿಕ್ಕೆ ಸಪೋರ್ಟ್ ತಗೊಂಡು. ನೀವು ತಿರುಪತಿಗೆ ಹೋಗಿದ್ದೀರಾ? ಹಾಂ, ಆವಾಗ ಅವ್ರ ಕಾರ್ನಲ್ಲೇ ಕರ್ಸ್ಕೊತಾ ಇದ್ರು. ಸೊ ಅವ್ರು ಹೋದಾಗೆಲ್ಲ ನಾನು ಜೊತೆಗೆ ಹೋಗ್ತಾ ಇದ್ದೆ. ಆಮೇಲೆ ಅವರು ಓದೋದಕ್ಕೆ ಲೈಬ್ರರಿಗಳಿಗೆಲ್ಲ ಹೋಗಬೇಕಾಗ್ತಿತ್ತ, ಪುಸ್ತಕಗಳನ್ನು ಹುಡುಕೊಂಡು? ಆವಾಗೆಲ್ಲ ಇಂಟರ್ನೆಟ್ದೆಲ್ಲ ಫೆಸಿಲಿಟಿ ಇರಲಿಲ್ಲ. ಅವರು ಮಿಥಿಕ್ ಸೊಸೈಟಿಗೆ ತುಂಬ ಓಡಾಡ್ತಾ ಇದ್ರು. ಹೌದು, ಮದುವೆ ಆದ ಹೊಸರಲ್ಲಿ ಮಿಥಿಕ್ ಸೊಸೈಟಿಗೆ ಹೋಗೋರು. ಅಲ್ಲಿ ಪುಸ್ತಕ ಇದೆ, ಲೈಬ್ರರಿ ಇದೆ. ಸೊ
ಅಲ್ಲೊಬ್ರು ಹರಿರ ಇರುವಂಥ ಲೈಬ್ರರಿಯಲ್ಲಿ. ಸೊ ಅವ್ರ ಹತ್ರ ಪುಸ್ತಕಗಳು ಇಸ್ಕೊಂಡು ಉಳಿದಂತೆ ಬೇರೆ ಲೈಬ್ರರಿಗಳಿಗೂ ಜಾಸ್ತಿ ಹೋಗ್ತಾ ಇರಲಿಲ್ಲ, ಅವ್ರ ಮನೆಯಲ್ಲಿರೋ ಪುಸ್ತಕಗಳು. ಮನೇಲೇ ದೊಡ್ಡ ಲೈಬ್ರರಿ ಇತ್ತು. ಸೊ ಅವರೇ ದೊಡ್ಡ ಕಲೆಕ್ಷನ್ ಇತ್ತು ಮನೇಲೆ. ಸೊ ಎಲ್ಲ ಕೊಂಡ್ಕೋತಾ ಇದ್ರು, ಬೇಕಾದ್ದೆಲ್ಲ ಕೊಂಡ್ಕೋತಾ ಇದ್ರು. ಆಮೇಲೆ ಅವರು ಈ ಸ್ಕಲ್ಪ್ಚರ್ಸು ಪೇಂಟಿಂಗ್ಸು ಅದನ್ನು ಒಂದು ಸೀರಿಯಸ್ ಹಾಬಿಯಾಗಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಅಂತ ಏನಾದ್ರು ಟೈಮ್ ಇಟ್ಕೊಳ್ತಾ ಇದ್ರ ಅಥವಾ ಲಹರಿ ಬಂದಂಗೆ ಅಷ್ಟೇ? ಇವತ್ತೇನೋ ಸುಮ್ಮನೆ ಸ್ವಲ್ಪ ಬಿಡುವಿದೆ ಅನ್ಸುತ್ತೆ ಮಾಡಬೇಕು ಅಂತ ಅಷ್ಟೇ ಮಾಡಬೇಕು ಅಂತ ಆಸೆ ಬಂದಾಗೆಲ್ಲ ಮಣ್ಣು ತೊಗೊಂಬಂದು ಮಾಡ್ತಾಯಿದ್ರು. ಬಟ್ ಅದು ಹಾಗೆ ಕಂಟಿನ್ಯೂಸ್ ಆಗಿ ಅಂತಲ್ಲ, ಬಟ್ ಒಂದು ಪೀರಿಯಡ್ನಲ್ಲಿ ಬೇಕಷ್ಟು ಮಾಡಿದರು. ಅದು ಯಾವ ಪೀರಿಯಡ್ ಅಮ್ಮ? ಆ ಥರ ತುಂಬ ಆ್ಯಕ್ಟಿವ್ ಆಗಿ, ಎಸ್ಪೆಷಲಿ ಸ್ಕಲ್ಪ್ಚರ್ ಡಿಮಾಂಡ್ಸ್ ಲಾಟ್ ಆಫ್ ಟೈಮ್ ಅಲ್ವಾ? ಹೌದು. ಯಾವಾಗ? ಮೇ ಬಿ 70s ಅಂತ ಕಾಣುತ್ತೆ. ಓ, ಲೇಟ್ 70s. ಹಾಂ ಹಾಂ. 72 ತನಕ ಕ್ಯಾಲಿಸರ್ ಕಾಲೇಜಲ್ಲಿ ಕೆಲಸ. ಹಾಂ ಹೌದು. 68 to 72 ಕ್ಯಾಲಿಸರ್ ಕಾಲೇಜ್. ಅದಾದಮೇಲೆ ಅದು ಮುಚ್ಚಿದ ಮೇಲೆ ಪೂರ್ತಿ ವಾಸ್ ಫ್ರೀ. ಆವಾಗ ಸ್ವಲ್ಪ ದಿವಸ ಐ ಥಿಂಕ್. ಎಲ್ಲಿತ್ತು ಕ್ಯಾಲಿಸನ್ ಕಾಲೇಜ್ ಆಗ? ವಾಲ್ಟನ್ ರೋಡ್ ಅಂತ, ಲೆವೆಲ್ ರೋಡ್. ಹಾಂ ಹೌದು. ಆಮೇಲೆ ರಿಚ್ಮಂಡ್ ರೋಡ್. ಸಿಟಿ ಎಲ್ಲ ಹೇಗೆ ಓಡಾಡ್ತಾ ಇದ್ರು? ಅದೇ ಅವಾಗ ಕಾರ್ ಇತ್ತಲ್ಲ, ನೀವೇ ಕರ್ಕೊಂಡು ಹೋಗಿ ಬಂದ್ಬಿಡ್ತಾ ಇದ್ರ? ಡ್ರೈವರ್ ಇದ್ದ ಸ್ವಲ್ಪ ದಿವಸ, ಸೊ ಅವ್ರು ಕರ್ಕೊಂಡು ಹೋಗ್ಬಿಟ್ಟು. ಅಂದರೆ 70 ಮೇಲೆ ಸ್ವಲ್ಪ ಫ್ರೀ ಟೈಮ್ ಆದಾಗ 72 ಆದಮೇಲೆ ET ವರೆಗೂ ಹಾಕಿ ಮಾಡಿದೆ. 80 ಸುಮಾರು ಆ ಟೈಮ್ನಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬಂಡ. ಹಾಂ ಹೌದು, ಅದು ಅಲ್ಲಿದೆ ಅಲ್ಲ, ಕಲಾಕ್ಷೇತ್ರದಲ್ಲಿ ಇದೆ. ಆಮೇಲೆ ಇವರು ಆಚಾರ್ಯ ಪಾಠಶಾಲೆಯವರು, ಆಚಾರ್ಯ ಹಾಂ ಹೌದು, ಅವ್ರದ್ದು GH ಆಚಾರ್ಯ ಅವತ್ತು ಮಾಡಿದ್ರು. ವೀಣೇಶೇಷದಂದು ಮಾಡಿದ್ರು. ಹಾಗೆ ಇದು ಚಂದ್ರಶೇಖರ್ ಭಾರತಿ ಸ್ವಾಮಿ. ಇದೆಲ್ಲ ನೀವು ಮದುವೆ ಆದಮೇಲೆ ಇದೆಲ್ಲ ಮಾಡಿದ್ದ? ತುಂಬ ಅವ್ರದ್ದು ಸ್ಟ್ಯಾಚ್ಯೂಸ್ ಪೈಕಿ ತುಂಬ ದೊಡ್ಡದು ಚಂದ್ರಶೇಖರ್ ಭಾರತಿ ಸ್ವಾಮಿಗಳು. ಲೈಫ್ ಸೈಜ್. ನೀವು ನೋಡಿದ್ದೀರಾ? ಎಷ್ಟು ದಿವಸ ಬೇಕಾಯಿತು ಏನು ಅಂತ ಏನಾದ್ರು ಜ್ಞಾಪಕ ಇದೆಯಾ? ಸುಮಾರು ಒಂದು ತಿಂಗಳೇ ಆಗಬೇಕು, ಫಿನಿಶ್ ಮಾಡಬೇಕು. ಹಾಂ, ಸುಮಾರು ಒಂದು ತಿಂಗಳು ಬೇಕಾಗುತ್ತೆ. ಮೊದಲು ಇದ್ರೊಳಗೆ ಮಾಡಿಕೊಂಡು ಆಮೇಲಿಂದ ಮಣ್ಣಲ್ಲೇ ಫಸ್ಟ್ ಮಾಡಿ, ಆಮೇಲೆ ಅದನ್ನು ಮೋಲ್ಡ್ ತೆಗೆದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಟ್ರಾನ್ಸ್ಫರ್. ಹೌದು. ಅರೇಕುಡಿ ಮಾಡಿದ್ದಾರೆ, ವೆಂಕಟಪ್ಪ ಮಾಡಿದ್ದಾರೆ, ರಾಳ್ಳಪಲ್ಲಿ ಅವ್ರದ್ದು ಮಾಡಿದ್ದಾರೆ, ಆಮೇಲೆ ಚೆಂಬೈದು ಮಾಡಿದ್ದಾರೆ, ಬೇಕಾಷ್ಟು ಮಾಡಿದ್ದಾರೆ. ವಿಶೇಷ ಏನಂದ್ರೆ ಅವರು ಸಂಗೀತಕ್ಕೆ ಸಂಬಂಧಪಟ್ಟವ್ರು ಜಾಸ್ತಿ ಮಾಡಿದ್ದಾರೆ. ಹೌದೌದು, ತುಂಬ ಸಂಗೀತ ಕೇಳ್ತಾ ಇದ್ರು ಅಂತ ಕಾಣುತ್ತೆ. ನೀವು ರಾಳ್ಳಪಲ್ಲಿ ಅವ್ರನ್ನ ನೋಡ್ತಾ ಇದ್ರಾ? ಅವ್ರು ಬರ್ತಾ ಇದ್ರು ಮನೆಗೆ, ಅವರು ಬರ್ತಾ ಇದ್ರು ಮನೆಗೆ. ಆಗ ಕನ್ನಡದಲ್ಲೇ ಮಾತಾಡ್ತಾ ಇದ್ರ ಅವರಿಬ್ರು? ಹಾಂ, ಕನ್ನಡನೇ. ನಿಮ್ ಜೊತೆ ರಾಳ್ಳಪಲ್ಲಿ ಅವ್ರ ತೆಲುಗ? ಹಂಗೆಲ್ಲ ಅಷ್ಟೇ ನಾನು ಮಾತಾಡ್ತಾ ಇದ್ದೆ. ಆಮೇಲೆ ನನಗೆ ಅವ್ರ ಮಗ ಚೆನ್ನಾಗಿ ಗೊತ್ತು, ಪನಿಶಾಯಿ. ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ 1 or 2 years ಅವರಲ್ಲಿ ಇದ್ದರು, ಕೆಲಸ ಮಾಡ್ತಾಯಿದ್ರು. ಸೊ ನನಗೆ ಪಾಠನೂ ಹೇಳ್ಕೊಟ್ರು ಅವರು, ನನ್ನ ಕ್ಲಾಸ್ ತಗೋತಾಯಿದ್ರು. ಸೊ ಅವ್ರ ಜೊತೆ ತೆಲುಗು ಮಾತಾಡ್ತಿದ್ದೆ. ರಾತ್ರಿ ಇಷ್ಟೊತ್ತಿಗೆ ಊಟ ಮಾಡ್ತಾ ಇದ್ರು ರಾಯರು? ಅದೇ 8:30. ಮಲಗ್ತಾ ಇದ್ದಿದ್ದು 10 ಗಂಟೆ ಸುಮಾರು. ಹಾಂ, ಅಂದರೆ ಸಾಮಾನ್ಯ 10ರಿಂದ 5-6 ಗಂಟೆವರೆಗೂ, 7 hours ಅಷ್ಟು ಸ್ಲೀಪ್. ಇಷ್ಟು ಕೆಲಸ ಇದ್ರು ಅದು ಒಂದು ರೊಟೀನ್. ಅದು ನಿದ್ದೆ ಕೆಡಿಸಿ ಇದು ಮಾಡ್ತಾ ಇರಲಿಲ್ಲ, ನಿದ್ದೆ ಕೆಡಿಸ್ಕೊಟ್ಟು ಹೋಗ್ತಾ ಇರಲಿಲ್ಲ. ಅಂದರೆ ಅದೊಂದು ವೆರಿ ಡಿಸಿಪ್ಲಿನ್ಡ್ ಲೈಫ್. ಅದರಿಂದ ಆರೋಗ್ಯ ಚೆನ್ನಾಗಿತ್ತು. ಸ್ಟಿಲ್ ಹಿ ವಾಸ್ ಅಬೌಟ್ 70, ಆರೋಗ್ಯ ಚೆನ್ನಾಗಿತ್ತು. 75ವರೆಗೂ ಪರವಾಗಿಲ್ಲ, ಸುಮಾರಾಗಿತ್ತು. ಅಷ್ಟು ವ್ಯವಸ್ಥಿತವಾಗಿ. ಅಂದರೆ ಈ 15 ದಿವಸಕ್ಕೊಂದ್ಸತಿ 20 ದಿವಸಕ್ಕೊಂದ್ಸತಿ ಎಣ್ಣೆ ನೀರು ಹಾಕೋಬೇಕು, ಈ ಥರದ್ದು ಇದೆಲ್ಲ ಇಟ್ಕೊಂಡಿದ್ರೆ ಆಯುರ್ವೇದಿಕ್ ಪದ್ಧತಿ ಮಾಡ್ತಾ ಇದ್ರು ಕಾಣುತ್ತೆ. ಅಷ್ಟಿಲ್ಲ, ಆಯುರ್ವೇದದ ಔಷಧಿಗಳೇ ಅಲ್ವಾ ತಗೋತಾ ಇದ್ದೀವಿ? ಹೌದು, ಆಯುರ್ವೇದ. ಅವ್ರಿಗೆ ಆಯುರ್ವೇದ ತುಂಬ ನಂಬಿಕೆ ಇತ್ತು. ಆಮೇಲೆ ಇಲ್ಲಿ ಹೋಮಿಯೋಪತಿ, ಇಲ್ಲಿ ಡಾಕ್ಟರ್ ಸುಂದರಾಯರು ಅಂತ ಅಲ್ಲಿ ಹತ್ರನೇ ಮನೆ ಇತ್ತು. ಅವ್ರ ಪರಿಚಯ ಆಯ್ತು. ಈ ಮನೆಗೆ ಬಂತ ಹೊಸದ್ರಲ್ಲೇ ಅವರೇ ಮನೆಗೆ ಬಂದು ಹೇಳ್ತಾಯಿದ್ರು. ಚಿಕ್ಕ ಮಕ್ಕಳೆಲ್ಲ, ಉಮಾ ಸುದರ್ಶನ್ ಅವ್ರು ಹೇಳ್ತಾಯಿದ್ರು,
ಮಕ್ಕಳಿಗೆ ಹೋಮಿಯೋಪತಿ ತುಂಬ ಒಳ್ಳೆಯದು. ಅವಕ್ಕೆ ಪಿಲ್ಸು ನುಂಗೋದು ಮಾಡೋದು ಸಿರಪ್ಗಳು ಎಲ್ಲ ಬೇಡ, ಇದೆಲ್ಲ ಹೋಮಿಯೋಪತಿ ತುಂಬ ಸುಲಭ ತಗೊಳ್ಳೋದು. ಸೊ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತೆಲ್ಲ ಒಂದು ಸ್ವಲ್ಪ ಅವರು ಪ್ರಚಾರ. ರಾಯಲ್ ಹೋಮಿಯೋಪತಿನೂ ಓದ್ಕೊಂಡ್ರ? ಹೋಮಿಯೋಪತಿ ಥಿಯರಿ ಎಲ್ಲ ಓದ್ಕೊಂಡ್ರ? ಅದೇ. ಸೊ ನಾವು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ವಿ. ಚಿತ್ರಗಳೆಲ್ಲ ಬರೆಯೋದು ಸ್ಕಲ್ಪ್ಚರ್ಷ್ಟು ಡಿಮಾಂಡಿಂಗ್ ಅಲ್ವಲ್ಲ? ರೆಗ್ಯುಲರ್ ಅವರು ಒಂದು ಸ್ವಲ್ಪ ಬರೆದು ಒಂದು ಸ್ವಲ್ಪ ಬೇಜಾರಾದರೆ ಈ ಇನ್ವಿಟೇಷನ್ ಕಾರ್ಡ್ಸ್ ಅದರ ಹಿಂದೆ ಖಾಲಿ ಇರುತ್ತಲ್ಲ, ಸ್ಕೆಚಸ್ ಮಾಡ್ತಾ ಇರೋರು ಸುಮ್ಮನೆ ಔಟ್ ಆಫ್ ಮೆಮರಿ. ಅಂದರೆ ಇಂಥವರು ಅಲ್ಲ ಅಂತಲ್ಲ, ಸುಮ್ಮನೆ ಫಿಗರ್ಸ್ ಎಲ್ಲ. ಈಗ MS ಸುಬ್ಬಲಕ್ಷ್ಮಿ, ವೆಂಕಟಪ್ಪ ಈ ಥರದ್ದು ಎಷ್ಟೋ ಜನರದ್ದು ಅದೆಲ್ಲ ಮಾಡಿದ್ದಾರಲ್ಲ ಪುಸ್ತಕಗಳಿಗೆಲ್ಲ, ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದಾರಲ್ಲ, ಎಲ್ಲ ಮೆಮೊರಿಯಿಂದಾನೇ. ಓನ್ಲಿ ಮೆಮೊರಿ. ಅವ್ರು ಹೇಳೋರು ಫೋಟೋಗ್ರಾಫಿಕ್ ಮೆಮೊರಿ ಇದೆ ನನಗೆ, ಒಂದು ಸತಿ ನೋಡಿದರೆ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ ಆ ಇಮೇಜ್, ನಾನು ಮತ್ತೆ ಫೋಟೋಗ್ರಾಫ್ ನೋಡಬೇಕಾಗಿಲ್ಲ. ಹಿರಿಯ ಹೆಜ್ಜೆಗಳು ಸುಮಾರು ಜನ ಮ್ಯೂಸಿಷಿಯನ್ಸ್ಗಳು ಎಲ್ಲ ಔಟ್ ಆಫ್ ಮೆಮೊರಿ ಮಾಡಿದ್ದಾರೆ. ಆಮೇಲೂ ಇದು ರಾಮಕೃಷ್ಣ ಪರಮಹಂಸರ ಅವ್ರದ್ದು ಪುಸ್ತಕ ಮಾಡಿದ್ರು ಕೊನೆ ವರ್ಷ ಲಾಸ್ಟ್ ಬುಕ್ ಅದು ದರ್ಶನ ಪ್ರಬಂಧ ಇದೆರಡು ಕೂಡ ಒಟ್ಟಿಗೆ ಲಾಸ್ಟ್ ಪುಸ್ತಕ. ಅದಕ್ಕೂ ಮೆಮರಿ. ಹೋಗ್ಲಿಕ್ಕೆ ಒಂದು ಫ್ಯೂ ಡೇಸ್ ಮುಂಚೆನೂ ಮಕ್ಕಳು ಹೋಗಿ ಅಜ್ಜ ಹನುಮಂತ ಬರ್ಕೊಡು ಅಂತಂದರೆ ಬರ್ಕೊಡು. ಹನುಮಂತನ ಬರೆಯೋದು ಅಂತ ಅವ್ರು ತುಂಬ ಸುಲಭ, ಅಷ್ಟಭ್ಯಾಸ. ಬರೆದು 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 ಬೆಟ್ಟ ಎತ್ತಿದಂಗೆ ಬರಿ, ಆ ಥರ ಬರಿ, ಈ ಥರ ಬರಿ ಅಂತ ಕೇಳೋರು. ಅವ್ರಿಗೆ ಹೆಂಗೆ ಬೇಕೋ ಹಿಂಗೆಲ್ಲ ಬರೆದು ಕೊಡ್ತಾಯಿದ್ರು. ಆಮೇಲೆ ಅವರು ನ್ಯೂಸ್ ಪೇಪರ್ ಈ ಥರದ್ದು ಓದ್ತಾನೆ ಇದ್ರು. ಮ್ಯಾಗ್ಝಿನ್ಸ್ ಓದ್ತಾ ಇದ್ರ? ಸುಧಾ ಥರದ್ದು ಮ್ಯಾಗ್ಝಿನ್ಸು ಎಲ್ಲ ತಿರುವಾಗ್ತಾ ಇದ್ರ? ಓದೋದಕ್ಕಿಂತ ಬರೀತಾ ಇದ್ರು. ಆಮೇಲೆ ಸುಧಾಗೆ ಆರ್ಟಿಕಲ್ಸ್ ಬರೀತಾ ಇದ್ರು. ದಾಸಯ್ಯ ಅಂತ ಅದೊಂದು ಸೀರೀಸ್ ಬಂತು, ಅದು ಬರೀತಾ ಇದ್ರು. ಫೀಚರ್ಸ್ ಬರೆಯೋರು. ದೀಪಾವಳಿ ಇಶ್ಯೂ, ಯುಗಾದಿ ವಿಶೇಷಕ್ಕೆಲ್ಲ ಎಲ್ಲ ವಿಶೇಷ ಕವರ್ ಪೇಜ್ ಫೀಚರ್ಸ್ ಎಲ್ಲ ಬರೀತಾ ಇದ್ರು. ಅವರೆಲ್ಲ ಕೇಳೋರು. ಪ್ರಜಾವಾಣಿ, ಪ್ರಜಾಮತದವರು ಕೇಳ್ತಾ ಇದ್ರು. ಪ್ರಜಾವಾಣಿ ಏನಾದ್ರು ಲೈಟ್ ರೀಡಿಂಗು, ನಾವೆಲ್ಸು, ಸ್ಟೋರೀಸು ಹಾಗೇನಾದ್ರು ಓದ್ತಾ ಇದ್ರಮ್ಮ? ಫಿಕ್ಷನ್ ಅಂತಲ್ಲ, ಬಟ್ ಈ ಯೂಸ್ ಟು ಎಂಜಾಯ್ ವುಡ್ ಹೌಸ್ ಅಂಥದ್ದೆಲ್ಲ ಇಷ್ಟ. ಲೈಟ್ ರೀಡಿಂಗ್. ಅದೇ ಆ ಥರದ್ದು ಏನು ಓದ್ತಾ ಇದ್ರ? ಓದ್ತಾ ಇದ್ದೆ ಯಾವಾಗಲಾದ. ನೀವು ಓದ್ತಾ ಇದ್ರಿ ಅನ್ಸುತ್ತೆ? ನಾನು ತುಂಬ ಓದ್ತಾ ಇದ್ದೆ. ಅದು ಮಾತ್ರ ಅಲ್ಲ, ಎಲ್ಲ ಒಂಥರ ಓದೋದು ಹುಚ್ಚು. ಹೌದು, ಓದ್ತಾನೇ ಇದ್ದೆ. ಅವ್ರು 10 ಗಂಟೆಗೆ ಮಲ್ಕೊಂಡು ನಾನು 11 ಗಂಟೆ ತನಕ ಓದ್ತಾ ಇದ್ದೆ. ನೀವು ಏನಾದ್ರು ಸ್ವಾರಸ್ಯ ಅವ್ರಿಗೆ ಹೇಳ್ತಾ ಇದ್ರಾ? ಈ ಥರ ಈ ಬುಕ್ಕಲ್ಲಿ ಹೀಗಿದೆ, ಈ ಥರ ಇದೆ ಅಂತ? ಈ ಕನ್ನಡ ನಾವೆಲ್ಸು ಆ ಥರದ್ದು ಏನಾದ್ರು ಓದ್ತಾ ಇದ್ರಾ? ಮತ್ತೆ ಯಾವ್ದಾದ್ರು ಮೆಮೊರಬಲ್ ಈವೆಂಟ್ಸ್, ಪ್ರವಾಸದ್ದು, ನಿತ್ಯ ಜೀವನದ್ದು ಏನಾದ್ರು ಜ್ಞಾಪಕದಲ್ಲಿದ್ದರೆ ಹೇಳ್ತೀರಾ ಅಮ್ಮ? ಸಮಥಿಂಗ್ ವಿಚ್ ರಿವೀಲ್ಸ್ ಇಸ್ ಇನ್ನೇಟ್ ಕ್ಯಾರೆಕ್ಟರ್. ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ತುಂಬ ಭಕ್ತಿ. ಅದ್ರ ಮೇಲೆ ತಿರುಪತಿ ತಿಮ್ಮಪ್ಪ ಎಲ್ಲ ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ. ಇಲ್ಲ ಮತ್ತೆ ಹಿಲ್ ಶ್ರೇನ್ ಆಫ್ ವೆಂಕಟಮ್ ಅಂತ ಇಂಗ್ಲಿಷ್ನಲ್ಲಿ ಈ ಥರ ಇದೆಲ್ಲ ಮಾಡೆಲ್ಸ್ ಎಲ್ಲ ಮಾಡಿಸಿದ್ದಾರೆ. ಸ್ಕಲ್ಪ್ಚರ್ಸ್ ಎಲ್ಲ ಹೇಳಿ ಮಾಡಿಸಿದ್ದು. ಇದು ಒಂದು ಒಳಗಡೆ ಒಂದು ವುಡನ್ ಅದನ್ನು ಹೇಳಿ ಮಾಡಿಸಿದ್ದು. ಇದನ್ನು ಯಾರು ಕೆತ್ತಿದ್ದು? ಇದು ಶ್ಯಾಮಸುಂದರ್ ಭಟ್ ಅಂತ ಅವ್ರು ಮಾಡಿದ್ದು. ಮರದಲ್ಲಿ ಮಾಡಿದ್ದು ಪಂಕಜಾಕ್ಷ ಅಂತ. ಗೊತ್ತು, ಅವರು ಒಳ್ಳೆ ವುಡ್ ಸ್ಕಲ್ಪ್ಟರು. ಇವ್ರ ಹತ್ರ ಪಾಠ ಹೇಳಿಸ್ಕೊತಾ ಇದ್ರು. ಹಂಗೆ ಅವರು ಒಂದು ಗ್ರೂಪ್ ಬರ್ತಾ ಇದ್ರು, 4-5 ಜನ ಶಿಲ್ಪಶಾಸ್ತ್ರ ಹೇಳಿಸ್ಕೊತಾ ಇದ್ರು. ಅದೇ ತಿರುಪತಿ ಯಾವ್ದಾದ್ರು ಘಟನೆಗಳು ಅವರಿಗೆ ಮನಸ್ಸಲ್ಲಿ ಮುಟ್ಟಿದ್ದೇನಾದ್ರು ಇತ್ತ? ಅವ್ರಿಗೆ ನಾವು ಹೋದರೆ ಸಾಮಾನ್ಯವಾಗಿ ಶುಕ್ರವಾರ ಅಭಿಷೇಕ.
ಆ ಟೈಮ್ನಲ್ಲಿ ಹೋಗ್ತಾ ಇದ್ವಿ ಶುಕ್ರವಾರ ಅಭಿಷೇಕ ನೋಡೋಕ್ಕೆ ಅಂತ. ಸೊ ಎಷ್ಟೋ ಸತಿ ಹೋಗಿ ಅಭಿಷೇಕ ನೋಡಿದ್ವಿ. ಅವರು ಒಂದು ಅಡಕೆ ಪಟ್ಟಿನಲ್ಲಿ ಅಲ್ಲಿದ್ದ ಸಿಕ್ಕಂತಹ ಅಂಗಾರ ಧೂಪಕ್ಕೆ ಹಾಕಿದ್ರು, ಅದರಿಂದಾನೇ ಅಲ್ಲಿಯೇ ಕೂತಿದ್ದಾಗ ಬರ್ಕೊಂಡು ಬಂದಿದ್ದು ಸ್ಕೆಚ್ಚನ್ನ ತೋರಿಸಿದ್ರು ನನಗೆ. ತುಂಬಾ ಚೆನ್ನಾಗಿ ಹಿಂಗೆ ಉದ್ದಕ್ಕೆ ಇತ್ತು. ಇದೆ ಇದೆ ಈಗಲೂ ಇಟ್ಕೊಂಡಿದ್ದೀರಾ ಅದನ್ನು? ಇದೆ. ಅಂದರೆ ಅವ್ರ ಕ್ಯಾರೆಕ್ಟರ್ ರಿವೀಲ್ ಮಾಡುವಂಥ ಸಿಚುಯೇಷನ್ಸ್ ಯಾವ್ದಾದ್ರು ಒಂದು? ಈಗ ನಾವು ಪ್ರವಾಸಕ್ಕೆ ಹೋದರೂ ಅವರು ಒಂಥರ ಅನಾಲಿಟಿಕಲ್ ಆಗಿ, ಅಂದರೆ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡೋದೇ ಹೆಚ್ಚು. ಲೈಕ್ ಉಡುಪಿ ಬಗ್ಗೆ ಒಂದು ಪುಸ್ತಕ, ಪೂರ್ಣ ಪ್ರಶಸ್ತಿ, ಅದು ಡಿವೋಷನಲ್ ಟೆಕ್ಸ್ಟ್ ಅಲ್ಲ ಅದು. ಅಂದರೆ ಮಧ್ವಾಚಾರ್ಯರ ಮೇಲೆ ಅಲ್ಲ ಅದು. ಇಟ್ಸ್ ಅಬೌಟ್ ಮೋರ್ ಸೈಂಟಿಫಿಕ್ ಡಾಕ್ಯುಮೆಂಟೇಷನ್. ಮುಂಚೆ ಜೈನರು ಇರ್ತಾರೆ ಅಲ್ಲಿ, ಆಮೇಲೆ ಆ ಜೈನ ಇಮೇಜನ್ನೇ ಅದು ಈಗ ಮೂರ್ತಿಯಲ್ಲಿರೋ ಕೃಷ್ಣ ಅಂತ ಕರೀತಾರಲ್ಲ, ಅದು ಜೈನ್ ಇಮೇಜ್, ಜೈನ್ ತೀರ್ಥಂಕರ ಅಂತ ತಿರುಗಿಸ್ಬಿಟ್ರು ಇವಾಗ ಆ ಕಡೆ. ಅದೇ ಕನಕದಾಸದೇವರ ಕಥೆ ಹೇಳ್ಬಿಟ್ಟು, ಸೊ ದಟ್ ಪೀಪಲ್ ಕಾಂಟ್ ಸಿ ದಟ್ ಇಟ್ಸ್ ನಾಟ್ ಕೃಷ್ಣ. ಅದೇನೋ ಕಡಗೋಲು ಅಂತ ಹೇಳ್ತಾರೆ, ಬಟ್ ಕಡಗೋಲು ಅಲ್ಲ, ಅದು ಜೈನ ತೀರ್ಥಂಕರ ಇಮೇಜ್. ಅದು ಆ ಪುಸ್ತಕ ಸುಟ್ಟಾಕಿದ್ರು, ನನಗೂ ಹೇಳಿದ್ರು, ಸುಟ್ಟಾಕ್ಬಿಟ್ರು. ಬಟ್ ಆಮೇಲೆ ಪೇಜಾವರ ಸ್ವಾಮಿಗಳು ಸಮಾಧಾನ ಹೇಳಿದ್ರಂತ ಅವ್ರಿಗೆ, ಬನ್ನಂಜೆ ಅವ್ರಿಗೆ, ನೀವು ಆ ಥರ ಯೋಚನೆ ಮಾಡಬಾರ್ದು, ಇದು ಇಟ್ಸ್ ಎ ಸೈಂಟಿಫಿಕ್ ಡಾಕ್ಯುಮೆಂಟೇಷನ್. ಅದು ಭಕ್ತಿಯಿಂದ ಬರೆದ ಪುಸ್ತಕ ಅಲ್ಲ ಅದು. ಅಂದರೆ ಅದು ಬೇರೆ ಥರ ಪುಸ್ತಕ, ನೀವು ಅದನ್ನು ಆ ಥರ ಕ್ರಿಟಿಸೈಸ್ ಮಾಡಬಾರ್ದು. ಇಟ್ಸ್ ಎ ಸೈಂಟಿಫಿಕ್ ವರ್ಕ್ ಅದು ಅಂತ. ಅದೇ ಈ ಥರ ಸಿಚುಯೇಷನ್ಸ್ ಎಲ್ಲ ಬಂದಾಗಲೂ ಅವ್ರು ಕಾಮಾಗಿ ತಗೋತಾ ಇದ್ರ? ಅಪ್ಸೆಟ್. When he used to get emotionally charged or disturbed, ಆ ಥರದ್ದು ಏನಾದ್ರು? ಅಪರೂಪ, ತುಂಬ ಅಪರೂಪ. ಈಗ ಆರ್ಟನ್ನು ಎಂಜಾಯ್ ಮಾಡ್ತಾ ಅಥವಾ ಯಾವ್ದಾದ್ರು ಸಿಚುಯೇಷನಲ್ಲಿ ಕಣ್ಣೀರು ಹಾಕಿದ್ದೇನಾದ್ರು ಇತ್ತಮ್ಮ ರಾಯರು? Would he burst out into tears? ನಾಟ್ ಬಸ್ಟಿಂಗ್ ಇಂಟು ಟಿಯರ್ಸ್, ಬಟ್ ಜಸ್ಟ್ ಅವ್ರಿಗೆ ಅರೇಗುಡಿ ರಾಮಾನುಜರ ಸಂಗೀತ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹೋಗೋರು ತುಂಬ ಎಂಜಾಯ್ ಮಾಡೋರು. ಮುಸ್ರಿ ಸುಬ್ರಹ್ಮಣ್ಯದ್ದು, ಕೆಲವು ಮಹಾರಾಜಪುರಂ ವಿಶ್ವನಾಥಯ್ಯರು, ಅವ್ರದ್ದೆಲ್ಲ ಇಷ್ಟ ಇತ್ತು. ಸೊ ಅದು ತುಂಬ ಎಂಜಾಯ್ ಮಾಡೋರು. ಹೇಳೋರ ಇಷ್ಟು ಚೆನ್ನಾಗಿದೆ ಇದ್ರೊಳಗೆ, ಆ ಈಸ್ಥೆಟಿಕ್ ಫೀಚರ್ಸ್ ಎಲ್ಲ ಹೇಳ್ತಾ ಇದ್ರ? ಒಂದ್ಸತಿ ತಿರುಪತಿಗೆ ಹೋದಾಗ ಆ ಮೂರ್ತಿ ನೋಡಿದ ತಕ್ಷಣ ಏನೋ ಹೇಳಿದರು, ಏನೋ ಒಂಥರ ಈ ಗಾಟ್ ಸಮ್ ಓವರ್ವೆಲ್ಮ್ಡ್ ಬೈ ಎಮೋಷನ್ಸ್, ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತಾರೆ. ಮನೆ ಸಿಚುಯೇಷನ್ಸಲ್ಲಿ ಹಾಗೇನಾದ್ರು ಆಗ್ತಾ ಇತ್ತಾ? ಈಗ ನಿಮ್ಮ ಮಗಳಿಗೆ ಮದುವೆ ಮಾಡಿದಾಗ ಆ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಕನ್ಯಾದಾನ ಅದರೊಳಗೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ರೆಗ್ಯುಲರ್ ಇದೇನೆ, ವೇದಿಕೆ ಮದುವೆನೇ. ಹೌದು. ಆದರೆ ಅವಾಗ ಮಗಳನ್ನ ಕಳಿಸ್ಕೊಡೋವಾಗ ಒಂಥರ ಎಮೋಷನಲ್ ಇದಾಗುತ್ತಲ್ಲ, ಆ ಥರದ್ದೇನು? ಅಷ್ಟೇನಿಲ್ಲ, ಅಷ್ಟು ಇಮೋಷನಲ್ ಆಗಿ. ಅವ್ರ ತಂದೆ ತಾಯಿ ಹೋದಾಗ ಆ ಥರ ಸನ್ನಿವೇಶದಲ್ಲಿ ಕಾಮಾಗಿ ತಗೋತಾ ಇದ್ರ? ಮತ್ತೇನಾದ್ರು ಹೇಳ್ತಾ ಇದ್ರ ಈ ಥರ ಸಿಚುಯೇಷನ್ಸನ್ನು ನೀವುಗಳು ಹೀಗೆ ತಗೋಬೇಕು ಅಂತ? ನಿಮಗೆ ಯಾರಿಗೆ ಏನಾದ್ರು ಪ್ರಿಪೇರ್ಡ್ನೆಸ್, ಆ ಥರ ಒಂದು ದುಃಖ ಸುಖ ಎಲ್ಲ ಹೇಗೆ ತಗೋಬೇಕು ಆ ಥರ? ಎಲ್ಲ ಏನು ಹಾಂ ಹಾಂ, ತುಂಬ ಕಾಮ್ ಆ್ಯಂಡ್ ಫರ್ಮ್ ಆಗಿದ್ದು ಬಿಡ್ತಾ ಇದ್ರೆ. ಈಗ ಅವರು ಕೆಲಸ ಬಿಟ್ಟು ಬಂದ ಮೇಲೆ ನಿಮಗೆ ಗೊತ್ತಾಯಿತು ಅಂತ ಕೇಳಿದೆ. ಹೌದು, ಅವ್ರು ಅದೊಂಥರ ನನಗೆ ಅರ್ಥನೇ ಆಗಲ್ಲ. ಅವ್ರ ಡಿಸಿಷನ್ಸ್ ಎಲ್ಲ ಅವರೇ ತಗೊಳ್ಳೋರು. ನನಗೆ ಹೇಳೋದು, ಮುಂಚಿತವಾಗಿ ಹೇಳೋದಾಗಲಿ ಕನ್ಸಲ್ಟ್ ಮಾಡೋದಾಗಲಿ ಏನೂ ಇಲ್ಲ. ಅವ್ರಿಗೇನು ಮನಸ್ಸಿಗೆ ಬಂತು ನಾನು ಮಾಡಿಬಿಡೋದು ಅಷ್ಟೇ. ತಿರುಪತಿನ ಅವ್ರು ಕೇಳಿದರು ರೀಪ್ರಿಂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀರಾ? ಸರಿ, ಬರ್ಕೊಟ್ಬಿಟ್ರು ತಕ್ಷಣ. ಹಿಲ್ ಶೈನ್ ಆಫ್ ಬೇಗಣ
ನನಗೆ ಗೊತ್ತಿಲ್ಲ ಅದು ಏನು ಬರ್ಕೊಡ್ತಾರೋ ಏನು ಬರ್ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ನಂಗೆ ಹೇಳಲೂ ಇಲ್ಲ. ಆಮೇಲೆ ಯಾವಾಗಲೂ ಗೊತ್ತಾಯಿತು ಹಿಂಗೆ ಫಾರ್ ಎಂಡಾರ್ಜ್ ಸೆಕೆಂಡ್ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ. ಹಾಗೆ ಇವರು ಇಂಡಿಯನ್ ಬುಕ್ ಸೆಂಟರ್ನವರು ಅವ್ರು ಬರೋರು, ಅವ್ರು ಬಂದು ತುಂಬಾ ಎಲ್ಲ ಮಾತುಕತೆ ಎಲ್ಲ ಆಗ್ತಾಯಿತ್ತು, ಎಲ್ಲ ಹೇಳ್ತಾಯಿದ್ರು. ಅವ್ರಿಗೂ ಏನು ಬರ್ಕೊಟ್ರು ನಂಗೆ ಗೊತ್ತಿಲ್ಲ, ಅಂತೂ ದೇ ಹ್ಯಾವ್ ರೀಪ್ರಿಂಟೆಡ್ ಸೋ ಮೆನಿ ಬುಕ್ಸ್. ಸದ್ಗುರು ಪಬ್ಲಿಕೇಶನ್ಸ್, ಇಂಡಿಯನ್ ಪ್ರತಿಮಾಕೋಶ, ಆಗಮಕೋಶ ಎಲ್ಲ ಅವರು ರೀಪ್ರಿಂಟ್ ಮಾಡಿದ್ದಾರೆ. ಅದೇನು ಪರ್ಮಿಷನ್ ಕೊಟ್ಟರು ನನಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನು ನನಗೆ ಗೊತ್ತಿಲ್ಲ, ಇಲ್ಲ. ಸೊ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ಜಸ್ಟ್ ರೀಪ್ರಿಂಟ್ ಆರ್ ಕಾಪಿರೈಟೇ ಕೊಟ್ಬಿಟ್ಟಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ ನನಗೆ, ಏನು ಅಂತ ಗೊತ್ತಿಲ್ಲ. ನೀವು ಕೇಳೋದಿಲ್ಲ ನಿಮ್ಮ ಸ್ವಭಾವ. ನನಗೆ ಯಾವುದೋ ಯೂಸ್ ಟು ಪ್ರೊವೈಡ್ ಹಿಸ್ ಓನ್ ಸ್ಪೇಸ್ ಫಾರ್ ಹಿಮ್ಸೆಲ್ಫ್. ಅವರು ಕೆಲಸದಲ್ಲೂ ಹಾಗೆ ಇದ್ದಿದ್ದ. ನನಗೆ ಹೇಳಲೇ ಇಲ್ಲ, ಹೇಳಿದ್ರು ರಿಸೈನ್ ಮಾಡಿದೆ ಅಂತ. ಯಾತಕ್ಕೆ ರಿಸೈನ್ ಮಾಡಿದ್ದಾರೆ, ಏನು ಕತೆ, ಏನಾಗ್ತಾಯಿದೆ, ಏನೂ ಹೇಳಲಿಲ್ಲ, ನನಗೆ ಗೊತ್ತೇ ಇಲ್ಲ. ಯಾತಕ್ಕೆ ಹೇಳ್ಬೋದಾಗಿತ್ತಲ್ಲ ಅಂತ. ಅಯ್ಯೋ ನಿನ್ನ ಪ್ರಾಬ್ಲಮ್ಸ್ ನಿನಗಿರುತ್ತೆ, ನಂದು ಯಾತಕ್ಕೆ ನಿನ್ನ ತಲೆ ಹೇರಬೇಕು ಅಂತ, ಆ ಥರ. ಮತ್ತು ಇಷ್ಟು ಪ್ರಾಜೆಕ್ಟ್ಸ್ ಎಲ್ಲ ತಗೊಂಡು ಮಾಡೋವಾಗದೇ ನೀವು ಹೇಳಿದ್ರಲ್ಲ, ಕೆಲವು ಸತಿ ಬಹಳ ದೊಡ್ಡ ದೊಡ್ಡ ಭಾರ ಆಗ್ಬಿಟ್ಟಿದ್ದು, ಸ್ವಲ್ಪ ಡಿಪ್ರೆಷನ್ ಬಂದ್ಬಿಡ್ತಾ ಇತ್ತು. ಆಗಲೂ ಏನು ಹೇಳ್ತಾ ಏನು ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಅವ್ರ ಪಾಟಿಗೆ ಅವರು. ಅದೇ ಆ ಥರ ಶೇರಿಂಗ್ ಇರಲಿಲ್ಲ. ಬಟ್ ನಿಮಗೂ ಅದು ಏನು ಅಬ್ಜೆಕ್ಷನಬಲ್ ಅಂತ ಏನೋ ಅನಿಸ್ಲಿಲ್ವಲ್ಲ? ಆ ಕೋಆಪರೇಷನ್ ದೊಡ್ಡದು. ನೀವು ಹಾಗೆ ಯಾವ್ದಾದ್ರು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋದಿದ್ರೆ ಅದನ್ನು ಬಿಡ್ತಾ ಇದ್ರ ಅವರು? ಅಷ್ಟಾನೇ ತಗೊಳ್ಳಿಲ್ವಲ್ಲ. ಈಗ ಮಕ್ಕಳ ಮದುವೆ, ಕೆಲಸ, ಇಂಥದ್ದನ್ನು ಓದಬೇಕು, ಇಂಥವ್ರ ಮದುವೆ ಮಾಡ್ಕೋಬೇಕು ಅಂದರೆ ಆ ಫ್ರೀಡಮ್ ಕೊಟ್ಟಿದ್ರ? ಹಂಗಲ್ಲ, ಬಿಕಾಸ್ ವಿ ಶೇರ್ಡ್ ಸಮ್ ಐಡಿಯಾಸ್. ಈಗ ವುಮನ್ ಮದುವೆಯಲ್ಲಿ JR ಲಕ್ಷ್ಮಣರಾವ್ ಅವರೆಲ್ಲ ತುಂಬ ಸಿಂಪಲಾಗಿ ಆಗಬೇಕು ಮದುವೆ, ನಮಗೆ ರಿಚುವಲ್ಸ್ ಎಲ್ಲ ಆದಷ್ಟು ಕಮ್ಮಿ ಮಾಡಿಸಿ ಅಂತ. ದೇ ಹ್ಯಾಡ್ ಒಂದು ಕಾಗದನೇ ಕಳಿಸಿದ್ದು ಕಂಡೀಷನ್ಸು. ನಾವು ನೀವು ಶೇರ್ ಮಾಡಿ ಒಂದೇ ಸೀರೆ ತೊಗೋಬೇಕು ಅವ್ರಿಗೆ, ನೀವು ಬೇರೆ ತೊಗೊಳ್ಳೋ ಹಾಗಿಲ್ಲ. ಆಮೇಲೆ 25 ಜನ ಲಿಮಿಟ್ ಮಾಡ್ಕೋಬೇಕು, ಜಾಸ್ತಿ ಜನ ಕರಿಬಾರ್ದು. ನಮ್ಮ ಕಡೆ 25 ಜನ, ನಿಮ್ಮ ಕಡೆ 25 ಅಷ್ಟೇ. ಈ ಥರ ಕಂಡೀಷನ್ಸ್ ಎಲ್ಲ ಬೇಕಷ್ಟಿದೆ. ಆಮೇಲೆ ನೀವು ಅಲ್ಲಿ ಬಂದು ಬೆಳ್ಳಿ ಸಾಮಾನು ಅದೆಲ್ಲ ಇಡಬಾರ್ದು, ತೋರಿಸ್ಕೋಬಾರ್ದು. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ. ಏನೋ ಒಂದು ದೊಡ್ಡ ಲಿಸ್ಟೆಲ್ಲ ಕಳಿಸಿದ್ರು. ಆ ಮದುವೆ ಗೊತ್ತು ಮಾಡಿದವ್ರು ವೆಂಕಟಾಚಲಪತಿ ಅಂತಿದ್ರು. ಅವರು ಚೀಫ್ ಇಂಜಿನಿಯರ್ ಆಗಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ PWD. ಅವ್ರು ಹೇಳಿದರು, ನೀವು ಯಾಕೆ ಎಕ್ಷನಬಲ್ ಅಂತ ಅನಿಸ್ಲಿಲ್ಲ ಅಂತ ಹೇಳಿದ್ವಿ. ಅಂದ್ರೆ ಅವರು ಬೀಯಿಂಗ್ ಎ ಫ್ಯಾಮಿಲಿ ಮ್ಯಾನ್, ಹಿ ಯೂಸ್ ಟು ಬಿ ಸಮಥಿಂಗ್ ಲೈಕ್ ಸನ್ಯಾಸಿ, ಆ ಥರ ಅಂಟು ಅಂಟದಂತೆ ಇರ್ತಾ ಇದ್ರು. ಅವ್ರನ್ನ ಯಾರಿಗೂ ಹರ್ಟ್ ಮಾಡಬಾರ್ದು, ನಾವು ರೂಡ್ ಆಗಿರಬಾರ್ದು, ನಾವು ಸ್ಟ್ರಿಕ್ಟಾಗಿ ನಮ್ಮ ವ್ಯೂಸ್ ನಾವು ಎಕ್ಸ್ಪ್ರೆಸ್ ಮಾಡಿಕೊಳ್ಳೋದು ಇಷ್ಟ ಇಲ್ಲ. ಥರ ಹೊಂದಾಣಿಕೆ ಇರಬೇಕು. ಆದರೆ ಅಕಾಡೆಮಿಕ್ಸಲ್ಲಿ ಅವರು ಎಷ್ಟು ಔಟ್ಸ್ಪೋಕನ್ ಆಗಿ ಹೇಳ್ತಾ ಇದ್ರು ಲೆಕ್ಚರ್ಸಲ್ಲಿ. ಅದರೊಳಗೆ ತಪ್ಪು, ಇದು ಸರಿ, ಇವ್ರಿಗಿದು ಗೊತ್ತಿಲ್ಲ ಅಂತೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಶಂಭಾ ಜೋಶಿ ಅವ್ರ ಮೆಮೋರಿಯಲ್ ಮಾಡುವಾಗ ಅವ್ರ ರಿಸರ್ಚ್ ಬಗ್ಗೆ ಅದು ನನಗೆ ಒಪ್ಪಿಗೆ ಇಲ್ಲ ಅಂತ. VK ಗೋಕಾಕ್ ಅವ್ರ ಬಗ್ಗೆ ಹಾಗೆ ಹೇಳಿದ್ರು. ಏನು ಗೋಕಾಕ್ ಬಗ್ಗೆ ಅಂದರೆ ಅವರು ಭಾರತ ಸಿಂಧು ರಶ್ಮಿ ಆ ವರ್ಕ್ತು ಅವ್ರು ಕರೆಕ್ಟಾಗಿ ಅದನ್ನು ಸ್ಟಡಿ ಮಾಡಿದ್ದಲ್ಲ. ಅದು ನನಗೆ ಸತ್ಯ ಅನಿಸುತ್ತೆ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಅಂತ ನನಗನ್ಸುತ್ತೆ. ಬಟ್ ಅಕಾಡೆಮಿಕ್ಸಲ್ಲಿ ಅವರು ಈಗ ಅದೇ ಪೂರ್ಣ ಪ್ರಜ್ಞೆ ಪ್ರಶಸ್ತಿ ಮೇಲೆ ತಮಗನ್ಸಿದ್ದು ಟ್ರೂತನ್ನು ಬರೆದು ಬಿಟ್ಟರು. ರಿಸರ್ಚ್ ಮಾಡಿದ್ದು ಎಲ್ಲ ಇದೆಲ್ಲ ಶಾಸನಗಳೆಲ್ಲ ನೋಡಿ
ಎಲ್ಲ ರಿಸರ್ಚ್ ಆದವ್ರಿಗೆ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಆ ಥರದ್ದೇನೋ ಹಾಗೆ ಅನಿಸ್ತಾ ಇರಲಿಲ್ಲ. ಅನಿಸ್ತಾ ಇರಲಿಲ್ಲ ನಾವು. ಹಾಂ ಹಾಂ. ಬಟ್ ಈ ಯೂಸ್ ಟು ಬಿ ವೆರಿ ಔಟ್ ಸ್ಪೋಕನ್, ಯೂಸ್ ನೋನ್ ಫಾರ್ ದಟ್. ರಾಯರು ಯಾರನ್ನ ಕೇಳಿದ್ರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ತಪ್ಪು ಸರಿ ತಮ್ಗೆ ಗೊತ್ತಿತ್ತು. ನನಗೆ ಜ್ಞಾಪಕ ಇದೆ, ಒಂದು ಬುಕ್ ರಿಲೀಸ್ ಆಗೋವಾಗ ನಾನು ನಿಜ ಹೇಳಬೇಕು ಅಂದರೆ ಇವ್ರು ಬರೆದಿರೋದೆಲ್ಲ ಸುಳ್ಳು ಅಂತ ಹೇಳಬೇಕು. ವೆರಿ ಜೋವಿಯಲ್ ಥಿಂಗ್, ತುಂಬ ಸ್ವಾರಸ್ಯ ಇತ್ತು. ಆದ್ರೆ ಅದಕ್ಕೆ ಮತ್ತೆ ಮನಸ್ಸಲ್ಲಿ ಏನು ಕಸಿವಿಸಿ ಮಾಡ್ಕೋತಿರ್ಲಿಲ್ಲ, ಅಯ್ಯೋ ಯಾಕೆ ಹೇಳಿಬಿಟ್ಟೆ. ಇಲ್ಲ ಇಲ್ಲ, ಅದೇನಿಲ್ಲ. ಆ ವಿಚಾರದಲ್ಲಿ ಅವ್ರ ಮನಸ್ಸು ಬಂದದ್ದು ಹೇಳ್ತಾ ಇದ್ರು, ಬಟ್ ನಾಟ್ ಫ್ಯಾಮಿಲಿ ಮ್ಯಾಟರ್ಸ್. ಈಗ ಒಂದು ಬರವಣಿಗೆ ನನಗೆ ಸಮಾಧಾನ ಆಗಲಿಲ್ಲ, ಇನ್ನೊಂದು ಥರ ಬರೀಬೇಕಿತ್ತು, ಆ ಥರದ್ದು ಏನು ಹೇಳ್ತಾ ಇರಲಿಲ್ಲ ಅವರ ಅಕಾಡೆಮಿಕ್ ಪರ್ಸ್ಯೂಟ್ಸಲ್ಲಿ. ಇಲ್ಲ, ಅದೇನಿಲ್ಲ. ನನಗಾಗೇನು ತೋಚಿತು ಅದನ್ನು ಬರೆದೆ. ಋಗ್ವೇದ ಫಸ್ಟ್ ವಾಲ್ಯೂಮ್ ಬರೀಲಿಕ್ಕೆ ಇಂಟ್ರೊಡಕ್ಷನ್ ಬರೆದ್ರಲ್ಲ, ಅದು ಬಂದು ಕೂತ್ಕೊಂಡು ಕೇಳು, ನಾನು ಬರೆದಿದ್ದು ಸರಿ, ನಾವು ನಿಮ್ಗೆ ಒಪ್ಕೇನಾ ಅಂತ ಹೇಳಿ ಎಲ್ಲ ಓದಿದ್ರು. ತುಂಬ ಚೆನ್ನಾಗಿದೆ ಅಂತ ಋಗ್ವೇದ ಇಂಟ್ರೊಡಕ್ಷನ್. ಹೌದೌದು, ಫಸ್ಟ್ ವಾಲ್ಯೂಮ್ ತುಂಬ ಚೆನ್ನಾಗಿದೆ. ಅಂದರೆ ಆ ಥರ ನಿಮಗೆ ಅವ್ರು ಬರೆದಿದ್ದನ್ನು ನಿಮಗೆ ಓದಿ ಕೇಳಿಸ್ತಾ ಇದೆ ಒಂದೊಂದು ಸರ್ತಿ ಅಷ್ಟೇ. ಅದು ನಾನು ಜ್ಞಾಪಕ ಇರೋದು. ಮಕ್ಕಳ ಜೊತೆಲಿ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ರ ಈ ಥರದ್ದು ಬರವಣಿಗೆನ? ಈಗ 6 ವಾಲ್ಯೂಮ್ ಆಯುರ್ವೇದ ಎನ್ಸೈಕ್ಲೋಪೀಡಿಯಾ ಸುದರ್ಶನ್ ಅವರು ಕೋ-ಆಥರ್ ಆಗಿದ್ರಲ್ವಾ? ಹೌದು. ಫಸ್ಟ್ 3 ವಾಲ್ಯೂಮ್ಸ್ ರಾಯರು ಬರೆದ್ರು, ನೆಕ್ಸ್ಟ್ 3 ವಾಲ್ಯೂಮ್ಸ್ ಇವರು ಬರೆದ್ರು. ಆಗ ಅವರು ಮಾತಾಡ್ಕೋತಾ ಇದ್ರ ರೆಗ್ಯುಲರ್ ಆಗಿ ಕೂತ್ಕೊಂಡು? ಇಲ್ಲ ಇಲ್ಲ, ಯಾಕೆಂದ್ರೆ ಅವೊಂದೆಲ್ಲ ಬರೀ ಪ್ರಾಕ್ಟಿಕಲ್, ಅಂದರೆ ಮೆಟೀರಿಯಾ ಮೆಡಿಕಾ, ಆಮೇಲೆ ಇದು ಥಿಯರೀಸು ಅದೆಲ್ಲ ಅವನು ಮಾಡಿ, ಯಾಕೆಂದ್ರೆ ಅವ್ರು ಓದಿದ್ದದು, ಸೊ ಅವ್ನು ಮಾಡಿದ್ದು. ಇವರು ಬರೆದಿದ್ದು ಮೋರ್ ಥಿಯರಿ ಅಷ್ಟೇ. ಸೊ ಅದೇನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಲ್ಲ. ಬಟ್ ಅವ್ರು ಪರ್ಸಿಯೇಟ್ ಮಾಡಿದ್ದು ಸುದರ್ಶನ, ನೀನು ಬರೀಬೇಕು ಆ 3 ವಾಲ್ಯೂಮು, ನಿನಗೆ ಒಳ್ಳೆಯದಾಗತ್ತೆ, ನಿನ್ನ ಸ್ಟೇಚರ್ ಇಂಪ್ರೂವ್ ಆಗುತ್ತೆ ಆ್ಯಸ್ ಎ ಫಿಸಿಷಿಯನ್, ನೀನು ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ಅಂತ ಅರ್ಥ ಅಲ್ವಾ ನೀನು ಎನ್ಸೈಕ್ಲೋಪೀಡಿಯಾನೇ ಬರೆದ್ರೆ ಅಂತ. ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಕೂತ್ಕೊಂಡು ಬರೆಯೋದು. ಬಟ್ ಇವ್ರು ಹೇಳಿ ಬರ್ಸಿದ್ರು, ಇಲ್ಲ ನೀನು ಬರೀ ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು, ನಿನಗೆ ಒಳ್ಳೇದಾಗತ್ತೆ, ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಆವಾಗಲೇ ಆಯುರ್ವೇದಿಕ್ ಅಕಾಡೆಮಿ ಅಂತ ಶುರು ಮಾಡಿ ಅದಕ್ಕೂ ಪ್ರೆಸಿಡೆಂಟ್ ಆಗಿ ಅವರೆಲ್ಲ ಬರೋರು, ಮೀಟಿಂಗ್ಸ್ಗೆಲ್ಲ ಬರೋರು. ಸೊ ಮಕ್ಕಳಿಗೆ, ನಿಮ್ಮ ಮಕ್ಕಳಿಬ್ಬರಿಗೆ ಅವ್ರು ಬರವಣಿಗೆ ಮಾಡಿ ಅಂತ ಏನಾದರೂ ಎನ್ಕರೇಜ್ ಮಾಡ್ತಾ ಇದ್ದ? ನಿಮಗೇನಾದರೂ ಬರವಣಿಗೆ ಮಾಡಿ ಅಂತ ಎನ್ಕರೇಜ್ ಮಾಡ್ತಿದ್ರ? ನಾನು ಬರೀತಾ ಇದ್ದೆ ಇದಕ್ಕೆ ಟೆಕನೇರಲ್ಗೆ. ಹೌದೇ? ವಿಮೆನ್ಸ್ ಕಾಲಮ್, ಅದಕ್ಕೆ ಒಂದು ಸ್ವಲ್ಪ ದಿವಸ ಬರೆದೆ. ಯಾವ ಪತ್ರಿಕೆಯಲ್ಲಿ? ಟೆಕನೇರಲ್. ಟೆಕನೇರಲ್. ಅದೇ ಮುಖ್ಯವಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಬದುಕೋದಿಕ್ಕೆ ಆರಂಭ ಮಾಡಿದ್ಮೇಲೆ ಯಾವುದು ಉದ್ಯೋಗ ಬೇಡ ಅಂತ, ಅದನ್ನು ಬೇಡ ಅಂತಲ್ಲ, ಅವರು ಪ್ರಯತ್ನ ಪಟ್ಟರು, ಬಟ್ ಸಿಗಲಿಲ್ಲ ಆ ಥರ. ಯಾಕಂದರೆ ಒಂದೊಂದು ಸರ್ತಿನೂ ಅವ್ರ ಸೀನಿಯರ್ ಯಾರೋ ಇದ್ದರು, ಈ ತಿರುಪತಿ ವೆಂಕಟೇಶ್ವರ ಯೂನಿವರ್ಸಿಟಿ, ಅದಕ್ಕೆ ಅಪ್ಲೈ ಮಾಡಿದ್ರು ಅಂತ. ಬಟ್ ಅಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ನಮಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು ಪಾರ್ಥಸಾರಥಿ ಅಂತ, ಮೇಜರ್ ಪಾರ್ಥಸಾರಥಿ, ಅವ್ರಿಗೆ ಕೊಟ್ಟರು ಆ ಜಾಬ್. ಯಾಕೆಂದರೆ ಅವ್ರು ಸೀನಿಯರು ಆ್ಯಂಡ್ ಅಲ್ಲಿ ಪ್ರೊಫೆಸರ್ ಆಗಿದ್ದರು ಪ್ರೆಸಿಡೆನ್ಸಿ ಕಾಲೇಜ್. ಸೊ ಅವ್ರಿಗೆ ಕೊಟ್ಟರು ಕೆಲಸ, ಅಯ್ಯಂಗಾರು. ಸೊ ಅದೆಲ್ಲ ಕನ್ಸಿಡರ್ ಇರುತ್ತೆ. ಮತ್ತು ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಬಂದಿತ್ತಲ್ವಾ? ಅದು ಹೋಗಲಿಲ್ವಲ್ಲ. ಅವ್ರ ತಂದೆ ಬೇಡ ಅಂದರು, ಅವ್ರ ತಂದೆಗೆ ಹುಷಾರಿರಲಿಲ್ಲ ಅವಾಗ, ನೀನು ಹೋಗಬೇಡ ಅಂತ. ಸರಿ ಸರಿ. ಮತ್ತೆ ಅದಕ್ಕೆ ಯಾವತ್ತೂ ರಿಗ್ರೆಟ್ ಮಾಡಲಿಲ್ವಾ? ಹೀಗೆ ಮಾಡಿದ್ದಿದ್ರೆ ಹೀಗಾಗ್ತಾ ಇತ್ತು? ಇಲ್ಲ, ಅದು ಕೆಲಸಕ್ಕೆ ಅಂತಲ್ಲ, ಏನೋ ಒಂದು ಸಮ್ ಕಾನ್ಫರೆನ್ಸು, ಸಮ್ ಶಾರ್ಟ್ ಟರ್ಮ್ ಕರೆದು, ಅದಕ್ಕೆ ಬೇಡ ಅಂತ ನೋಡ್ಬಿಟ್ಟು ಅವ್ರಿಗೆ ಯಾತಕ್ಕೆ ಅಂತ ಅಸಮಾಧಾನ. ಹುಷಾರು ತಪ್ಪಿದಾಗ ನಾನು ಇರಬೇಕು, ಹತ್ರ ನೋಡ್ಕೋಬೇಕಲ್ವ. ಒಂದು ಸರ್ತಿ ಸುದರ್ಶನ್ ವಿಚಾರದಲ್ಲಿ ಒಂದು ಸ್ವಲ್ಪ ಫ್ರಿಕ್ಷನ್ ಬಂತು. ನಾವು ಕಾಲೇಜಲ್ಲಿದ್ದಾಗ ಈ ಚಿಪ್ಕೋ ಮೂಮೆಂಟ್, ಹೌದು, ಸುಂದರ್ಲಾಲ್ ಬಹುಗುಣ, ಅವ್ರದ್ದು ತುಂಬ ಸ್ಟ್ರಾಂಗ್ ಆಗಿತ್ತು.
ಸೊ ಅವ್ರ ಕಾಲೇಜಿನಲ್ಲಿ ತುಂಬ ಮರಗಳಿತ್ತು ಕಾಂಪೌಂಡಲ್ಲಿ. ಅದನ್ನು ಕಟ್ ಮಾಡಲಿಕ್ಕೆ ಅಂತ ಅವರು ಏನೋ ಒಂದು ಪ್ಲ್ಯಾನ್ ಇತ್ತು, ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತ. ಅವಾಗ ಈ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ತಬ್ಕೊಂಡು ಕಟ್ ಮಾಡಬಾರ್ದು ಅಂತೇಳಿ ಅಬ್ಜೆಕ್ಟ್ ಮಾಡಿದರು. ಸೊ ಅವಾಗೇನೋ ಒಂದು ಸ್ವಲ್ಪ ಗಲಾಟೆ ಆಯಿತು. ಅದಕ್ಕೆ ಇವ್ರಿಗೆ ಅದಿಷ್ಟ ಆಗಲಿಲ್ಲ. ಸೊ ಸುದರ್ಶನ್ ಬೈದರು ಒಂದು ಸ್ವಲ್ಪ, ನಿನ್ನ ಕಾಲೇಜ್ ಕಳಿಸ್ತಿರೋದು ಓದಲಿಕ್ಕೆ, ಇಂಥ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಲ್ಲ, ನೀ ಇದೆಲ್ಲ ಪೊಲಿಟಿಕಲ್ ಇದಕ್ಕೆಲ್ಲ ನೀನು ಹೋಗಬಾರ್ದು ಅಂತ. ಈ ಥರ ಆ್ಯಕ್ಟಿವಿಸಮ್ ಇಷ್ಟ ಇಲ್ಲ, ಯಾತಕ್ಕೆ ಅದಕ್ಕೆಲ್ಲ ಸೇರ್ಕೊಂಡಿದ್ದೀನಿ, ನೀನು ಓದಬೇಕಲ್ವ ನೀನು ಅಲ್ಲಿ ಕಲಿಸಿದ್ದು ಅಂತೆಲ್ಲ. ಸೊ ಅವನು ಹೇಳಿದ್ದು, ಇಲ್ಲ, ಐ ಅಗ್ರಿ ವಿತ್ ದಟ್ ದೇರ್ ಪ್ರಿನ್ಸಿಪಲ್ಸ್. ಹೌದು, ಮರಗಳು ಕಟ್ ಮಾಡಬಾರ್ದು, ಯಾಕೆ ಮಾಡಬೇಕು, ಅದಕ್ಕೆ ನಾನು ಸೇರಿಕೊಂಡೆ, ಬಿಕಾಸ್ ಐ ಅಗ್ರಿ ವಿತ್ ಪ್ರಿನ್ಸಿಪಲ್ಸ್ ಅಂತ. ಸೊ ಅವಾಗಿನ ಒಂದು ಸ್ವಲ್ಪ ಅವರಿಬ್ಬರಿಗೂ ಅಂತ ಸಮಾಧಾನ. ತಾಯಂದ್ರಿಗೆ ಆ ಥರದ್ದು ಇರುತ್ತಲ್ವ. ಅಂದರೆ ಶಾಕ್ ಅಬ್ಸಾರ್ಬರ್ ಕೆಲಸನ ತುಂಬ ಮಾಡಬೇಕಾಗುತ್ತಲ್ವ. ಯಾರು ಶಾಕ್ ಅಬ್ಸಾರ್ಬರ್ ಕೆಲಸನ ತಾಯಂದ್ರು ಜಾಸ್ತಿ ಮಾಡಬೇಕಾಗುತ್ತೆ. ಎಷ್ಟೋ ದಿವಸ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಒಬ್ಬರಿಗೊಬ್ಬರು. ನಾನು ಇವ್ರ ಜೊತೆ ನಾನು ಮಾತಾಡಬೇಕು, ಅವನ ಜೊತೆ ಮಾತಾಡಬೇಕು, ಅವರಿಬ್ಬರಿಗೂ ಸಮಾಧಾನ ಹೇಳಬೇಕು. ಎಲ್ಲರ ಮನೆಯಲ್ಲೂ ಇರುತ್ತೆ ಆ ಥರದ್ದು. ಅದೇ ಆವಾಗ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಬಂತ? ಈ ಬಿಕೇಮ್ ಕಂಪ್ಲೀಟ್ಲಿ ಡಿವೋಟೆಡ್ ಟು ರೈಟಿಂಗ್ ಆ್ಯಂಡ್ ಲಿವ್ ಆನ್ ರೈಟಿಂಗ್ ಅಂತಂದಾಗ ನೀವು ಅದಕ್ಕೆ ತಕ್ಕಂತೆ ನಿಮ್ಮನ್ನ ಮನೇನ ಎಲ್ಲ ಚೇಂಜ್ ಮಾಡ್ಕೋಬೇಕು ಆ್ಯಸ್ ಯೂಶುವಲ್ ನಡೀತಾ ಇತ್ತ? ಆ್ಯಸ್ ಯೂಶುವಲ್ ನಾನು ವಾಸ್ ಫುಲ್ ಚಾರ್ಜ್ ಆಫ್ ದ ಹೌಸ್ ಹೋಲ್ಡ್. ಇದೆ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್, ಓದ್ಕೊಳ್ಳಿಕ್ಕೆ ಬರ್ಕೊಳ್ಳಿಕ್ಕೆ ಎಲ್ಲ. ನಾನು ಯಾವುದಕ್ಕೂ ಅಡ್ಡಿ ಬರ್ತಾ ಇದ್ದೀನಿ. ನೀವೇನಾದ್ರು ಫೇರ್ ಕಾಪಿ ಮಾಡಿಕೊಡೋದು, ಕಾಪಿ ಮಾಡೋದು? ನಾನು ಇದು ಪ್ರೂಫ್ ರೀಡಿಂಗ್ ಎಲ್ಲ ಮಾಡ್ತಿದ್ರೆ. ಪ್ರೂಫ್ ರೀಡಿಂಗ್ ಮಾಡ್ತಾಯಿದ್ದೆ, ಬರ್ತಾಯಿತ್ತಲ್ಲ ಅಷ್ಟೊಂದು ಪ್ರೂಫ್ಸು. ಇಲ್ಲೂ ಜಾಸ್ತಿ ಅಕ್ನಾಲಜ್ಮೆಂಟ್ಸ್ ಅಲ್ಲಿ ಹಾಕಿದ್ದು ನೋಡಿಲ್ಲ ನಾನು. ಟೇಕನ್ ಫಾರ್ ಗ್ರಾಂಟೆಡ್. ಹಾಫ್ ಆಫ್ ಹಿಮ್ ಬೆಟರ್ ಹಾಫ್ ಅಂತ. ಅದೇ ನಾನು ಒಂದ್ಸತಿ ಇಲ್ಲಿಯೇ ನೋಡಿದ್ದೆ, ಯಾವುದೋ ಒಂದು ಪುಸ್ತಕನ ಅವರು ನಿಮಗೆ ಓದಿ. ಹೌದು, ಅದು ಇದು ಕೈರೋ ಅಂತ ಪಾಮಿಸ್ಟ್, ಹೌದೌದು, ಅವ್ರ ಮೇಲೆ ಒಂದು ಪುಸ್ತಕ ಆಫ್ ಹಿಸ್ ಲೈಫ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ತುಂಬ ಇಂಟ್ರೆಸ್ಟಿಂಗ್ ಬುಕ್. ಸೊ ಅದನ್ನು ಓದ್ತಾ ಇದ್ರು ನನಗೆ. ಸೊ ತುಂಬ ಚೆನ್ನಾಗಿ ಓದೋರು, ವೆರಿ ಗುಡ್, ತುಂಬ ಚೆನ್ನಾಗಿ ಓದೋರು, ತುಂಬ ಒಳ್ಳೆ ಪುಸ್ತಕ, ತುಂಬ ಚೆನ್ನಾಗಿ. ಅವರು ಯಾವ ಎಫರ್ಟಿಂದ ಸ್ಟ್ಯಾಮಿನಿಂಗ್ ಓವರ್ಕಮ್ ಮಾಡಿಕೊಂಡು ಗ್ರೇಟ್ ಥಿಂಗ್. ಪ್ರಾಣಾಯಾಮ ಮಾಡಿ ಅವರು ಮೆಡ್ರಾಸ್ಗೆ ಹೋಗಿ ಅಲ್ಲಿ ಯಾರೋ ಕೃಷ್ಣಮಾಚಾರ್ಯ, ಹೌದು, ತುಂಬ ಫೇಮಸ್, ಅವ್ರ ಹತ್ರ ಮೈಸೂರಿನವರೇ ಅವರು. ಅವ್ರ ಹತ್ರ ಹೋಗಿ ಪ್ರಾಣಾಯಾಮ ಕಲ್ತ್ಕೊಂಡು ಮತ್ತೆ ಆವಾಗಿಂದ ಬಿಡದೆ ಒಂದು ದಿವಸ ತಪ್ಪದೆ ಪ್ರಾಣಾಯಾಮ ಬೆಳಿಗ್ಗೆ ಇಷ್ಟೊತ್ತು ಮಾಡ್ತಿದ್ವಿ. ಒಟ್ಟು 20 minutes ನೀವು ಮಾಡ್ತಾ ಇದ್ರಿ ಅಂತ ಕೇಳಿದ್ದೆ ನಾನು. ಆಗಾಗ ಅಷ್ಟು ಅಷ್ಟು ರೆಗ್ಯುಲರ್ ಅಲ್ಲ, ಆಗಾಗ ಮಾಡ್ತಾಯಿದ್ದೆ ನಾನು. ಇವರು ಮಲ್ಲಾಡಿ ಹೇಳಿ ರಾಘವೇಂದ್ರ ಸ್ವಾಮಿ ಅವ್ರು ಬಂದಾಗ ಹೇಳಿದರು, ಕಲ್ತ್ಕೋ ಪ್ರಾಣಾಯಾಮ, ಹೇಳಿಸ್ಕೋ ಅವ್ರ ಹತ್ರ ಅಂತ. ಸರಿ ಅಂತ ಅವ್ರು ಹೇಳಿಕೊಟ್ರು ಪ್ರಾಣಾಯಾಮ. ಹೀಗೆ ಎಷ್ಟೋ ಜನ ಜಾಜೆನ್ ಅಂತ ಟಿಬೆಟ್, ಇದು ಜಾಪನೀಸ್, ಅವ್ರು ಬಂದಿದ್ರು. ಒಂದು ಸರ್ತಿ ಜಾಪನೀಸ್ ಬಂದು ನಮ್ಮ ಮನೇಲಿ ಇದ್ದರು, ಉಟಾಕ ಅಂತ ಹೇಳಿ. ಅವರು ಜಾಜನ್ ಮೆಡಿಟೇಷನ್ ಹೇಳ್ಕೊಡಿ ಅಂತಂದ್ರು. ಅವಾಗ ಇವ್ರು ಕ್ಲಾಸ್ ತಗೋತಾ ಇದ್ರಲ್ಲ, ಒಂದು 15-20 ಜನ, ಅವ್ರನ್ನೆಲ್ಲ ಕ್ಲಾಸ್ ಇದ್ದಾಗ ಅವ್ರ ಕೈಲಿ ಹೇಳಿಸಿದ್ರು ಎಲ್ಲ ಜಾಜನ್ ಮಾಡೋದು ಹೇಗೆ. ಸೊ ಅದನ್ನು ಕಲ್ತ್ಕೊಂಡ್ರೆ. ಈ ಸ್ಟಡಿ ಸರ್ಕಲ್ಸ್ ಅನ್ನು ವಾರಕ್ಕೆ 2 ದಿವಸ ಮಾಡ್ತಾ ಇದ್ರಲ್ವಾ? ಫಾರ್ ಆಲ್ಮೋಸ್ಟ್ 30 years ಮಾಡಿದ್ರ ಅವರು? 35 years ರೆಗ್ಯುಲರ್ ಆಗಿ. ಅವ್ರ ಪ್ರವಾಸ ಯಾವುದೂ ಇರ್ತಿರ್ಲಿಲ್ಲ, ಬಟ್ ಈವ್ನಿಂಗ್ ಪ್ರೋಗ್ರಾಮ್ಸ್ ಇರ್ತಿತ್ತಲ್ಲ, ಅದು ಇಲ್ಲದೆ ಇರೋ ದಿವಸ ಪ್ರೋಗ್ರಾಮ್ ಇಟ್ಕೋತಿದ್ರ? ಅದೇನೋ ಅಡ್ಜಸ್ಟ್ ಮಾಡ್ಕೊಳ್ಳೋರು ಅಂತ. ಎಷ್ಟು 1.5 hours? ಮೋರ್ ದೆನ್ 1 hour. ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋತಾ ಇದ್ರು? ಎಲ್ಲ ನೋಟ್ಸ್ ಎಲ್ಲ ಬರ್ಕೊಂಡು ಎಲ್ಲ ಮಾಡ್ತಾರೆ.
ಯಾವುದನ್ನು ವಿತೌಟ್ ಪ್ರಿಪರೇಷನ್ ಹೋಗ್ತಾ ಇರಲಿಲ್ಲ. ಹ್ಮ್. ಈವನ್ ಸುಮ್ಮನೆ ಒಂದು ಚೀಫ್ ಗೆಸ್ಟ್ ಅಂತ ಕರೆದು ಅದು ಏನು ಅಕೇಶನ್ ಅಂತ ನೋಡ್ಕೊಂಡು ಅದು ಪ್ರಿಪೇರ್ ಮಾಡಿಕೊಂಡೇ ಹೋಗಿ ಚೀಟಿನಲ್ಲಿ ಗುರ್ತು ಮಾಡ್ಕೊಳ್ಳೋದು. ಪ್ರಿಪೇರ್ ಮಾಡಿಕೊಂಡೆ ಅದಕ್ಕೆ ತಕ್ಕಂಗೆ ಹೌದು. ರಿಲೆವೆಂಟಾಗಿ ಮಾತಾಡೋದು. ಈಗ ಡಾನ್ಸ್ ಅರಂಗೇಟ್ರಕ್ಕೆ ಹೋದರೆ ಡಾನ್ಸ್ ಬಗ್ಗೆನೇ ಏನೋ ಒಂದು ಹೇಳೋದು. ಹೌದು. ಈ ನೆವರ್ ಯೂಸ್ ಟು ಬಿ ಔಟ್ ಆಫ್ ಪ್ಲೇಸ್. ಅವರು ಕರೆಕ್ಟಾಗಿ ಅದ್ರ ವಿಷಯ ಏನು ಹೇಳಬೇಕು ಮುಂದೆನೇ ಯೋಚನೆ ಮಾಡಿಕೊಂಡು ಹೇಳ್ತಾಯಿದ್ರು. ಮತ್ತೆ ಅವರಿಗೆ ಫ್ರೆಂಡ್ಸ್ ಅಂತ ಇದ್ದರು ಕೆಲವರು. ಈಗ ಹೇಳಿದ್ನಲ್ಲ ಡಾಕ್ಟರ್ ಸುಂದರರಾವ್ ಅಂತ, ಅವರು ಮನೆಗೆ ಆಗಾಗ ಬಂದು ಹೋಗಿ ಮಾಡ್ತಾಯಿದ್ರು. ನಾವು ಹೋಗ್ತಾಯಿದ್ವಿ ಅವ್ರ ಮನೆಗೆ. ಅವರೇ ಗುರುಪುರಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನು. ಹೌದು, ಟಿಬೆಟನ್ ಲಾಮಾಗಳು ಕರ್ಕೊಂಡು ಹೋದ್ರು. ಆಮೇಲೆ ಪುರುಷೋತ್ತಮರಾಯರು ಅಂತ ಅವ್ರ ಪಾಠಕ್ಕೆ ಬರ್ತಾಯಿದ್ರು. ಪುರುಷೋತ್ತಮ ಥರ್ಡ್ ಬ್ಲಾಕ್ನಲ್ಲಿ ಇರ್ತಾಯಿದ್ರು. ಅವರು ಬರ್ತಾನೆ ಇರೋರು. ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವರು ಅವ್ರ ಹೆಂಡತಿ ಅವರು ಅಕೌಂಟೆಂಟ್ ಜನರಲ್ AG's ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದೊಂದು ಗುಂಪು. ಅವರು ಅವರ ಕೊಲೀಗ್ಸ್ ಎಲ್ಲ ಒಂದು 4 ಜನ ಅವರೆಲ್ಲ ಪಾಠಕ್ಕೆ ಬರೋರು. ಸೊ ಅವರು ಪರಿಚಯ ಆಗಿ ಅವ್ರು ತುಂಬ ಬರೋರು ಮನೆಗೆ. ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಕ್ಲಾಸ್ಮೇಟ್ಸ್ ಯಾರಾದರೂ ಟಚ್ಚಲ್ಲಿ ಇರ್ತಾ ಇದ್ರೆ ಅವರ ಡಿಗ್ರಿ ಮಾಸ್ಟರ್ಸ್ನ ಕ್ಲಾಸ್ಮೇಟ್ಸ್? ಶ್ರೀನಿವಾಸಮೂರ್ತಿ ಅಂತ ಒಬ್ಬರು ಇದ್ದರು. ಬಟ್ ಅವರೆಲ್ಲೋ ಸದಾಶಿವನಗರದಲ್ಲಿ ಇದ್ದರು. ಅಷ್ಟು ಹೋಗಿ ಬಂದು ಏನು ಮಾಡ್ತಾ ಇರಲಿಲ್ಲ. ಕಲೀಗ್ಸ್ ಆಫ್ ನಿಮ್ಮ ಅನಿಸಿದ್ರಲ್ಲ ಮೆಂಟಲ್ ಇನ್ಸ್ಟಿಟ್ಯೂಟ್, ಅಲ್ಲಿ ಏನಾದರೂ ಬಂದು ಹೋಗಿ ಮಾಡ್ತಿದ್ರ? ಇಲ್ಲ, ಅಲ್ಲಿ ಒಬ್ಬರು ಸ್ಟೆನೋಗ್ರಾಫರ್ ಆಗಿ ಸೇರಿಕೊಂಡಿದ್ರು, ವಾಸ್ತವಮೂರ್ತಿ ಅಂತ. ಸೊ ಅವರು ಮನೆಗೆ ಬಂದು ಹೋಗಿ ಮಾಡ್ತಾಯಿದ್ರು. ಅಲ್ಲಿ ಸರ್ವೇಯರ್ ಸ್ಟೇಷನಲ್ಲಿ ಇದ್ದಾಗಲೂ ಬರೋರು. ಇಲ್ಲಿ ಬಂದು ಅವರಿಬ್ಬರು ನಡ್ಕೊಂಡು ಹೋಗೋರು ನಿಮ್ಹಾನ್ಸ್ಗೆ ಕರಕಡೆಯಲ್ಲಿ ಬಿಫೋರ್ ಹಿ ರಿಸೈನ್. ಸೊ ಅವರು ತುಂಬ ಬಂದು ಹೋಗಿ ಮಾಡೋರು. ಮಕ್ಕಳಿದ್ದಾಗ ನಾವೆಲ್ಲರೂ ಪಿಕ್ನಿಕ್ ಹೋದರೆ ಅವ್ರ ಜೊತೆಲಿ ಬರೋರು. ಆಮೇಲೆ ಒಂದು ಸರ್ತಿ ತಿರುಪತಿಗೆ ಹೋದಾಗ ನಾವು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡ್ವಿ. ಸೊ ಆವಾಗ ಇವರಿಬ್ಬರು ಚಿಕ್ಕ ಮಕ್ಕಳೆಲ್ಲ. ಸೊ ವಾಸ್ತವಮೂರ್ತಿನ ಕರ್ಕೊಂಡು ಹೋದ್ವಿ. ಅಲ್ಲಿ ರೂಮ್ ಮಾಡಿ ಅಲ್ಲಿ ಮಕ್ಕಳನ್ನ ಅಲ್ಲಿ ಅವ್ರ ಜೊತೆ ಬಿಟ್ಬಿಟ್ಟು ಆವಾಗ ಬಸ್ಸಲ್ಲಿ ಇಳ್ಕೊಂಡು ಬಂದು ನಾವು ನಡ್ಕೊಂಡು ಹೋಗಿದ್ವಿ, ಬೆಟ್ಟ ಹತ್ತಿದ್ವಿ. ಸೊ ಆವಾಗ ಹಿ ವಾಸ್ ಇನ್ ಚಾರ್ಜ್. ಮಕ್ಕಳು ನೋಡ್ಕೊಂಡಿದ್ರು. ಆಮೇಲೆ ಅವರ ಅಮ್ಮ ಹಂಸೋಗಕ್ಕೆ ಹೋಗಬೇಕು ಅಂತಂದರೆ ಜೊತೆಲಿ ಹೋಗೋರು, ಅವರು ಕರ್ಕೊಂಡು ಹೋಗೋರು ಬಸ್ಸಲ್ಲಿ. ಆ ಥರ ಅವರು ಹಿ ವಾಸ್ ಒಂಥರ ಮನೆಯವ್ರ ಥರ ರಿಲೇಟಿವ್ಸ್ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀರಾ? ಅದೇ ಫ್ರೆಂಡ್ಸು ಅಂತಂದರೆ ಹೇಳಿದ್ದಲ್ಲ, ಹಾಗೆ ಪುರುಷೋತ್ತಮರಾಯರ ಮನೆಗೆ ಹೋಗ್ತಾ ಇದ್ವಿ. ರಿಲೇಟಿವ್ಸ್ ಮನೆಗೆ ಮುಂಚೆ ಅಲ್ಲಿದ್ದಾಗ ಹೋಗ್ತಾ ಇದ್ವಿ. ಚಿಕ್ಕಮ್ಮ ಅಲ್ಲೇ ಇದ್ರು, 11 ಬಸ್ ಸ್ಟಾಂಡ್ ಹಿಂದ್ಗಡೆ ಮನೆ ಅವ್ರದ್ದು. ಸೊ ಆವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಅವರ ಸೋದರ ಮಾವನ ಮನೆ ಈ ಕಡೆ ನ್ಯಾಷನಲ್ ಕಾಲೇಜ್ ಎದುರಿಗೆ ಇತ್ತು. ಎಲ್ಲ ವಾಕಿಂಗ್ ಡಿಸ್ಟೆನ್ಸ್. ಸೊ ಆವಾಗ ಒಂದೊಂದ್ಸತಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಆ ಥರ ಓಡಾಟ ಕಡಿಮೆ ಆಯಿತು ಅನಿಸುತ್ತೆ. ಸ್ವಲ್ಪ ದೂರ ಅಲ್ವಾ. ಅಂದರೆ ಅವ್ರು ನೋಡೋದಕ್ಕೆ ತುಂಬ ಸ್ಕಾಲರ್ಸು ಎಲ್ಲ ಬರ್ತಾ ಇದ್ರಲ್ಲ, ಅವ್ರು ನೋಡೋದಕ್ಕೆ ತುಂಬ ಜನ ಸ್ಕಾಲರ್ಸ್ ಬರ್ತಾ ಇದ್ರು, ಆರ್ಟಿಸ್ಟ್ ಬರ್ತಾ ಇದ್ರು ಎಲ್ಲ. He had lot of friendly acquaintance with people. ತುಂಬ ಜನ ಚಂದ್ರಶೇಖರ್ ಕಂಬಾರ್, ಕಾರ್ನಾಡು ಮತ್ತೆ ತುಂಬ ಜನ ಬರೋದು. ಯಾರಿಗೆ ಏನು ಬೇಕಿದ್ರು ಡಾಕ್ಯುಮೆಂಟ್ರಿ ಮಾಡಿದ್ರಲ್ಲ ಕನಕಪುರ. ಹೌದು. ಸೊ ಆವಾಗ ಗಿರೀಶ್ ಕಾರ್ನಾಡ್ ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತು ಮೇಲ್ಕೋಟೆ ಅಲ್ಲಿ ಶೂಟಿಂಗ್ ಅಲ್ಲಿ ಹೋಗಿ. ಆದರೆ ಇವರೆಲ್ಲ ಬರ್ತಾ ಇದ್ದವರು ಫ್ರೆಂಡ್ಸ್ ಅಂತಲ್ಲ, ದೇ ಯೂಸ್ ಟು ಬಿ ವೆರಿ ಫ್ರೆಂಡ್ಲಿ ಅಂತಲ್ಲ. ಅಂದರೆ ಇಲ್ಲಿ ಈ ಮನೆಗೆ ಬಂದಮೇಲೆ ಫುಲ್ ಟೈಮ್ ಓದು ಬರಹ ಮಾಡುವಾಗ ಇದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಂತ ಆಗ್ತಾಯಿತ್ತು. ಈಗ ಆನಂದರಾವ್ ಉಡುಪ ಅಂತ, ಹೌದು, ಅವರು ದೀಕ್ಷಿತದ್ದೆಲ್ಲ ಕರೆಕ್ಟ್, ಸಂಪ್ರದಾಯ ಪ್ರದರ್ಶಿನಿ ಎಲ್ಲ ಕೈದಲ್ಲಿ ಬರೆದು ದೀಕ್ಷಿತದ್ದೆಲ್ಲ ಒಂದು ವಾಲ್ಯೂಮೇ ತಗೊಂಡು ಅವರು ಆಗಾಗ ಬರೋರು.
ಇವರು ಇದ್ದರು ತುಂಬ ಜನ ಅಕ್ವೈಂಟೆನ್ಸಸ್ಸು ಕ್ಲೋಸ್ ಆಗಿರೋರು ಇದ್ದರು. ಚಿತ್ರಕಲಾ ಪರಿಷತ್ ನಂಜುಂಡರಾವ್ ಇದ್ರು. ನಾವು ಚಿತ್ರಕಲಾ ಪರಿಷತ್ಗೂ ಆಗಾಗ ಹೋಗ್ತಾ ಇದ್ವಿ. ಅಲ್ಲೂ ಲೆಕ್ಚರ್ಸ್ ಕೊಡ್ತಾ ಇದ್ರಲ್ಲ ಪಾರ್ಟ್ ಟೈಮ್ ಯಾವುದೋ ಒಂದು ಸಬ್ಜೆಕ್ಟ್ ಕೊಟ್ಟರು, ಈಸ್ಥೆಟಿಕ್ಸ್ ಮೇಲೆ ಲೆಕ್ಚರ್ಸ್ ಕೊಡ್ತಾ ಇದ್ವಿ. ನಾವು ಅವಾಗೆಲ್ಲ ಹೋಗ್ತಾ ಇದ್ವಿ ಅಲ್ಲಿಗೆ ಚಿತ್ರಕಲಾ ಪರಿಷತ್ಗೆ ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ವಿ. ಅಷ್ಟು ಜನ ಎಲ್ಲ ಬಂದು ಹೋಗುವಾಗ ಇವ್ರು ಓದು ಬರಹ ಒಂದೇ ಫ್ಲೋನಲ್ಲಿ ಆಗ್ತಾ ಇರಲಿಲ್ವಲ್ಲ, ನಿಲ್ಲಿಸ್ಬೇಕಾಗ್ತಿತ್ತಲ್ಲ ಕೆಲಸನ? ಅಷ್ಟೊತ್ತು ಟೈಮ್ ತಗೋತಾ ಇಲ್ಲ, ಸುಮ್ಮನೆ ಹೋಗೋದು ವಿಸಿಟು ಹೋಗೋದು, ಅಲ್ಲಿ ಮಸಾಲೆ ದೋಸೆ ತರಿಸ್ಕೊಡೋರು ನಂಜುಂಡರಾವ್. ಅಲ್ಲ, ಇಲ್ಲಿಗೆ ಮನೆಗೆ ಬಂದಾಗ ಏನೋ ಬರವಣಿಗೆ ಮಾಡ್ತಿರ್ತಾರೆ, ತುಂಬಾ ಜನ ಬರೋರಲ್ಲ, ಬೇಕಾದಷ್ಟು ಜನ. ಅದೇ ಹೀಗೆ ಕೆಲವರು ಇದ್ದಪ್ಪ. ಚಕ್ರವರ್ತಿ ಅಂತ ಒಬ್ಬರಿದ್ರು, ಈಸ್ ಅ ಬುದ್ಧಿಸ್ಟ್. ಅವ್ರು ಎಲ್ಲೋ ಕಂಟೋನ್ಮೆಂಟಲ್ಲಿ ಇರೋರು. ಅವ್ರು ಬಂದು ಕೂತ್ಕೊಂಡ್ರೆ 1 ಗಂಟೆ ಅಪ್ಪ ಬಂದು ಕೂತ್ಕೊಂಡ್ಬಿಡೋರು. ಎಷ್ಟೋ ಸರ್ತಿ ವುಮನ್ ಕೈಲಿ ಹೇಳಿ ಕಳಿಸೋರು, ಮನೇಲಿಲ್ಲ ಅಂತ ಹೇಳ್ಬಿಡು ಅಂತ. ಒಂದು ಸರ್ತಿ ಏನಾಯಿತು, ಅವ್ರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ, ಮನೇಲಿಲ್ಲ ಅಂತ ಇವರು ಉಮಾ ಹೇಳಿದ್ದಾಳೆ. ಆಗ ತಾನೇ ಮಾಡಿಯಿಂದ ಇಳಿದು ಬಂದೆ. ಏನನ್ನ ನನ್ನ ಕೆಲಸ ಸುಳ್ಳು ಹೇಳಿಸ್ಬಿಟ್ಟಿದ್ದೇನು, ಅವ್ರಿಗೆ ಗೊತ್ತಾಯ್ತಲ್ವಾ ಅಂತ. ಅದೇ ಇನ್ನೊಬ್ಬರು ನರಸಿಂಹಮೂರ್ತಿಗಳು ಅಂತ, ಅದು ಸಂಸ್ಕೃತ ಕವಿಚರಿತೆ. ಆ ಪುಸ್ತಕ ಇವ್ರ ಕೈಲಿ ಎಡಿಟ್ ಮಾಡಿಸ್ಬೇಕು ಅಂತೇಳಿ ಬರೋರಪ್ಪ ಬಂದರೆ ಕೂತು ಬಿಡೋರು. ಅವ್ರು ನೋಡದೆ ಹೋಗ್ತಾನೆ ಇರಲಿಲ್ಲ. ಮನೇಲಿಲ್ಲ ಅಂತಂದು ಕಾಯ್ತಿದ್ದೆ, ಅವ್ರು ಬರೋ ತನಕ ಕೂತ್ಕೊಂಡಿರೋರು. ಸೊ ಅವ್ರು ಬಂದರೆ ಹಾಗೆ ಗಂಟೆಗಟ್ಟಲೆ 1 ಗಂಟೆ ನಾವು ಕೂತ್ಕೊಂಡು. ಸೊ ಏನು ಮಾಡೋದು, ಅಷ್ಟು ವೇಸ್ಟ್ ಆಫ್ ಟೈಮ್. ಅದಕ್ಕೆ ಅವ್ರು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ಅದೇ ನಾನು ಮಾಡೋಕ್ಕಾಗಲ್ಲ, ಐ ಆಮ್ ವೆರಿ ಬ್ಯುಸಿ ಹೇಳಿದ್ದೆ. ಅವರು ಬಲವಂತ ಮಾಡಲೇಬೇಕು, ನೀವಲ್ಲದೆ ಇನ್ಯಾರು ಮಾಡ್ತಾರೆ, ನೀವೇ ಮಾಡಬೇಕು ಬಲವಂತ ಮಾಡಿ ಮತ್ತು ಒಪ್ಪಿಸಿದ್ರು. ಮಾಡಿ ಆಯಿತು. ಎರಡು ದೊಡ್ಡ ವಾಲ್ಯೂಮ್ಸ್ ಅಲ್ಲಿ ಬಂತು, ಮುಂಚೆ 4 ವಾಲ್ಯೂಮ್ಸ್ ಅಲ್ಲಿ ಫಸ್ಟ್ ಎಡಿಷನ್ ಇದ್ದಿದ್ದು. ಸೊ ಎಲ್ಲ ಮಾಡಿದ್ರು, ಎಲ್ಲ ಓದಬೇಕಾಗಿತ್ತು, ತುಂಬಾ ಕಷ್ಟ ಆಯಿತು. ಚೆನ್ನಾಗಿ ಮಾಡಿದ್ರು. ವಾದಿರಾಜ್ ಬರೋರು, ಸ್ಕಲ್ಪ್ಟರ್ ದೇವರಕುಂದ ವಾದಿರಾಜ್ ಇಲ್ಲೇ ಇದ್ರಲ್ಲ ಬಸವನಗುಡಿಯಲ್ಲಿ. ಸೊ ಬೆಳಗ್ಗೆ ಎದ್ದು ಬಂದ್ಬಿಡೋರು. ಅವ್ರು ಬೇಗ ಬ್ರೇಕ್ಫಾಸ್ಟ್ ಮಾಡೋರು. ನಾವು ಸುಮಾರು 9 ಗಂಟೆ 8:45 9 ಗಂಟೆಗೆ ಬ್ರೇಕ್ಫಾಸ್ಟ್ ಕೂತ್ಕೊಂಡು ಟೈಮ್ಗೆ ಅವ್ರು ಬರೋರು. ಸೊ ಹೇಗೆ ಸರಿ ಬ್ರೇಕ್ಫಾಸ್ಟ್ ಮಾಡೋದೋ ಬಿಡೋದೋ, ಬ್ರೇಕ್ಫಾಸ್ಟ್ ಮಾಡದೆ ಅವ್ರ ಜೊತೆ ಮಾತಾಡೋದು, ಅಥವಾ ಒಂದು ಸರ್ತಿ ನಾನು ಅವ್ರನ್ನೂ ಕರೆದೆ, ನೀವು ಬನ್ನಿ ನಮ್ಮ ಜೊತೆ ಕೂತ್ಕೊಂಡು ತಿಂತಿದ್ದು. ನಮ್ಗೆ ಆಯಿತು, ನಾನು ಪರವಾಗಿಲ್ಲ ಒಂದು ಸ್ವಲ್ಪ ತಗೊಳ್ಳಿ ಅಂತೇಳಿ ಅವ್ರಿಗೂ ಬ್ರೇಕ್ಫಾಸ್ಟ್ ಶೇರ್ ಮಾಡೋದು, ಜೊತೆಲಿ ಕೂತ್ಕೊಂಡು ಅಂತ ಇರ್ತಿದ್ವಿ. ಆಗೆಲ್ಲ ಫೋನ್ಗಳು ಇಲ್ಲದೆ ಇದ್ದಿದ್ದ ಕಾಲ, ಆಗೆಲ್ಲ ಫೋನ್ಗಳು ಜಾಸ್ತಿ ಇರ್ತಾ ಇರಲಿಲ್ಲ. ಸರ್ಪ್ರೈಸ್ ವಿಸಿಟ್ಗಳು, ಗೇಟ್ ಕ್ರ್ಯಾಶ್ಗಳು ತುಂಬ ಮಾಡೋಕ್ಕೆ ಶುರು ಮಾಡಿದ್ದೆ. ಎದ್ದು ಹೋಗೋದು ಬೇಡ, ಅವ್ರು ಕಾಯಿಲಿ, ಅವ್ರ ಊಟ ಆಗಿದೆ ಹೇಗೂ ಕಾಯ್ತಾರೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಬಲವಂತ ಮಾಡಿ ಊಟ ಮಾಡಲಿ, ಅವಸರಾಗಿ ಊಟ ಮಾಡಿ ಬರೋರು. ಹೀಗೆಲ್ಲ ಎಷ್ಟು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಮೇಲೆ ತುಂಬ ನಡೀತಾ ಇತ್ತು. ಹೀಗೇನೆ ಆಯುರ್ವೇದವರು ಆರ್ಯವೈದ್ಯಶಾಲಾ ಗೊತ್ತು ಅವರು ಕೃಷ್ಣಕುಮಾರ್ ಅಂತ, ಡಾಕ್ಟರ್ ಕೃಷ್ಣಕುಮಾರ್ ಅವರು ಹಾಗೆ ಮಾಡೋರು. ಅವ್ರು ಊಟ ಮಾಡ್ಕೊಂಡು ಬಂದ್ಬಿಡೋರು, ನಮ್ಮದೇನು ಊಟನೇ ಆಗ್ತದೆ. ಒಂದು ದಿವಸ ವುಮನ್ ಬರ್ತಿದೆ ಅವತ್ತು, ಪಾಯಸ ಚಿತ್ರಾನ್ನ ಎಲ್ಲ ಮಾಡಿದೆ. ನಾನು ಇದೇನು ಊಟಕ್ಕೆ ಕೂತ್ಕೋಬೇಕು, ಅವ್ರು ಬಂದರು. ಸರಿ ಹೆಂಗೆ ನಾವು ಊಟ ಶುರು ಮಾಡಿಲ್ವಲ್ಲ, ಸೊ ಅವ್ರು 1 ಗಂಟೆ ಅವ್ರು ಕೂತ್ಕೊಂಡು ಅವ್ರು ಹೋದ ಮೇಲೆ ಆವಾಗ ನಮ್ಮ ಊಟ. ಅದು ಅವ್ರು ಬರ್ತ್ಡೇ ಅಲ್ಲ ಅಂತ ಎಲ್ಲ ಮಾಡಿ ಇಟ್ಕೊಂಡ್ರು, ಲೇಟು ಆರೋಗ್ಬಿಟ್ಟು ಅಷ್ಟೇ. 3 ಗಂಟೆ ಊಟ ಆವತ್ತು. ಹಿಂಗೆಲ್ಲ ಆಗೋದು, ತುಂಬ ಆಗೋದು. ಇದ್ರ ಮಧ್ಯದಲ್ಲಿ ಪಾಪ ಅವರು ಓದು ಬರಹ ಮಾಡಬೇಕು, ಫೋನ್ ಕಾಲ್ಗಳಿಂದ ಅವರೇ ತೊಗೊಂಡು ಮಾತಾಡಬೇಕು, ಡೆಡ್ಲೈನ್ಗಳಿದ್ದೇ ಇರುತ್ತೆ. ಬೇಕಾದಷ್ಟು ಪತ್ರಿಕೆಗಳು ಬರಿತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವರು ಡೈರಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ರ, ಎಂಗೇಜ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರೆದಿಟ್ಕೊಂಡು ಕ್ಯಾಲೆಂಡರ್ ಮೇಲೆ ಬರ್ಕೋದು. ಸೊ ಒಂದು ತಿಂಗಳಲ್ಲಿ ಒಂದು 15-20 ದಿವಸ ಕ್ಯಾಲೆಂಡರ್ ಮೇಲೆ ಎಲ್ಲಿ ಪ್ರೋಗ್ರಾಮು, ಎಷ್ಟೊತ್ತಿಗೆ ಏನೋ ಎಲ್ಲ ಬರ್ಕೊಳ್ಳೋದು. ಸೊ ನಮಗೆ ಕ್ಯಾಲೆಂಡರ್ ನೋಡೋದು ಗೊತ್ತು ಅವ್ರ ಪ್ರೋಗ್ರಾಮ್ ಏನಿದೆ ಅಂತ. ಅವ್ರು ಡೈರಿ ಅಂತ ಏನು ಬರ್ಕೋತಾ ಇರಲಿಲ್ಲ, ಪರ್ಸನಲ್ ಡೈರಿ ಅಂತೆಲ್ಲ. ಮತ್ತದೇ ಅವ್ರದ್ದು ಲಾಸ್ಟ್ ಡೇಸು ಅವ್ರಿಗೆ ತುಂಬ ಶ್ರಮ ಆಗ್ಬಿಡ್ತು, ಕಷ್ಟ ಆಗ್ಬಿಡ್ತು.
ಹಾಗೆಲ್ಲ ನಿಮಗೆ ಪಾಪ ಮನೆಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದಿರುತ್ತೆ. ಹೌದು. ನೀವು ಹೇಗೆ ತಾಳ್ಕೊಂಡ್ರೆ? ನಿಮಗೇನಾದ್ರು ಸಮಾಧಾನ ಹೇಳ್ತಾ ಇದ್ರ ಅಥವಾ ನೀವೇ ಅವ್ರಿಗೇನಾದ್ರು ಇಲ್ಲ, ನಾವೇ ಹೇಗೆ? ಅವ್ರಿಗೆ ಸಮಾಧಾನ ಹೇಳ್ಬೇಕಾಗಿತ್ತು. ಏಕೆಂದರೆ ಅವ್ರಿಗೆ ಇದೊಂದು ಪ್ರಾಬ್ಲಮ್. ಅವ್ರಿಗೆ ಅಲೋಪತಿ ತೊಗೊಳ್ಲಿಕ್ಕೆ ಇಷ್ಟ ಆಗಿದೆ. ಹೌದು. ನೋಡಿದರೆ ಅವಾಗ ತಾನೇ ಎನ್ಸೈಕ್ಲೋಪೀಡಿಯಾ ರಿಲೀಸ್ ಆಯ್ತಲ್ಲ, ಹೌದು, ಹೌದು, ವಾಲ್ಯೂಮ್ಸ್. ಆಯುರ್ವೇದ. ಆಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದಕ್ಕೆ ಒಂದು ವಾರಕ್ಕೆ ಮುಂಚೆನೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾಯಿತು ಈಗ ಆಯಿತು ಅಂತ. ಅವಾಗ ಅವರೇ ಯಾರನ್ನೋ ಕರೆದು ಇಂಜೆಕ್ಷನ್ ಕೊಡಿಸಿದ್ರು, ಲ್ಯಾಸಿಕ್ಸ್ ಇಂಜೆಕ್ಷನ್ ಕೊಡಿಸಿದ್ರು. ಹಾ. ಯಾಕೆಂದರೆ ಆ ಫಂಕ್ಷನ್ ಬರಬೇಕಲ್ಲ ಅವರು. ಆಮೇಲೆ ವೀಲ್ ಚೇರ್ ಎಲ್ಲ ಏರ್ಪಾಟ್ ಮಾಡಿದ್ರು. ಸೊ ಆ ಫಂಕ್ಷನ್ ಆಯಿತು. ಆದ ತಕ್ಷಣ ಮನೆಗೆ ಬಂದರು ಅವರು. ನಾನು ಟ್ರೀಟ್ ಮಾಡ್ಬೋದೆ? ಅವ್ರು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲಿ, ಪರಮೇಶ್ವರ. ಅವ್ರಿಗೆ ಇಷ್ಟ ಇಲ್ಲ, ಅಲೋಪತಿ ತೊಗೊಳಕ್ಕೆ ಇಷ್ಟ ಇಲ್ಲ. ಬಟ್ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಒಂಥರ ರೂಢಾಗಿರುತ್ತೆ. ನಾನು ಕೇಳಿದರು, ನೀನೇನು ಹೇಳ್ತೀಯ, ನೀನೇ ಡೆಸಿಷನ್ ತಗೋ, ನೀನೇ ಹೇಳು ಅಂತ. ಇಲ್ಲ ಪಾಪ, ಅವರಾಗೆ ಬಂದು ಆಫರ್ ಮಾಡ್ತಾ ಇದ್ದಾರಲ್ವ, ನಾವು ಬೇಡ ಅಂತ ಹೇಳೋಕ್ಕಾಗತ್ತಾ? ಸೊ ಲೆಟ್ ಹಿಮ್ ಟ್ರೀಟ್ ಅಂತಂತೆ. ಸರಿ ಅಂತ ಅವಾಗ ಒಂದು ಸ್ವಲ್ಪ ದಿವಸ ಅವರೇ ಈ ಸಿ ಜಿ ಎಲ್ಲ ಮೆಷಿನ್ ಎಲ್ಲ ಕಳಿಸ್ಬಿಟ್ಟು ದಿನ ಅವ್ರದ್ದು ಇ ಸಿ ಜಿ ಕೊಡಿಸಿ ಬಂದು ಔಷಧಿ ಕೊಟ್ಟು ಎಲ್ಲ ಮಾಡೋರು. ಸ್ವಲ್ಪ ದಿವಸ ಅಷ್ಟೆಲ್ಲ ಮಾಡಿದ್ದು ಅವ್ರಿಗೆ ಹೇಳಿದ್ದು ಒಂದು ಸರ್ತಿ, ನಾನು ಪ್ರಾಣಾಯಾಮ ಮಾಡೋಕ್ಕಾಗ್ತಾಯಿಲ್ಲ, ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಅವರು ಟೆಸ್ಟ್ ಮಾಡಿದ್ದು ಒಂದಿಷ್ಟು ಇದಾಯಿತು, ಫ್ಲೂಯಿಡ್ಸ್ ಕಲೆಕ್ಟ್ ಆಗಿದೆ ಲಂಗ್ಸ್ನಲ್ಲಿ. ಸೊ ಅದಕ್ಕೆ ಅದನ್ನು ಟ್ಯಾಪ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸುದರ್ಶನ್ಗೆ ಅದಿಷ್ಟ ಇಲ್ಲ, ಅವನು ಹೋಮಿಯೋಪತಿ ಅಲ್ವ, ಟ್ಯಾಪ್ ಮಾಡೋದು ಆ ಥರ ಇನ್ವೇಸಿವ್ ಥೆರಪಿ ಬೇಡ, ಔಷಧಿನಲ್ಲೇ ಕಮ್ಮಿ ಮಾಡ್ಬೋದು. ಬಟ್ ಆಮೇಲೂ ಅದು ಆಗಲಿಲ್ಲ, ತುಂಬ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಬಿದ್ದುಬಿಟ್ರಲ್ವಾ? ಹೌದು. ವಿರಾಜಪೇಟೆ ಅಲ್ಲಿ ಕೊಡಗಿಗೆ ಕೊಡಗಕ್ಕೆ ವಿರಾಜಪೇಟೆಗೆ ಹೋದಾಗ ಏನೋ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಮರಳು ಹಾಕಿದ್ರು, ಅಲ್ಲಿ ಹೋಗಿ ಜಾರಿ ಬಿದ್ದುಬಿಟ್ರು. ನಂಗೆ ಹೇಳಲೇ ಇಲ್ಲ. ಟೈಲ್ ಬೋನ್ ಫ್ರ್ಯಾಕ್ಚರು ಏನೋ ಇಲ್ಲ, ಬೆನ್ನು ಸ್ಪೈನು ಕಂಪ್ರೆಸ್ ಆಯಿತು, ಒಂದರ ಬೇಗ ಒಂದು ಬಂದು ಕೂತ್ಕೊಂಡ್ಬಿಡ್ತು. ನನ್ನ ತಿಂಗಳ ತುಂಬ ನೋವು ಅನುಭವಿಸಿತು. ತುಂಬ ಏನು ಅಂದರೆ ಹೋಗಿ ಎಕ್ಸ್ರೇ ತೆಗೆಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅಲೋಪತಿ ಆಸ್ಪತ್ರೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಾವು ಹೆಂಗೆ ಬಲವಂತ ಮಾಡೋದು? ಚಿಕ್ಕ ಮಕ್ಕಳಾದರೆ ಕರ್ಕೊಂಡು ಹೋಗ್ಬೋದು ಬಲವಂತ ಮಾಡಿ, ದೊಡ್ಡವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ ನೋವಲ್ಲಿ ಬರವಣಿಗೆ ಓದು ಮಾಡ್ತಾ ಇದ್ರ? ಇಲ್ಲಪ್ಪ, ಒಂದು ತಿಂಗಳು ತುಂಬ ಒತ್ತಾಡ್ಬಿಟ್ರು. ಬಟ್ ಆಮೇಲೂ ಮಸಾಜ್, ನಾರಾಯಣ ತೈಲ ಅದು ಕೊಟ್ಟು ಮಸಾಜ್ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಸುದರ್ಶನ ಹೋಗಿ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ತಂದ ಕೊಡಲಿಕ್ಕೆ ಅಂತ. ಆಮೇಲೆ ಹೋಮಿಯೋಪತಿ ಇವರು ಡಾಕ್ಟರ್ ಮದನ್ ಅಂತಿದ್ದ, ಅವ್ರನ್ನ ಕರೆಸಿದ್ದಾಯಿತು, ಅವರು ಔಷಧಿ ಕೊಡ್ತಾಯಿದ್ರು. ಏನೋ ಆ ಟೈಮಲ್ಲಿ ಸುದರ್ಶನ ಹೋಮಿಯೋಪತಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಅವನಿಗೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್, ಜಾಸ್ತಿ ನಂಬಿಕೆ. ಸೊ ತುಂಬ ಹೋಮಿಯೋಪತಿ ಬುಕ್ಸ್ ಅಂತೂ ದೊಡ್ಡ ಲೈಬ್ರರಿನೇ ಇದೆ. ಅವನು ತುಂಬ ಓದ್ಕೊಂಡು ತುಂಬ ಜನನೇ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದ. ಮೋರ್ ಹೋಮಿಯೋಪತಿ ದೆನ್ ಆಯುರ್ವೇದ. ಕಡೆಯಲ್ಲಿ ಆಯುರ್ವೇದನೂ ತುಂಬ ಕೊಟ್ಟು ಕೆಲವಕ್ಕೆಲ್ಲ ಆಯುರ್ವೇದಿಕ್ ಮೆಡಿಸಿನ್, ಸ್ಪೆಸಿಫಿಕ್ ಮೆಡಿಸಿನ್ಸ್ ಎಲ್ಲ ಕಂಡಿಡ್ದ. ಥೈರಾಯ್ಡು, ಮೈಗ್ರೇನು, ಇದಕ್ಕೆಲ್ಲ ತುಂಬ ಒಳ್ಳೆ ಮೆಡಿಸಿನ್ಸು ಇತ್ತು ಅವನ ಹತ್ರ. ಅದಕ್ಕೆ ಒಂದು ಟ್ಯಾಬ್ಲೆಟ್ ಮಿಷಿನು ಅದು ತರಿಸ್ಕೊಂಡು ಟ್ಯಾಬ್ಲೆಟ್ಸ್ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ಬಟ್ ಆಮೇಲೆ ಆ ಟ್ಯಾಬ್ಲೆಟ್ ಮಾಡಬೇಕಾದ್ರೆ ಔಷಧಿಗಿಂತ ಆ ಬೈಂಡಿಂಗ್ ಏಜೆಂಟ್ಸೇ ಜಾಸ್ತಿ. ಸೊ ಬೇಡ ಅಂತ ಆಮೇಲೆ ಟ್ರಿಚುರೇಟರ್ ಆರ್ಡ್ರ್ ಮಾಡಿ ಟ್ರಿಚುರೇಟರ್ ಕಲಿಸ್ದ. ಏನು ಟ್ರಿಚುರೇಟ್ ಮಾಡಿ ಅವನು ಮಾಡ್ಬೋದು ಅಂತ, ಪೌಡರ್ಸೇ ಕೊಡ್ಬೋದು ಅಂತ. ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಎಷ್ಟೋ ಜನ ಅವ್ನು ಹೋದ ಮೇಲೂ ಫೋನ್ ಮಾಡ್ತಾಯಿದ್ರು, ಮೆಡಿಸಿನ್ ಇದ್ದರೆ ಕೊಡ್ತೀರಾ? ನಾವು ಹೆಂಗೆ ಕೊಡೋರು ಡಾಕ್ಟ್ರೇ? ನಾವು ಕೊಡೋಕ್ಕಾಗಲ್ಲ ಮೆಡಿಸಿನ್. ಇಲ್ಲ, ನಿಮಗೆ ಗೊತ್ತಲ್ವಾ ಹೇಳ್ಕೊಡ್ತಾಯಿದ್ರು, ಕೊಡ್ತೀರಾ ಅಂತ ಬೇಡ್ಕೊಳ್ಳೋ. ಇಲ್ಲಮ್ಮ, ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ಲಾಸ್ಟ್ ಪಬ್ಲಿಕ್ ಅಪಿಯರೆನ್ಸು
ಸತ್ಯಕಾಮ ಪ್ರತಿಷ್ಠಾನ ಅವರು ಪ್ರಶಸ್ತಿ ಕೊಟ್ಟರು, ಸತ್ಯಕಾಮ ಪ್ರಶಸ್ತಿ. ಮತ್ತು ನಾನು ಬರೆದಿದ್ದು ಬುಕ್ಲೆಟ್ ಕೂಡ ರಿಲೀಸ್ ಆಯಿತು ವರ್ಲ್ಡ್ ಕಲ್ಚರಲ್ಲಿ. ಆಗ ಇವರು ರಾಮಚಂದ್ರ ರಾಯ್ ಬಂದಿದ್ದರು. ತುಂಬ ವೀಕ್ ಆಗಿಬಿಟ್ಟಿದ್ರು ಪಾಪ. ಅದು ಫೋರ್ತ್ ಫಂಕ್ಷನ್ ಇದ್ದರು. ಆವತ್ತು ರಘುನಾಥ್ ಶರ್ಮರು ಅಧ್ಯಕ್ಷತೆ ಅವರು ಹೇಳಿದ್ರು, ನೀವು ಹಠ ಮಾಡಬೇಡಿ, ಅಲೋಪತಿ ಬೇಡ ಅಂತ, ನೀವು ತಗೊಳ್ಳಿ ಅಂತೆಲ್ಲ. ಮನೆಗೆ ಬಂದರು, ಒಂದು ತಗೊಳ್ಳಿ, ನೋವು ತಡ್ಕೊಳ್ಳಿಕ್ಕೆ ಪೇನ್ ಕಿಲ್ಲರ್ಸ್ ಇದೆ, ಯಾಕೆ ತಗೋಬಾರ್ದು, ನಾನು ತಗೋತೀನಿ, ಇದು ಕ್ರೋಸಿನ್ ತಗೋತೀನಿ, ಯಾಕೆಂದರೆ ನೋವು ಕಮ್ಮಿ ಮಾಡುತ್ತೆ, ನೀವು ಯಾಕೆ ಸಫರ್ ಮಾಡಬೇಕು ಅಂತ ಹೇಳಿದರು. ಬಟ್ ಹಂಗೆ ನೋವು ಅಂತ ಇರಲಿಲ್ಲ, ಬಟ್ ತುಂಬ ವೀಕ್ನೆಸ್ ಇತ್ತು, ತುಂಬ ಹೌ ವಾಸ್ ಹಿಸ್ ಲಾಸ್ಟ್ ಫ್ಯೂ ಡೇಸ್? ಪೀಸ್ಫುಲ್ ಆಗಿತ್ತ ಅವರಿಗೆ? ಪೀಸ್ಫುಲ್ಲಾಗೇ ಇದ್ದರು. ಆವಾಗ ಉಮಾ ಒಬ್ಬ ಫಿಸಿಯೋಥೆರಪಿಸ್ಟ್ನ ಕಳಿಸಿದ್ರು. ಆ ಫಿಸಿಯೋಥೆರಪಿಸ್ಟ್ ಬಂದು ಒಂದು ಸ್ವಲ್ಪ ಅವ್ರಿಗೆ ನಡೆಸೋದಕ್ಕೆ ಪ್ರಯತ್ನ ಪಡೋರು, ಸ್ವಲ್ಪ ಎಕ್ಸಸೈಸ್ ಇರಲಿ ಅಂತ. ಬಟ್ ಲಾಸ್ಟ್ ಹೋಗ್ಲಿಕ್ಕೆ ಮುಂಚೆ ಅವ್ರು ಬಂದು ಸ್ವಲ್ಪ ಬಲವಂತ ಮಾಡಿ ನಡೆಸಿದ್ರು. ಸಿಟ್ಟು ಬಂದ್ಬಿಡ್ತು ಅವ್ರಿಗೆ ತುಂಬ. ಏನು ಒಂದು ದೊಡ್ಡವರು ಅಂತ ಕನ್ಸಿಡರೇಷನ್ ಇಲ್ಲ, ಹುಷಾರಿಲ್ಲ ನಾನು ಹೇಳ್ತಾ ಇದ್ನಿ, ನಂಗೆ ಆಗಲ್ಲ ಅಂತ ಹೇಳ್ತಾ ಇದ್ನಿ, ಗಮನಕ್ಕೆ ತಗೊಳ್ಳಲ್ಲ, ಪೇಷಂಟ್ ಕಡೆ ಗಮನನೇ ಇಲ್ಲ. ಅವ್ರು ಸುಮ್ಮನೆ ಅವ್ನು ಕೆಲಸ ಮಾಡಬೇಕು ಹೋಗಬೇಕು ಅಷ್ಟೇ. ಅವ್ರಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಅವ್ರಿಗೆ ಈ ಶಾರ್ಟ್ ಟೆಂಪರ್ನೆಸ್ಸು ಕೊನೆಗೆ ಬಂದಿದ್ದ, ಮೊದಲು ಇತ್ತ ಏನಾದರೂ? ಇಲ್ಲ, ಮುಂದೆ ಶಾರ್ಟ್ ಟೆಂಪರ್. ಹೌದಾ? ಆವಾಗ ತುಂಬ ವೀಕ್ ಆಗಿದ್ರು, ತುಂಬ ಸಿಟ್ಟು ಮಾಡಿ ಹೇಳಿದೆ, ಸಿಟ್ಟು ಮಾಡ್ಕೋಬಾರ್ದು, ಏನೋ ಅವನಿಗೇನು ಗೊತ್ತು, ಅವನ ಕೆಲಸ ಅವ್ನು ಮಾಡಬೇಕು, ಬಂದಾಗ ಹೋದ ಅಷ್ಟೇ, ಅವನ ಮೇಲೆ ಯಾಕೆ ಸಿಟ್ಟು ಮಾಡ್ಕೋಬೇಕು ಅಂತ. ಆಮೇಲೆ ಪಬ್ಲಿಕೇಶನ್ ಅವರು ಇದ್ದಾಗಲೇ ಆರಂಭ ಮಾಡಿದ್ರು, ಸುರಮ ಪಬ್ಲಿಕೇಶನ್. ಅವರು ಹೋದ್ಮೇಲೆ ಈ ಟ್ರಸ್ಟ್ ಮಾಡಿದ್ದು, ಬೇಕಾದಷ್ಟು ಪುಸ್ತಕ. ಹೌದು, ತುಂಬ ಕೆಲಸ ಮಾಡ್ತಾರೆ ಸುದರ್ಶನ್. ಹಾಂ ಹೌದು, ತುಂಬ ತುಂಬ ಮಾಡಿದ್ರು. ಅದನ್ನು ಹೇಗೆ ನಡೆಸೋಕ್ಕಾಯಿತು ಸುದರ್ಶನ್ ಅವರಿಗೆ? ಮತ್ತು ಆಗ ರಾಮಚಂದ್ರ ರಾಯ್ ಸುರಮಾನ ಹೇಗೆ ಮಾಡೋದಕ್ಕಾಯಿತು? ಬೀಯಿಂಗ್ ರೈಟರ್ ಆ್ಯಂಡ್ ಪಬ್ಲಿಷರ್ ತುಂಬ ಕಷ್ಟ ಅಲ್ಲ? ಏನೋ ಒಂದು ವರ್ಷ ನಡೀತು ಅಷ್ಟೇ, ಆಮೇಲೆ ಬೀಳ್ತೋಯ್ತು. ಸುರಮ ಹಾಗೆಷ್ಟೇ ಒಂದೇ ವರ್ಷ? ಕ್ವೈಟ್ ಎ ಫ್ಯೂ ಪಬ್ಲಿಕೇಶನ್ಸ್ ಬಂದವು ಆಗ. ಅದೇ ಒಂದು ವರ್ಷದಲ್ಲಿ ಅಷ್ಟು ತಂದರು. ಮತ್ತು ತಿಂಗಳಿಗೊಂದು ಪುಸ್ತಕ ಅಂತ. ಹಾಂ, ತಿಂಗಳಿಗೊಂದು ಪುಸ್ತಕ ಅಂತ. ಗಣಪತಿಯ ಕಲ್ಪನೆ. ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಕೊಟ್ಟರೆ 12 ರೂಪಾಯಿಗೆ ಬದಲು 10 ರೂಪಾಯಿ, 1 ರೂಪಾಯಿ ಒಂದು ಪುಸ್ತಕ, ಹಾಗೆ ಒಂದು. ಬಟ್ ಆಮೇಲೆ ಆ ಪ್ರೆಸ್ಸಲ್ಲಿ ಏನೋ ಸುಟ್ಟೋಯ್ತು, ಏನೋ ಬೆಂಕಿ ಬಂದು ಸುಟ್ಟೋಯ್ತು. ಸೊ ಆವಾಗ ನೇಮಿನಾಥಯ್ಯ ಅಂತ ಅವ್ರು ಪಬ್ಲಿಷ್ ಮಾಡ್ತಾರೆ. ಸೊ ಆವಾಗ ನಿಂತೋಯ್ತು ಅದು. ಮತ್ತು ಈ ರಾಮಚಂದ್ರ ರಾವ್ ಟ್ರಸ್ಟು ಅದರದ್ದು ಆ್ಯಕ್ಟಿವಿಟೀಸನ್ನು ಹೇಗೆ ನಿರ್ವಾಹ ಮಾಡ್ತಾ ಇದ್ದೀರಾ ಈಗ? ಅದು ಎಷ್ಟೋ ಜನ ಡೊನೇಟ್ ಮಾಡಿದ್ರು. ಸೊ ಡೊನೇಷನ್ಸ್ ದುಡ್ಡು ಬಂತಲ್ಲ, ಸೊ ಪಬ್ಲಿಕೇಶನ್ ಶುರು ಮಾಡಿ. ಸುದರ್ಶನ್ಗೆ ಪಬ್ಲಿಕೇಶನ್ ತುಂಬ ಆಸೆ, ಒಳ್ಳೆ ಪಬ್ಲಿಷ್ ಮಾಡೋದು. ಸೊ ಎಲ್ಲ ಪುಸ್ತಕಗಳೆಲ್ಲ ಅವನೇ ಕೆಲವೆಲ್ಲ ಜೋಡಿಸಿ ಎಲ್ಲ ಮಾಡಿ ತುಂಬ ಕೆಲಸ ಮಾಡ್ತಾರೆ. ಈಗ ಈ 6-7 ವರ್ಷಗಳಲ್ಲಿ ಅದರದ್ದು ಇನ್ನೇನಾದ್ರು ಆ್ಯಕ್ಟಿವಿಟಿ ಕೈಗೊಂಡಿದ್ದು, ಮತ್ತೇನಾದ್ರು ಮಾಡಬೇಕು, ನಿಮ್ಮ ಮೊಮ್ಮಕ್ಕಳೆಲ್ಲ ಸೇರಿ ಏನಾದ್ರು ಮಾಡಬೇಕು ಅಂತಿದ್ದಾನೆ? ಅದೇ ಈ 3 ವರ್ಷ ಆದಮೇಲೆ ಈ ಸತಿ ಮಾಡಿದ್ದು, ಮಾರ್ಚ್ನಲ್ಲಿ ಮಾಡಿದ್ದು. ಮುಂಚೆ ಕೋವಿಡ್ ಬಂದಾಗ ನಿಲ್ಲಿಸ್ಕೊಟ್ಟಿದ್ದೆ, ಒಂದು 2-3 ವರ್ಷ. ಆಮೇಲೆ 3 ವರ್ಷ ಮಾಡಿದ್ವಿ ನಾವೇನೆ. ಡಾಕ್ಟರ್ ಟೇಕೂರ್ ಅಂತ ಅವರು ಪೀಡಿಯಾಟ್ರಿಷಿಯನ್, ಅವರೊಂದು ಟಾಕ್ ಕೊಟ್ಟರು. ಇಟ್ ವಾಸ್ ವೆರಿ ವೆಲ್ ರಿಸೀವ್ಡ್, ಆಲ್ ಫುಲ್ ಆಗಿತ್ತು. ಆಮೇಲೆ ಇನ್ನೊಂದು ಉಪನಿಷತ್ಸ್ ಮೇಲೆ ಒಬ್ಬರು ಕಾರ್ತಿಕ್ ಹೆಬ್ಬಾರ್ ಅಂತ ಅವರು ಮಾಡಿದ್ರು, ಅದು ಚೆನ್ನಾಗಿತ್ತು. ಅವ್ರು ತುಂಬ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿ ಮನೆ ಇರಬೇಕು, ಡ್ರೆಸ್ಸು ಹಾಗೆ ಇರಬೇಕು, ನೀಟಾಗಿ. ಆ ಉತ್ತರಿಯ ಹೀಗೆ ಬಂದರೆ ಬಿಳಿದೇ ಆಗಬೇಕು, ಈ ಥರದ್ದೆಲ್ಲ ಇತ್ತು. ಒಂದೇ ಒಂದು ಫ್ಯೂ ಟೈಮ್ಸ್ ಗ್ರೇ ಶಾಲ್ ನೋಡಿದ್ದೀನಿ, ಅದು ಬಿಟ್ಟು ವೈಟ್ ಶಾಲ್ ಆರು ಉತ್ತರಿಯ ಅದೇ ಥರ ಇರ್ತಾ ಇತ್ತು. ಅವ್ರ ಚಪ್ಪಲಿ ಕೂಡ ಅದೇ ಥರದೇ, ಕೊಲ್ಲಾಪುರ ಚಪ್ಪಲಿ. ಅದಕ್ಕೆ ಸುದರ್ಶನ್ ಬೈದ,
ಕೊಲ್ಲಾಪುರ ಚಪ್ಪಲಿ ಹಾಕೊಂಡೆ ಅದಕ್ಕೆ ಬಿದ್ದಿದ್ದೀನಿ ಮರಳ ಮೇಲೆ. ಇರೋಲ್ಲ, ಹೌದು. ಅದಕ್ಕೆ ಜಾರತ್ತೆ. ಫ್ಲ್ಯಾಟ್ ಆಗಿರತ್ತೆ, ಗ್ರಿಪ್ ಇರಲ್ಲ. ಅದಕ್ಕೆ ನೀನು ಬಿದ್ದಿ ಯಾವಾಗ ಕೊಲ್ಲಾಪುರ ಚಪ್ಪಲಿ ಹಾಕೋಬೇಕಾಗಿತ್ತು ಅಂತ ಸ್ವಲ್ಪ ಹೇಳ್ದ. ಬಟ್ ಅವ್ರಿಗೆ ಅದು ಆಸೆ, ಇಷ್ಟ. ಯಾವಾಗಲೂ ಕೊಲ್ಲಾಪುರ ಚಪ್ಪಲಿ. ತುಂಬಾ ನಿಮ್ಗೆ ಶ್ರಮ ಕೊಟ್ಬಿಟ್ಟೆ, ಇಷ್ಟೊಂದು ಶ್ರಮ- ಮಾತಾಡಿ. ಶ್ರಮ ಸಚ್ ಎ ಎಂಜಾಯಬಲ್ ಟ್ರೀಟ್. ಬಟ್